ಸುಧಾ ಯಾರದಾರ ಕಾರ್ಯಕ್ರಮ? ಹಲೋ ಸರ್ 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 ನೀವಲ್ಲ ಶರಣಾರ್ಥಿ ಅಂದ್ರೆ ಇವರು ಕಾರ್ಯಕ್ರಮ ನಿರ್ವಹಣೆ ಮಾಡೋರು ಯಾರದಾರ? ಸರ್ ಕೊಟ್ಗಾರ್ ಸರ್ ಇದಾರೆ ಸರ್. ಜಯನಗರ ನೋಡ್ರಿ. ಶಾರದಾ ಮನೆ ನೀವು ಫೀಸ್ ಸ್ಟಾರ್ಟ್ ಮಾಡ್ರಿ. ಕೊಟ್ಗಾರ್ ಸರ್ ಸ್ಟಾರ್ಟ್ ಮಾಡ್ರಿ ಸರ್. ಸರ್ ಸ್ಟಾರ್ಟ್ ಮಾಡೋಣ್ರಿ. ಓಕೆ ಸರ್. ಓಂ ಗುರು ಬಸವಲಿಂಗಾಯ ನಮಃ. ಶರಣ ಮಾಸದ ಉಪನ್ಯಾಸ ಮಾಲಿಕೆ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಇಂದು 2026ರ ಶರಣ ಮಾಸದ ಉಪನ್ಯಾಸ ಮಾಲಿಕೆ 13 ಇಂದಿನ ಈ ಒಂದು ವಿಶೇಷ ಉಪನ್ಯಾಸ ಲಿಂಗಾಯತರಿಗೆ ಸ್ವಾಯತ್ತ ರಾಜಕೀಯ ನೆಲೆ ಮತ್ತು ಪ್ರಜ್ಞೆಯ ಅವಶ್ಯಕತೆ ಎನ್ನುವಂಥ ಒಂದು ವಿಷಯದ ಕುರಿತಾಗಿ ಶರಣ ಸುನಿಲ್ ಎಸ್ ಸಾನಿಕೊಪ್ ನ್ಯಾಯವಾದಿಗಳು, ಲೇಖಕರು ಮತ್ತು ಕೃಷಿಕರು ಹಾಗೂ ಚಿಂತಕರು ಬೆಳಗಾವಿ ಇವರು ಇಂದಿನ ಕಾರ್ಯಕ್ರಮದ ಕುರಿತಾಗಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಶ್ರೀ ಶಿವಾನಂದ ಕಲಿಕೇರಿ IRIS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಚೆನ್ನೈ. ಇವರ ತಂದೆಯವರಾದ ಲಿಂಗೈಕ್ಯ ಶರಣ ಹನುಮಂತರಾಯ್ ರಾಮಪ್ಪ ಕಲಿಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಗಿರಿಜಾದೇವಿ ಮಡಿವಾಳಪ್ಪ ಕಲಹಾಳ ದಂಪತಿಗಳ ಸ್ಮರಣಾರ್ಥ ಇಂದಿನ ಈ ವಿಶೇಷ ದತ್ತಿ ಉಪನ್ಯಾಸ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದತ್ತಿ ಉಪನ್ಯಾಸವನ್ನು ನೀಡ್ತಾ ಇರುವಂಥ ಈ ಶರಣರಿಗೆ ಅಭಿನವಪೂರ್ವಕವಾಗಿರುವಂತಹ ಒಂದು ಧನ್ಯವಾದಗಳನ್ನು ವೇದಿಕೆಯ ಪರವಾಗಿ ಈ ಸಂದರ್ಭದಲ್ಲಿ ಸಲ್ಲಿಸಲು ಇಚ್ಛಿಸ್ತಾ ಇದ್ದೇನೆ. ಅದರಂತೆ ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಾಯವನ್ನು ದಾನಮ್ಮ ಜಳಕಿ ಮೇಡಮ್ ಅವರು ಮತ್ತು ಜಯಶ್ರೀ ಪಟ್ಟಣ್ ಮೇಡಮ್ ಅವರು ಹಾಗೂ ಸಂಘಟನಾಕಾರರಾಗಿ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರು, ಡಾಕ್ಟರ್ ಸರಸ್ವತಿ ಪಾಟೀಲ್, ಶರಣೆ ಗೌರಮ್ಮ ನಾಸಿ ಅವರು, ಶರಣೆ ಸುಧಾ ಪಾಟೀಲ್, ಡಾಕ್ಟರ್ ಶಾರದಾಮಣಿ ಹುಣಶ್ಯಾಳ್, ಶರಣೆ ವಿಜಯಲಕ್ಷ್ಮಿ ಹಂಗರ್ಗಿ ಅವರು ಇಲ್ಲಿ ಇಂದಿನ ಈ ಒಂದು ವಿಶೇಷ ಉಪನ್ಯಾಸಕದ ಸಂಘಟಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಲಿ ಸಕಲ ಪ್ರಾಣಿಗಳೆಲ್ಲರಲ್ಲೂ, ದಯವೇ ಧರ್ಮದ ಮೂಲವಯ್ಯ ಎಂಬ ಬಸವಣ್ಣವರ ವಚನವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇಡೀ ಜಗತ್ತಿಗೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಹಾಗೂ ಇಲ್ಲಿ ಒಂದು ಮುಕ್ತ ವಿಚಾರ ವೇದಿಕೆ ಅಂತೆಗೆ ಅಂತ ಬಂದಾಗ ಅದು ನಮ್ಮ ಅನುಭವ ಮಂಟಪ. ಅಂತಹ ಆಧುನಿಕ ಅನುಭವ ಮಂಟಪ ಅಂತೆಗೆ ಸೇರಿ ನಮ್ಮ ಈ ಒಂದು ವಿಚಾರ ವೇದಿಕೆ ಏನು ನಾವು ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗ ಏನಿದೆಯಲ್ಲ, ಇದೊಂದು ಆಧುನಿಕ ಒಂದು ಅನುಭವ ಮಂಟಪ. ಇಲ್ಲಿ ಮುಕ್ತವಾದ ವಿಚಾರ ವೈಚಾರಿಕ ನೆಲೆಯೊಳಗೆ ನಾವು ಸಮಾನತೆ, ಸ್ವಾತಂತ್ರ್ಯ ಮತ್ತು ಈ ಒಂದು ಲಿಂಗ ತಾರತಮ್ಯತೆಯ ವಿರೋಧ ನೀತಿಗಳನ್ನು ಅಲ್ಲಗಳೆಯುವಂಥ ಈ ಒಂದು ವಿಚಾರಗಳನ್ನು, ಬಸವ ತತ್ವವನ್ನು ವಾಸ್ತವಿಕ ನೆಲೆಯಲ್ಲಿ, ವೈಚಾರಿಕ ನೆಲೆಯಲ್ಲಿ ಒಂದು ಪ್ರಚಾರಪಡಿಸುವಂಥ ಈ ವೇದಿಕೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಇಂದಿನ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈ ವಚನ ಪ್ರಾರ್ಥನೆಯನ್ನು ನಮ್ಮ ವೇದಿಕೆಯ ವಿದ್ಯಾ ಮುಗ್ದುಮ್ ಮೇಡಮ್ ಅವರು ಇಲ್ಲಿ ಸಲ್ಲಿಸಬೇಕು ಅಂತ ಅವರಲ್ಲಿ ಅಭಿನವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿದ್ಯಾ ಮುಗ್ದುಮ್ ಮೇಡಮ್ ಅವರು ವಚನ ಪ್ರಾರ್ಥನೆಯನ್ನು ಸಲ್ಲಿಸಬೇಕಂತ ವಿನಂತಿ ಮೇಡಮ್. ಅವ್ರು ಬಂದಿಲ್ಲ ಅನಿಸ್ತೈತ್ರಿ. ಜಯಶ್ರೀ ಆಲೂರ್ ಅವ್ರು ವಚನ ಪ್ರಾರ್ಥನೆ ಮಾಡ್ರಿ. ಜಯಶ್ರೀ ಆಲೂರ್ ಮೇಡಮ್ ಅವರು ಮೇಡಮ್ ಇದ್ದೀರಾ ಮೇಡಮ್? ಸುಮಂಗ್ಲಾ ಅಣ್ಣಿಗೇರಿ ಮೇಡಮ್ ಕರೀರಿ. ಸುಮಂಗ್ಲಾ ಅಣ್ಣಿಗೇರಿ ಮೇಡಮ್ ಅವರು. ಹಾ ಮೇಡಮ್, ವಚನ ಪ್ರಾರ್ಥನೆ ಸಲ್ಲಿಸಿ ಮೇಡಮ್. ಮಡಿಕೆಯ ಮಾಡುವೊಡೆ ಮಣ್ಣೆ ಮೊದಲು, ಮಡಿಕೆಯ ಮಾಡುವೊಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವೊಡೆ ಹೊನ್ನೆ ಮೊದಲು, ತೊಡಿಗೆಯ ಮಾಡುವೊಡೆ ಹೊನ್ನೆ ಮೊದಲು, ಮಡಿಕೆಯ ಮಾಡುವೊಡೆ
ಮಣ್ಣೆ ಮೊದಲು. ಶಿವಪಥವನರಿವೋಡೆ ಗುರುಪಥವೇ ಮೊದಲು. ಶಿವಪಥವನರಿವೋಡೆ ಗುರುಪಥವೇ ಮೊದಲು. ಕೂಡಲ ಸಂಗಮ ದೇವರ ನರಿವೋಡೆ ಕೂಡಲ ಸಂಗಮ ದೇವರ ನರಿವೋಡೆ. ಶರಣರ ಸಂಘವೇ ಮೊದಲು ಅಯ್ಯ ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು. ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು. ತೊಡಿಗೆಯ ಮಾಡುವೋಡೆ ಹೊನ್ನೆ ಮೊದಲು. ತೊಡಿಗೆಯ ಮಾಡುವೋಡೆ ಹೊನ್ನೆ ಮೊದಲು. ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು. ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು. ಮಡಿಕೆಯ ಮಾಡುವೋಡೆ ಮಣ್ಣೆ ಮೊದಲು. ಧನ್ಯವಾದಗಳು ಅವಕಾಶಕ್ಕಾಗಿ. ಧನ್ಯವಾದಗಳು ಮೇಡಮ್. ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಈ ವೇದಿಕೆಯ ಶರಣ ತತ್ವದ ಮೂಲ ಆಶಯವನ್ನ, ಶರಣರ ಆಶಯವನ್ನ ಈ ಸಂದರ್ಭದಲ್ಲಿ ವಚನ ಪ್ರಾರ್ಥನೆ ಮೂಲಕ ಸಲ್ಲಿಸಿದ್ದಕ್ಕಾಗಿ ಮೇಡಮ್ ಅವರೇ ತಮಗೆ ಧನ್ಯವಾದಗಳು. ಈಗ ಮುಂದಿನದಾಗಿ ಸ್ವಾಗತ, ಪರಿಚಯ ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ಶರಣೆ ಸ್ಮಿತಾ ಪಾವಟೆ ಮೇಡಮ್ ಅವರನ್ನ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಸ್ಮಿತಾ ಪಾವಟೆ ಮೇಡಮ್ ಅವರು ಸ್ವಾಗತ ಮತ್ತು ಪರಿಚಯ ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತ ತಮ್ಮಲ್ಲಿ ವಿನಂತಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಣ್ಣಿಗೆ ಶೃಂಗಾರ ಗುರು ಹಿರಿಯರು ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳು ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡನ, ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀಯುವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಘನಮೇಳಾಪ, ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯೇಯ ಚನ್ನಮಲ್ಲಿಕಾರ್ಜುನ ಎನ್ನುವ ಅಕ್ಕನ ವಚನದಂತೆ ಇವತ್ತು ನಮ್ಮೆಲ್ಲರ ಸತ್ಸಂಗದಲ್ಲಿ ನಾನು 2026 ಶರಣ ಮಾಸದ ಉಪನ್ಯಾಸ ಮಾಲಿಕೆ 13 ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಿವಾನಂದ್ ಕಲ್ಕೇರಿ IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಚೆನ್ನೈ, ಇವರ ತಂದೆಯವರಾದ ಲಿಂಗೈಕ್ಯ ಶರಣ ಹನುಮಂತರಾಯ ರಾಮಪ್ಪ ಕಲ್ಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಗಿರಿಜಾದೇವಿ ಮಡಿವಾಳಪ್ಪ ಕಲ್ಹಾಳ್ ದಂಪತಿಗಳ ಸ್ಮರಣಾರ್ಥ ವಿಶೇಷ ದತ್ತಿ ಉಪನ್ಯಾಸ. ಈ ವಿಶೇಷ ಉಪನ್ಯಾಸದಲ್ಲಿ ಉಪನ್ಯಾಸ ವಿಷಯ ಲಿಂಗಾಯತರಿಗೆ ಸ್ವಾಯತ್ತ ರಾಜಕೀಯ ನೆಲೆ ಮತ್ತು ಪ್ರಜ್ಞೆಯ ಅವಶ್ಯಕತೆ. ಈ ವಿಷಯ ಕುರಿತು ಉಪನ್ಯಾಸ ನೀಡುವವರು ಶರಣ ಸುನೀಲ್ ಎಸ್ ಸಾನಿಕೊಪ್ಪ, ನ್ಯಾಯವಾದಿಗಳು, ಲೇಖಕರು, ಕೃಷಿಕರು, ಚಿಂತಕರು, ಬೆಳಗಾವಿ. ಇವರನ್ನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಹಾಗೆ ದತ್ತಿ ದಾಸೋಹಿಗಳಾದ ಶ್ರೀ ಶಿವಾನಂದ್ ಕಲ್ಕೇರಿ IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಚೆನ್ನೈ, ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ಈ ಎಲ್ಲ ಉಪನ್ಯಾಸಗಳ ಆಯೋಜಕರು ಹಾಗೂ ನಮ್ಮೆಲ್ಲರ ಈ ವೇದಿಕೆಗಳ ಆಧಾರ ಸ್ತಂಭವಾಗಿರುವ, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಮತ್ತು ಈ ಎಲ್ಲ ಸಂಘಟನೆಗಳಿಗೆ ಮೂಲ ಆಗಿರುವಂತ ಮತ್ತೆಲ್ಲವ ಸಂಘಟನೆಗಳ ನೇತೃತ್ವವನ್ನು ವಹಿಸಿಕೊಂಡಿರೋ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಅಧ್ಯಕ್ಷರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ಇವರಿಗೂ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ತುಂಬಾ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ಮಾಡಿದ ಪ್ರೇಮಕ್ಕ ಅವರಿಗೂ, ಶರಣೆ ಪ್ರೇಮಕ್ಕ ಅವರಿಗೂ ಮತ್ತು ವಚನ ಮಂಗಳ ಮಾಡಲಿರುವ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರಿಗೂ ಗೌರವಪೂರ್ವಕ ಸ್ವಾಗತ ಕೋರುತ್ತೇನೆ. ಮತ್ತು ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಅಕ್ಕ ಮಹಾದೇವಿ ತೆಗ್ಗಿ ಅವರಿಗೂ ಮತ್ತು ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಡುತ್ತಿರುವ ಪ್ರೊಫೆಸರ್ ನಾಗರಾಜ್ ಕೋಟ್ಗಾರ್ ಸರ್ ಅವರಿಗೂ ಗೌರವಪೂರ್ವಕ ಸ್ವಾಗತ ಕೋರುತ್ತೇನೆ. ಹಾಗೆ ಈ ಎಲ್ಲ ಉಪನ್ಯಾಸಗಳನ್ನ ತಾಂತ್ರಿಕ ಸಹಾಯ ನೀಡಿ ನಮಗೆ ಮತ್ತೆ ನೋಡುವಂತೆ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಮತ್ತು ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೂ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಈ ಎಲ್ಲ ಸಂಘಟನೆಗಳ ಸಂಘಟಕರಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಅಮ್ಮ ಅವರಿಗೂ, ಡಾಕ್ಟರ್ ಸರಸ್ವತಿ ಪಾಟೀಲ್ ಅಮ್ಮ ಅವರಿಗೂ, ಶರಣೆ ಗೌರಮ್ಮ ನಾಶಿ ಅವರಿಗೂ
ಶರಣೆ ಸುಧಾ ಪಾಟೀಲ್ ಅವರಿಗೂ, ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರಿಗೂ, ಶರಣೆ ವಿಜಯಲಕ್ಷ್ಮಿ ಹಂಗರ್ಗಿ ಅವರಿಗೂ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಇವತ್ತಿನ ಉಪನ್ಯಾಸದ ಎಲ್ಲ ಕೇಳುಗರಾದ ಶರಣು ಮನಸ್ಸುಗಳಿಗೆ ಗೌರವಪೂರ್ವಕ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಇನ್ನು ಇವತ್ತಿನ ಮುಖ್ಯ ಘಟಕವಾದ ಉಪನ್ಯಾಸಕರ ಪರಿಚಯವನ್ನು ಇವತ್ತಿನ ವಿಷಯದ ಕುರಿತು ಮಾತನಾಡಿರುವ ಶರಣರಾದ ಸುನೀಲ್ ಎಸ್ ಸಾನಿಕೊಪ್ಪ, ನ್ಯಾಯವಾದಿಗಳು, ಲೇಖಕರು, ಕೃಷಿಕರು, ಚಿಂತಕರು. ಇವರು ಬೆಳಗಾವಿಯಲ್ಲಿ ನೆಲೆಸಿದ್ದು 2000ನೇ ಸಾಲಿನಿಂದ ನ್ಯಾಯವಾದಿಯಾಗಿ 26 ವರ್ಷ ಕಾನೂನು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸಿವಿಲ್, ಕ್ರಿಮಿನಲ್, ಗ್ರಾಹಕ ಹಕ್ಕು, ಕೌಟುಂಬಿಕ, ಬ್ಯಾಂಕು, ಹಣಕಾಸು, ಆಸ್ತಿ, ಕಾರ್ಮಿಕ, ಕಂದಾಯ, ಸಹಕಾರಿ, ಚೆಕ್ ಬೌನ್ಸ್, ವಿದ್ಯುತ್ ಪ್ರಕರಣ ಇತ್ಯಾದಿ ಈ ಎಲ್ಲ ಕುರಿತು ಲೇಖಕನಾಗಿ ಕಾನೂನು ಕುರಿತು 6 ಪುಸ್ತಕಗಳನ್ನು ಹೊರತಂದಿದ್ದಾರೆ. ಸಾಮಾಜಿಕ, ಧಾರ್ಮಿಕ ವಿಷಯಗಳ ಕುರಿತು 5 ಪುಸ್ತಕಗಳನ್ನು ಮತ್ತು 1 ಕವನ ಸಂಕಲನವನ್ನು, ಒಟ್ಟು 12 ಕೃತಿಗಳನ್ನು ರಚಿಸಿ ಪ್ರಕಟಗೊಳಿಸಿದ್ದಾರೆ. ಲಿಂಗಾಯತ, ಇಷ್ಟಲಿಂಗ ಮತ್ತು ಇನ್ನಿತರ ವಿಷಯಗಳ ಕುರಿತು ಇನ್ನೂ ಕೆಲವು ಗ್ರಂಥಗಳ ಪ್ರಕಟಣೆ ಆಗಬೇಕಿದೆ. ಅವು ಇನ್ನು ಮುಂದೆ ಬರಲಿ ಎಂದು ಆಶಿಸುತ್ತೇನೆ. ಸುನೀಲ್ ಸಾನಿಕೊಪ್ಪ ಅಡ್ವೊಕೇಟ್ ಹೆಸರಿನಲ್ಲಿ ಯೂಟ್ಯೂಬ್ ಚಾನಲ್ ಇದ್ದು ಅಲ್ಲಿ 250 ವಿಡಿಯೋಗಳನ್ನು ಮೂಲಕ ಕಾನೂನು ಸಾಕ್ಷರತೆ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಈ ಚಾನಲ್ಗೆ 18,000ಕ್ಕೂ ಹೆಚ್ಚಿನ ಅನುಯಾಯಿಗಳನ್ನು ಹೊಂದಿದ್ದಾರೆ. ನ್ಯಾಯಾಲಯದ ಹೊರಗೆ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯ ಒದಗಿಸಲು ನ್ಯಾಯವೆಂಬ ಬೆಳಕು ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದ್ದು, ಪರ್ಯಾಯ ವಿವಾದ ಇತ್ಯರ್ಥ ವಿಧಾನಗಳ ಮೂಲಕ ಖಾಸಗಿ ನ್ಯಾಯಾಲಯದ ರೀತಿ ವಿವಾದ ಇತ್ಯರ್ಥ ಮಾಡಲಾಗುವುದು. ಬಸವಾದಿ ಶರಣರು ಸ್ಥಾಪಿಸಿದ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಸ್ಥಾನಮಾನ ದೊರಕಲು ಅಳಿಲು ಸೇವೆ ಸಲ್ಲಿಸುವ ಆಶಯ ಹೊಂದಿದ್ದಾರೆ. ಅದಕ್ಕಾಗಿ ರಾಜಕೀಯವಾಗಿ ಲಿಂಗಾಯತ ಸಮುದಾಯದ ಕ್ರೋಢೀಕರಣಕ್ಕೆ ಲಿಂಗಾಯತ ಜನತಾ ಪಕ್ಷ ಎಂಬ ಪರಿಕಲ್ಪನೆ ಹುಟ್ಟುಹಾಕಿರುವುದು ತುಂಬಾ ಹೆಮ್ಮೆಯ ವಿಷಯ. ಇದಿಷ್ಟು ಸಂಕ್ಷಿಪ್ತವಾಗಿ ಉಪನ್ಯಾಸಕರ ಪರಿಚಯವನ್ನ ಮಾಡಿಕೊಟ್ಟಿದ್ದೇನೆ. ಇನ್ನು ದತ್ತಿ ದಾಸೋಹಿಗಳ ಪರಿಚಯ. ಶ್ರಮ ಸಂಸ್ಕೃತಿಯ ಶರಣರಾದ ಶಿವಾನಂದ್ ಕಲ್ಕೇರಿ IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಚೆನ್ನೈ. ಇವರ ತಂದೆ ಲಿಂಗೈಕ್ಯ ಶ್ರೀ ಹನುಮಂತರಾಯ ರಾಮಪ್ಪ ಕಲ್ಕೇರಿ, ತಾಯಿ ಲಿಂಗೈಕ್ಯ ಶ್ರೀಮತಿ ಗಿರಿಜಾದೇವಿ. ಇವರಿಬ್ಬರು ಪ್ರೌಢಶಾಲಾ ಶಿಕ್ಷಕರಾಗಿದ್ದರು. ಅಪ್ಪಟ ಬಸವಾಭಿಮಾನಿಗಳಾಗಿದ್ದರು. ಶಿವಾನಂದ್ ಕಲ್ಕೇರಿಯವರ ಪ್ರಾಥಮಿಕ ಶಿಕ್ಷಣ ಮುದ್ದೇಬಿಹಾಳದಲ್ಲಿ, ನಂತರ ವಿಜಯಪುರದ ಸೈನಿಕ್ ಶಾಲೆಗೆ ಆಯ್ಕೆಯಾಗಿ ವಿದ್ಯಾಭ್ಯಾಸ ಮುಂದುವರೆಸಿದ್ದರು. ನಂತರ BSc ಪದವಿಯನ್ನು ಧಾರವಾಡದ ಕರ್ನಾಟಕ ವಿಜ್ಞಾನ ಕಾಲೇಜಿನಲ್ಲಿ, MSc ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮತ್ತು MA ಪದವಿಯನ್ನು ಹೈದರಾಬಾದ್ನಲ್ಲಿ ಪಡೆದುಕೊಂಡರು. ಶ್ರೀ ಶಿವಾನಂದ್ ಅವರು ಭಾರತದ ಲೋಕ ಸೇವಾ ಆಯೋಗದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 347ನೇ ಸ್ಥಾನ ಗಳಿಸಿ ಭಾರತೀಯ ಸೇವಾ ಆದಾಯ ತೆರಿಗೆ ಇಲಾಖೆಯಲ್ಲಿ ಬ್ಯಾಂಕಿನ ಅಧಿಕಾರಿಯಾಗಿ ಆಯ್ಕೆಯಾದರು. ಪ್ರಸ್ತುತ ಈಗ ಚೆನ್ನೈನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಂಗಳೂರಿನ BMPಯಲ್ಲಿ ಪೌರ ಕಾರ್ಮಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗೆ ಅವರ ಜೀವನ ಅನೇಕ ಸಾಧನೆಗಳಿಂದ ಕೂಡಿದೆ. ಅವರು ಅಪ್ಪಟ ಶರಣ ಸಂಪ್ರದಾಯವಾದಿ, ವೈಜ್ಞಾನಿಕ ದೃಷ್ಟಿಕೋನ ಮತ್ತು ವೈಚಾರಿಕ ಚಿಂತನೆಯಿಂದ ಹೀಗೆ ಹಲವು ಮನಸ್ಸುಗಳಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ಇದಿಷ್ಟು ದತ್ತಿ ದಾಸೋಹಿಗಳ ಸಂಕ್ಷಿಪ್ತ ಪರಿಚಯ. ಇನ್ನು ಪ್ರಾಸ್ತಾವಿಕ ನುಡಿಗಳು. ನಮ್ಮ ವೇದಿಕೆಯು ನಿರಂತರ 6 ವರ್ಷಗಳಿಂದ ಶರಣ ಧರ್ಮದ ಕುರಿತಾಗಿ ಮತ್ತು ವಿವಿಧ ವಿಷಯಗಳನ್ನೊಳಗೊಂಡಂತೆ ಜ್ಞಾನ ಪ್ರಸಾರ ಮಾಡುತ್ತಿದ್ದು, ಶರಣ ತತ್ವ ಪ್ರಚಾರ, ವಚನಗಳ ನಿರ್ವಚನ, ಶರಣರ ಕುರಿತಾದ ಹಾಗೂ ವಚನಗಳ ವಿಶ್ಲೇಷಣೆಯ ಕುರಿತು ಕೃತಿಗಳ ಪ್ರಕಟಣೆ, ಹೀಗೆ ಹಲವಾರು ಕಾರ್ಯಗಳು ನಮ್ಮ ವೇದಿಕೆಯಿಂದ ಸಾಗುತ್ತಾ ಬಂದಿವೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ. 12ನೇ ಶತಮಾನದ ಶರಣರಂತೆ ವೇದಿಕೆ ಎಲ್ಲ ಕಾರ್ಯಕಲಾಪಗಳಲ್ಲಿ ಮಹಿಳೆಯರನ್ನು ಮುನ್ನೆಲೆಗೆ ತರುವತ್ತ ಸಾಗಿ ಅವರಿಗೆ ಬರವಣಿಗೆ ಮತ್ತು ಉಪನ್ಯಾಸ ಮಾಡಲು ಸ್ಫೂರ್ತಿ ತುಂಬಿ ಸಹಕರಿಸಿ ಅವಕಾಶವನ್ನು ನೀಡುತ್ತಾ ಬಂದಿದೆ. ಅಷ್ಟೇ ಅಲ್ಲದೆ ಅಕ್ಕನ ಅರಿವು ಬಳಗದ ಶರಣೆಯರಿಗೆ ಕವನಗಳನ್ನು ಬರೆಯುವಂತೆ ಪ್ರೇರೇಪಿಸಿ ಅವರ ಕವನ ಸಂಕಲನಗಳನ್ನು ಪ್ರಕಟಣೆ ಮಾಡುತ್ತಾ ಬಂದಿರುವ ಈ ವೇದಿಕೆಯ ಆಧಾರ ಸ್ತಂಭವಾದ ನಮ್ಮೆಲ್ಲರ ಮಾರ್ಗದರ್ಶಕರಾದ ಶ್ರೀ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಇದರ ಶ್ರೇಯಸ್ಸು ಸಲ್ಲುತ್ತದೆ. ಮತ್ತು ಈ ಎಲ್ಲ ಸಂಘಟನೆಗಳ ಮತ್ತು ವೇದಿಕೆಯ
ನಾನು ಒಬ್ಬಳು ಸದಸ್ಯಳಾಗಿದ್ದು ಅದರ ವಿಷಯವಾಗಿ ನನಗೆ ಹೆಮ್ಮೆ ಮತ್ತು ಸಂತೋಷವೆನಿಸಿದೆ ಎಂದು ಹೇಳಲು ಧನ್ಯವಾದಗಳು. ಮತ್ತು ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಂಘಟಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ. ತುಂಬಾ ಆತ್ಮೀಯವಾಗಿ ಬಹಳ ಅಭಿಮಾನಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ನೆರವೇರಿರುವಂತ ಎಲ್ಲರನ್ನ ಸ್ವಾಗತಿಸಿ ಇಲ್ಲಿ ಇಂದಿನ ಈ ಕಾರ್ಯಕ್ರಮದ ಕುರಿತು ವಿಶೇಷ ಉಪನ್ಯಾಸ ನೀಡಲಿರುವಂತಹ ಸುನಿಲ್ ಎಸ್ ಸಾನಿಕೊಪ್ ಸರ್ ಅವರ ಪರಿಚಯವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿ, ಅದಲ್ಲದೆ ಈ ಕಾರ್ಯಕ್ರಮದ ಇಂದಿನ ವಿಶೇಷ ಉಪನ್ಯಾಸದ ಕುರಿತಾಗಿ ಇಂದಿನ ದತ್ತಿ ದಾಸೋಹಿಗಳು ಹಾಗೂ ಈ ಕಾರ್ಯಕ್ರಮದ ಮೂಲವನ್ನ ಪ್ರಾಸ್ತಾವಿಕವಾಗಿ ಮಾತನಾಡುವುದರ ಜೊತೆಗೆ ನಮ್ಮ ಈ ವೇದಿಕೆ ನಡೆದು ಬಂದ ದಾರಿ ಹಾಗೂ ಅಭಿನವಪೂರ್ವಕವಾಗಿ ನಮ್ಮಲ್ಲಿ ಆಗ್ತಾ ಇರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಇಲ್ಲಿ ಎಲ್ಲ ಒಂದು ಸಮಸ್ತ ಶರಣ ಬಳಗ ಸಲ್ಲಿಸ್ತಾ ಇರುವಂಥ ಒಂದು ನಿಸ್ವಾರ್ಥ ಸೇವೆಯನ್ನು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ನೆನೆದು ಕಾರ್ಯಕ್ರಮದಲ್ಲಿ ಈ ಸ್ವಾಗತ ಪರಿಚಯ ಹಾಗೂ ಪ್ರಾಸ್ತಾವಿಕವಾಗಿ ಬಹಳ ತುಂಬ ಚೆನ್ನಾಗಿ ಮನಮುಟ್ಟುವಂತೆ ಮಾತನಾಡಿರುವಂಥ ಶರಣೆ ಸ್ಮಿತಾ ಪಾಟೀಲ್ ಪಾವಟೆ ಮೇಡಮ್ ಅವರೇ, ತಮಗೆ ಆತ್ಮೀಯವಾಗಿರುವಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಹೇಗೆ ನಾವು ನಮ್ಮ ವೃತ್ತಿ ಜೀವನದಲ್ಲಿ ಬಸವ ತತ್ವಗಳನ್ನು ಅಥವಾ ಶರಣ ತತ್ವಗಳನ್ನು ಅಳವಡಿಸಿಕೊಳ್ಬೇಕು, ಅದರ ಅವಶ್ಯಕತೆ ಏನಿದೆ ಅನ್ನುವಂಥ ಒಂದು ವಿಚಾರವನ್ನ ನಾವು ಈಗಾಗಲೇ ಸುನೀಲ್ ಸರ್ ಅವರ ಪರಿಚಯದೊಳಗೆ ನೋಡಿದ್ವಿ. ಕಡಿಮೆ ಖರ್ಚಿನೊಳಗೆ ನಾವು ನ್ಯಾಯವನ್ನು ಒದಗಿಸಿಕೊಡುವಂಥ ಒಂದು ವಿಶೇಷ ಒಂದು ವ್ಯವಸ್ಥೆಯನ್ನು ತಾವು ಮಾಡಿಕೊಟ್ಟಿರುವಂಥದ್ದು. ಸೊ ಈ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಅದೇ ದಾರಿಯೊಳಗೆ ನಡೆಯೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಸ್ಮಿತಾ ಪಾವಟೆ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ನಾವು ನೇರವಾಗಿ ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಅಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಲಿಂಗಾಯತರಿಗೆ ಸ್ವಾಯತ್ತ ರಾಜಕೀಯ ನೆಲೆ ಮತ್ತು ಪ್ರಜ್ಞೆಯ ಅವಶ್ಯಕತೆ ಅನ್ನುವಂಥ ಒಂದು ವಿಶೇಷ ಉಪನ್ಯಾಸ ಇಂದಿದೆ. ಈ ಸಂದರ್ಭದಲ್ಲಿ ಸುನಿಲ್ ಎಸ್ ಸಾನಿಕೊಪ್ ನ್ಯಾಯವಾದಿಗಳು, ಲೇಖಕರು, ಕೃಷಿಕರು, ಚಿಂತಕರು, ಅದರ ಜೊತೆಗೆ ಒಂದು ಪಕ್ಕ ಬಸವ ತತ್ವ ಮತ್ತು ಶರಣ ತತ್ವದ ಅನುಯಾಯಿಗಳು ತಾವು ಅಂತೆಗೆ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಈ ಒಂದು ವಿಷಯದ ಕುರಿತಾಗಿ ಒಂದು ಉಪನ್ಯಾಸವನ್ನು ನೀಡಬೇಕು ಅಂತೆಗೆ ಹೇಳಿ ನಮ್ಮ ಈ ವೇದಿಕೆಯ ಪರವಾಗಿ ಸುನಿಲ್ ಸರ್ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ವೇದಿಕೆ ನಿಮ್ಗಾಗಿತ್ತು ಸರ್. ಈಗ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ ಸರ್. ಕೇಳಿಸ್ತಾ ಇದೆಯಲ್ಲ ಸರ್? ಕೇಳಿಸ್ತಾ ಇದೆಯಲ್ಲ? ಹಾ ಸರ್, ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಓಕೆ ಸರ್. ಎಲ್ಲರಿಗೂ ಶರಣಾರ್ಥಿ. ಲಿಂಗಾಯತರಿಗೆ ಸ್ವಾಯತ್ತ ರಾಜಕೀಯ ನೆಲೆ ಮತ್ತು ಪ್ರಜ್ಞೆ ಅವಶ್ಯಕತೆ ಕುರಿತಾಗಿ ನಾನು ಹೇಳ್ಬೇಕಂತಂದ್ರೆ, ಇತಿಹಾಸದಲ್ಲಿ ನಾವೆಲ್ಲರೂ ನೋಡಿದಂತೆ ಯಾವ ಧರ್ಮ ಅದಕ್ಕೆ ರಾಜಕೀಯದ ಒಂದು ಆಶ್ರಯ ಸಿಗ್ತದೆ, ರಾಜರ ಆಶ್ರಯ ಸಿಗ್ತದೆ, ಅದು ಬೆಳೀತಾ ಹೋಗ್ತದೆ. ಮತ್ತು ಆಶ್ರಯ ತಪ್ಪಿದಾಗ ಅದು ಅವನತಿ ಆಗ್ತದೆ ಅಥವಾ ಅದಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ನಾವು ಇತಿಹಾಸದಲ್ಲಿ ನೋಡಿದ್ದೇವೆ. ಸೊ ಇದರ ಕುರಿತಾಗಿ ಹೆಚ್ಚಿಗೆ ಹೇಳುವಂತದ್ದೇನು ಅವಶ್ಯಕತೆ ಇಲ್ಲ. ಸೊ ಈಗ ನಮ್ಮ ಇವತ್ತಿನ ವ್ಯವಸ್ಥೆಯೊಳಗೆ ನಮಗ ದೇಶದಲ್ಲಿ ಸಂವಿಧಾನದ ಪ್ರಕಾರ ನಮ್ಮ ವ್ಯವಸ್ಥೆ ನಡೀತಾ ಇದೆ. ಈ ಬಸವ ತತ್ವ, ಶರಣ ತತ್ವದ ಏನು ಹೆಚ್ಚಿಗೆ ಅದಕ್ಕೆ ಪ್ರಾಶಸ್ತ್ಯ ಸಿಗಬೇಕಿತ್ತು, ಸ್ವಾಯತ್ತತೆ ಸಿಗಬೇಕಿತ್ತು, ಉಳಿದ ಧರ್ಮಗಳಂತೆ ಮಾನ್ಯತೆ ಸಿಗಬೇಕಿತ್ತು. ಅದು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಯಾಕೆ ಅಂತಂದ್ರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ ಎಂದು ತಮ್ಗೆಲ್ಲರಿಗೂ ಗೊತ್ತಿದ್ದಂತ ವಿಷಯ. ಈಗ ಪ್ರತಿಯೊಂದು ಇದಕ್ಕೆ ಕಾರಣ ಅಂತಂದ್ರೆ ಪ್ರತಿಯೊಂದು ಏನು ಲಿಂಗಾಯತ ರಾಜಕಾರಣಿಗಳು, ರಾಜಕೀಯ ಧೋರಣೆಗಳು ಇದ್ರೂ ಸಹಿತ ಅವರು ಪ್ರತಿಯೊಂದು ಪಕ್ಷದ ಒಬ್ಬ ಅನುಯಾಯಿಯಾಗಿ ಆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಅವರು ಬದ್ಧರಾಗಿ ನಡಿಬೇಕಾಗ್ತದೆ. ಆದ್ರೆ ಪ್ರತಿಯೊಂದು ಪಕ್ಷಕ್ಕೂ ತನ್ನದೇ ಆದ ಒಂದು ಸಿದ್ಧಾಂತ ಇದೆ. ಸೊ ಅದಕ್ಕಾಗಿ ಆ ಸಿದ್ಧಾಂತವನ್ನು ಬಿಟ್ಟು ಅವರು ಏನು ಮಾಡಕ್ಕಾಗೋಲ್ಲ. ಇದು ಮೂಲಭೂತವಾಗಿರುವಂತ ಸಮಸ್ಯೆ. ಸೊ ಇದಕ್ಕಾಗಿ ನಾವು ಲಿಂಗಾಯತ ಅಥವಾ ಶರಣ ತತ್ವ ಇದರ ಕುರಿತಾಗಿನೇ ಒಂದು ಪ್ರತ್ಯೇಕ ರಾಜಕೀಯ ನೆಲೆಯ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದಕ್ಕಾಗಿ ಈ ಒಂದು ಪರಿಕಲ್ಪನೆ ನನಗೆ, ಅಂದ್ರೆ ಲಿಂಗಾಯತ ಜನತಾ ಪಕ್ಷ ಅನ್ನೋ ಪರಿಕಲ್ಪನೆ ನನಗೆ ಮೂಡಿದೆ. ಸೊ ಇದು ಈ ಒಂದು ಲಿಂಗಾಯತ ಅನ್ನೋ ಒಂದು ಹೆಸರಿನಿಂದ ರಾಜಕೀಯ ಪಕ್ಷ ಮಾಡ್ಲಿಕ್ಕೆ ಸಾಧ್ಯತೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಮೂಡಬಹುದು. ಸೊ ಅದಕ್ಕಾಗಿ ನಾವು ಮೊದಲಿಗೆ ಒಂದು ಸಿದ್ಧಾಂತ ಒಂದು ರಾಜಕೀಯ ಪಕ್ಷವಾಗಿ ನೋಂದಣಿ ಆಗಬೇಕಾದ್ರೆ ಅದಕ್ಕೆ ಏನು ಮೂಲಭೂತ ಅವಶ್ಯಕತೆ ಇದೆ ಅನ್ನೋದು, ಅಂದ್ರೆ ಮೊದಲೇ ಒಂದು ಕಂಡೀಷನ್ ಏನಂತೆ ಅನ್ನೋದನ್ನ ನೋಡಿದಾಗ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಎಲ್ಲ ಮಾಹಿತಿ ಸಿಗ್ತದೆ. ಸೊ ಪ್ರತಿಯೊಂದು ಮುಖ್ಯವಾಗಿ ಇಲ್ಲಿ ಏನಿದೆ ಅಂದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷ ನಮ್ಮ ದೇಶದಲ್ಲಿ ಅದು ನೆಲೆಗೊಳ್ಳಬೇಕಾದ್ರೆ ಅದು ಮೂಲಭೂತವಾಗಿ ಸಂವಿಧಾನದ ಆಶಯಗಳನ್ನ ಅದು ಎತ್ತಿಡಬೇಕಾಗ್ತದೆ. ಅಂದ್ರೆ ಅದರೊಳಗೆ ಮೊದಲನೇದಾಗಿ
ಪ್ರಮುಖ ಒಂದು ಪ್ರತಿಜ್ಞೆ ಇರ್ಬೇಕಾಗ್ತದೆ. ಯಾವುದೇ ಒಂದು ಪಕ್ಷ ರಚನೆ ಆಗ್ಬೇಕಂದ್ರೆ, ಸ್ಥಾಪನೆ ಆಗ್ಬೇಕಂದ್ರೆ ಆ ಪಕ್ಷವು ಭಾರತದ ಸಂವಿಧಾನಕ್ಕೆ ಮತ್ತು ಸಮಾಜವಾದ, ಜಾತ್ಯತೀತತೆ ಮತ್ತು ಪ್ರಜಾಪ್ರಭುತ್ವದ ತತ್ವಗಳಿಗೆ ನಿಜವಾದ ನಂಬಿಕೆ ಮತ್ತು ನಿಷ್ಠೆಯನ್ನ ಹೊಂದಿರಬೇಕು ಮತ್ತು ಭಾರತದ ಸಾರ್ವಭೌಮತ್ವ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಬೇಕಂತ ಹೇಳಿ ಹೇಳುವಂತ ಒಂದು ನಿರ್ದಿಷ್ಟ ಷರತ್ತು ಅದರಲ್ಲಿ ಮೊದಲಿರ್ಬೇಕಾಗ್ತದೆ. ಸೊ ಯಾವುದೇ ಒಂದು ಪಕ್ಷದ ಒಂದು ಏನು ಬಯಲಾಗ್ ಮಾಡ್ಕೋತೀವಿ ಅದರೊಳಗೆ ಇದು ಮೊದಲೇ ನಿಯಮ ಇರ್ಬೇಕಾಗ್ತದೆ. ಸೊ ಈ ಒಂದು ನಿಯಮವನ್ನು ಇಟ್ಟುಕೊಂಡು ಯಾವುದೇ ರೀತಿಯ ಸಿದ್ಧಾಂತಗಳನ್ನ ಇಟ್ಟುಕೊಂಡು ಸಂವಿಧಾನಕ್ಕೆ ಯಾವುದೇ ವಿರೋಧ ಆಗಿರಬಾರ್ದು ಅನ್ನೋ ಒಂದು ಆಶಯವನ್ನ ನೋಡ್ಕೊಂಡು ಪಕ್ಷವನ್ನ ಸ್ಥಾಪನೆ ಮಾಡಬೇಕಾಗ್ತದೆ. ಈಗ ನಾವು ಸಂವಿಧಾನದ ಆಶಯದಲ್ಲಿ ನೋಡಿದಾಗ ಮೂಲಭೂತ ತಮಗೆಲ್ಲರಿಗೂ ಗೊತ್ತಿರುವಂತೆ ಸಂವಿಧಾನದ ಮೂಲ ಆಶಯ ಸ್ವಾತಂತ್ರ್ಯ ಮತ್ತು ಸಮಾನತೆ. ಈ ಅವೆಲ್ಲ ನಾನು ಪರಿಚ್ಛೇದಗಳನ್ನ ವಿವರವಾಗಿ ಹೇಳೋದಿಲ್ಲ. ಆದ್ರೆ ಮುಖ್ಯವಾಗಿ ಪ್ರಮುಖ ಏನು ಅಂಶಗಳಂತಂದ್ರೆ ಸಮಾನತೆಯ ದೃಷ್ಟಿಯಿಂದ ಬಂದಾಗ ಆರ್ಟಿಕಲ್ 17, 15 ಮತ್ತು 16 ಇವೆಲ್ಲ ಆರ್ಟಿಕಲ್ಸ್ ಏನಿದೆ ಅಸ್ಪೃಶ್ಯತೆಯನ್ನ ವಿರೋಧಿಸುವಂತದ್ದು ಮತ್ತು ಜಾತಿ ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡೋದನ್ನ ವಿರೋಧಿಸುವುದು, ಈ ರೀತಿ ನಿಷೇಧ ಮಾಡುವಂತ ಏನು ಅಂಶಗಳು ಸಂವಿಧಾನದೊಳಗೆ ಅದಾವೆ. ಆಮೇಲೆ ಈ 19ನೇ ಕಲಂ ಪ್ರಕಾರ ಏನು ಮೂಲಭೂತ ಹಕ್ಕುಗಳು ಸಿಗ್ತವೆ. ಆಮೇಲೆ 21ರೊಳಗೆ ಸ್ವಾತಂತ್ರ್ಯದ ಹಕ್ಕದೆ. ಆಮೇಲೆ ಮುಂದೆ ಧಾರ್ಮಿಕ ವಿಷಯಗಳು ಬಂದಾಗ 25, 26, 27, 28 ಇವೇನದೆ ಈ ಜಾತ್ಯತೀತ ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ನಿಬಂಧನೆಗಳನ್ನ ಕೊಡ್ತವೆ. ಅಂದ್ರೆ ಈ ಸಂವಿಧಾನ ಅಥವಾ ನಮ್ಮ ವ್ಯವಸ್ಥೆ ಯಾವುದೇ ಧರ್ಮ ಮತ್ತು ಜಾತಿಯ ಕುರಿತಾಗಿ ಪ್ರಮೋಟ್ ಮಾಡೋದಾಗ್ಲಿ, ಅಂದ್ರೆ ಅದನ್ನ ಹೆಚ್ಚಿಗೆ ಪ್ರೋತ್ಸಾಹಿಸೋದಾಗ್ಲಿ ಅಥವಾ ಅದನ್ನ ವಿರೋಧಿಸೋದಾಗ್ಲಿ ಆ ತರ ಮಾಡದೆ ತಟಸ್ಥ ನಿಲುವನ್ನು ಹೊಂದಿರುವಂತ ಒಂದು ನಮ್ಮ ಸಂವಿಧಾನ ವ್ಯವಸ್ಥೆ ಇದೆ. ಸೊ ಹೀಗಾಗಿ ಪ್ರತಿಯೊಂದು ಧಾರ್ಮಿಕ ವ್ಯವಸ್ಥೆ ತನ್ನ ಧರ್ಮಗಳನ್ನ ಪ್ರಚಾರ ಮಾಡೋದಾಗಲಿ, ತನ್ನ ವಿಚಾರಗಳನ್ನ ಬೆಳೆಸೋದಾಗ್ಲಿ ಅದಕ್ಕೆ ಅವಕಾಶ ಇದ್ದೇ ಇದೆ. ಸೊ ಈ ರೀತಿ ಇರುವಾಗ ಇಲ್ಲಿ ಮುಖ್ಯವಾಗಿ ನಾವು ಚುನಾವಣಾ ಆಯೋಗದ ನಿಯಮ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ಈ ಚುನಾವಣೆ ಆಯೋಗ ಏನು ಒಂದು ಕಂಡೀಷನ್ ಹಾಕಿದೆ ಅಂದ್ರೆ ಅದನ್ನ ಹೇಳ್ಬಿಡ್ತೀನಿ. ಮುಖ್ಯವಾಗಿ ಈ 2004ರಲ್ಲಿ ಒಂದು ಮಾರ್ಗಸೂಚಿ, 2005ರಲ್ಲಿ ಒಂದು ನೀತಿಯನ್ನ ಮಾಡ್ತಾರೆ. ಅದನ್ನ 2014ರಲ್ಲಿ ಅದರೊಳಗೆ ಮಾರ್ಪಾಡು ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರ ಯಾವುದೇ ಧಾರ್ಮಿಕ ಅಥವಾ ಜಾತಿ ಆಧಾರಿತ ಹೆಸರುಗಳೊಂದಿಗೆ ಹೊಸ ಪಕ್ಷಗಳನ್ನ ನೋಂದಾಯಿಸುವುದನ್ನ ನಿಲ್ಲಿಸ್ಬೇಕಂತೇಳಿ ಚುನಾವಣೆ ಆಯೋಗ ತನ್ನ ನೀತಿಯನ್ನ ರೂಪಿಸಿಕೊಂಡಿದೆ. ಸೊ ಅಂದ್ರೆ ಜಾತಿ ಅಥವಾ ಧರ್ಮದ ಆಧಾರದ ಹೆಸರಿನಲ್ಲಿ ನಾವು ರಾಜಕೀಯ ಪಕ್ಷಗಳನ್ನ ಮಾಡಬಾರ್ದು ಅಂತೇಳಿ ಅವರು ನೀತಿಯನ್ನ ರೂಪಿಸಿದ್ದಾರೆ. ಹಾಗಂತೇಳಿ ಹಂಗಂದ್ರೆ ಅದು ಏನು ಸಾಧ್ಯ ಇಲ್ಲ ಅಂತ ಅನ್ನೋ ಪ್ರಶ್ನೆ ಬರ್ಬೋದು. ಆದ್ರೆ ಇದಕ್ಕೆ ಉತ್ತರ ಏನಂತಂದ್ರೆ ಈಗಾಗಲೇ ಧಾರ್ಮಿಕ ಮತ್ತು ಏನು ಜಾತಿ ಹೆಸರಿನಲ್ಲಿ ಇರುವಂತ ರಾಜಕೀಯ ಪಕ್ಷಗಳ ಮಾಹಿತಿ ಕೊಡ್ಬೇಕಂತಂದ್ರೆ ಒಂದು ಶಿರೋಮಣಿ ಅಕಾಲಿ ದಳ ಅಂತೇಳಿ ಒಂದು ಪಕ್ಷ ಇದೆ. ಆಮೇಲೆ ಇಂಡಿಯನ್ ಮುಸ್ಲಿಂ ಲೀಗ್ ಅಂತದೆ. ಆಮೇಲೆ ತಮಗ್ ಗೊತ್ತಿರುವಂತೆ AIMIM ಅಂತೇಳಿ ಅಂದ್ರೆ ಆಲ್ ಇಂಡಿಯಾ ಮಸ್ಜಿದ್ ಇತಿಹಾದುಲ್ ಮುಸ್ಲಿಮಿನ್ ಅಂತ ಈ ಪಕ್ಷಗಳು ಧಾರ್ಮಿಕ ಹೆಸರಿನಲ್ಲಿನೇ ಪಕ್ಷಗಳದಾವೆ. ಮತ್ತೆ ಇನ್ನೂ ಹೇಳ್ಬೇಕಂತಂದ್ರೆ ಕೆಲವೊಂದು ನೋಂದಾಯಿತ ರಾಜಕೀಯ ಪಕ್ಷಗಳಾದ ಆದ್ರೆ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ. ಅಂದ್ರೆ ನೋಂದಾವಣಿ ಮಾಡ್ಕೊಂಡಿದ್ದಾರೆ, ಆದ್ರೆ ಅವಕ್ಕೆ ಮಾನ್ಯತೆ ಯಾವಾಗ ಸಿಗ್ತದೆ ಅಂದ್ರೆ ಕನಿಷ್ಠ ಇಂತಿಷ್ಟು ಸೀಟ್ ಅವ್ರು ಆರಿಸಿ ಬರ್ಬೇಕಾಗುತ್ತೆ, ಅವಾಗ ರಾಜಕೀಯ ಮಾನ್ಯತೆ ಸಿಗ್ತದೆ. ಆ ರೀತಿ ನೋಂದಾಯಿತ ಧಾರ್ಮಿಕ ಪಕ್ಷಗಳಂತಂದ್ರೆ ಅಖಿಲ ಭಾರತ ಹಿಂದೂ ಮಹಾಸಭಾ ಮತ್ತು ಭಾರತೀಯ ಅಲ್ಪಸಂಖ್ಯಾತರ ಸುರಕ್ಷಾ ಮಹಾಸಂಘ ಅಂತೇಳಿ ಈ ರೀತಿ ಈ ಪ್ರತ್ಯಕ್ಷವಾಗಿ ಅಂದ್ರೆ ನೇರವಾಗಿ ಧಾರ್ಮಿಕ ಒಂದು ಅರ್ಥವನ್ನ ಕೊಡುವಂತ ಧಾರ್ಮಿಕ ಹೆಸರನ್ನ ಇಟ್ಟುಕೊಂಡಂತ ಪಕ್ಷಗಳು ಈ ದೇಶದಲ್ಲಿ ಅದಾವೆ. ಅವು ರಚನೆ ಆಗಿವೆ ಮತ್ತು ಅವು ನಡೀತಾ ಇದ್ದಾವೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಅದರ ಜೊತೆಗೆ ಪರೋಕ್ಷವಾದಂತ ಧಾರ್ಮಿಕ ಪಕ್ಷಗಳಂತಂದ್ರೆ ಉದಾಹರಣೆಗೆ ಬಿಜೆಪಿ ಮತ್ತು ಶಿವಸೇನೆ ಅಂತ ಹೇಳ್ಬೋದು. ಹಿಂದುತ್ವದ ಐಡಿಯಾಲಜಿ ಮೇಲೆ ಇರುವಂತ ಪಕ್ಷಗಳು ನೇರವಾಗಿ ಇಲ್ಲಂದ್ರು ಪರೋಕ್ಷವಾಗಿ ಅದನ್ನ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ರೀತಿ ಇದನ್ನ ಇರುವಾಗ ನಾವು ಇಲ್ಲಿ ಕಾನೂನು ಏನ್ ಹೇಳ್ತಾ ಇದೆ ಈ ಕುರಿತಾಗಿ, ಯಾಕಂತಂದ್ರೆ ಸಂವಿಧಾನ ಹೇಳಿದ್ ಏನನ್ನೋದನ್ನ ಹೇಳಿದೆ. ಆಮೇಲೆ ಚುನಾವಣೆ ಆಯೋಗ ಹೇಳುವಂತ ಕಂಡೀಷನ್ ಏನನ್ನೋದು ಹೇಳಿದೆ. ಅದಕ್ಕೆ ಈ ಕುರಿತಾಗಿ ಕೋರ್ಟ್ ನೊಳಗೆ ಪ್ರಕರಣ ಆಗಿವೆ. ಆ ಪ್ರಕರಣಗಳನ್ನ ತಮಗೆ ಮನವರಿಕೆ ಮಾಡಿದ್ರೆ ತಿಳಿಸಿದ್ರೆ ಹೆಚ್ಚಿಗೆ ಇದು ಮನವರಿಕೆ ಆಗ್ತದೆ ಅಂತ ಅನ್ಕೋತೀನಿ. ಸೊ ಅದಕ್ಕಾಗಿ
ಒಂದು ಪ್ರಕರಣ ಅಶ್ವಿನ್ ಕುಮಾರ್ ಉಪಾಧ್ಯಾಯ ವಿರ್ಸಸ್ ಭಾರತ ಚುನಾವಣಾ ಆಯೋಗ ಅಂತೇಳಿ. ಈ ಪ್ರಕರಣ ಇನ್ನೂ ಜಾರಿಯಲ್ಲಿದೆ, ಅಂದ್ರೆ ಇನ್ನೂ ಮುಗಿದಿಲ್ಲ ಈ ಪ್ರಕರಣ. ಇದರೊಳಗೆ ದೆಹಲಿ ಹೈಕೋರ್ಟ್ ಮುಂದೆ ಇರುವಂತ ಪ್ರಕರಣ. ಇದರೊಳಗೆ ಜಾತಿ, ಧರ್ಮ, ಜನಾಂಗ ಮತ್ತು ಭಾಷಾ ಅರ್ಥಗಳನ್ನು ಹೊಂದಿರುವ ಹೆಸರುಗಳು ಮತ್ತು ತ್ರಿವರ್ಣ ಧ್ವಜಗಳನ್ನು ಹೋಲುವ ಧ್ವಜಗಳನ್ನು ಹೊಂದಿರುವ ರಾಜಕೀಯ ಪಕ್ಷಗಳ ನೋಂದಣಿಯನ್ನು ರದ್ದುಗೊಳಿಸುವಂತೆ ಈ ಪ್ರಕರಣದಲ್ಲಿ ಕೇಳಲಾಗಿತ್ತು. ಅಂದ್ರೆ ಅಶ್ವಿನಿ ಉಪಾಧ್ಯಾಯ ಅವರು ಕೇಳಿದ್ರು. ಅಂದ್ರೆ ಮುಖ್ಯವಾಗಿ ಎಐಎಂಐಎಂ ಏನ್ ಪಕ್ಷ ಇದೆ ಆ ಕುರಿತಾಗಿ ಅಥವಾ ಯಾವುದೇ ರೀತಿ ಧಾರ್ಮಿಕ ಹಿನ್ನೆಲೆ ಹೇಳುವಂತ ಪಕ್ಷಗಳನ್ನ ಇವರು ನೋಂದಣಿ ರದ್ದು ಮಾಡ್ಬೇಕಂತ ಕೇಳಿದ್ರು. ಆದ್ರೆ ಇಲ್ಲಿ ಈ ತರ ಪ್ರಶ್ನೆಗಳನ್ನ ಸಂಸತ್ತು ನಿರ್ಧರಿಸಬೇಕಾಗ್ತದೆ, ಅದು ನ್ಯಾಯಾಂಗದ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತೇಳಿ ದೆಹಲಿ ಹೈಕೋರ್ಟ್ ಹೇಳಿದೆ. ಅಂದ್ರೆ ಇದನ್ನ ಪಾರ್ಲಿಮೆಂಟ್ ಅಂದ್ರೆ ಕಾನೂನು ಮೂಲಕ, ಶಾಸನ ಮೂಲಕ ಮಾಡಕ್, ಅದು ಸಂವಿಧಾನದೊಳಗೆ ಆ ನಿಯಮ ಇರ್ಬೇಕಾಗ್ತದೆ. ಸೊ ಅಂದಾಗ ಇದು ಮಾಡಕ್ ಸಾಧ್ಯತೆ ಅನ್ನೋದನ್ನ, ಇದು ಕೋರ್ಟ್ ತೀರ್ಮಾನ ಮಾಡಕ್ ಬರೋದನ್ನ ಹೈಕೋರ್ಟ್ ಹೇಳಿದೆ. ಇದು ಒಂದು. ಆಮೇಲೆ ಇನ್ನೊಂದು ಇದೇ ರೀತಿ ಪ್ರಕರಣ ಇದೆ, ಮದ್ರಾಸ್ ಹೈಕೋರ್ಟ್ ತೀರ್ಮಾನದೆ, ದೇಶೀಯ ದೈವಿಕ ಮುರ್ಪೊಕ್ಕು ಕಳಂಗಂ ವರ್ಸಸ್ ಭಾರತ ಚುನಾವಣಾ ಆಯೋಗ ಅಂತೇಳಿ ಇದು ಒಂದು ಪ್ರಕರಣ ಇದೆ. ಆಮೇಲೆ ಇನ್ನೊಂದು ಪ್ರಕರಣ, ಧಾರ್ಮಿಕ ಹೆಸರುಗಳನ್ನ ಹೊಂದಿರುವ ರಾಜಕೀಯ ಪಕ್ಷಗಳ ನೋಂದಣಿಯನ್ನು ತಡೆಯಲು ಯಾವುದೇ ಅಧಿಕಾರವಿಲ್ಲ, ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. ಇದು ಸೈಯದ್ ವಸೀಂ ರಿಜ್ವಿ ವರ್ಸಸ್ ಭಾರತ ಚುನಾವಣಾ ಆಯೋಗ ಅಂತೇಳಿ. ಅಂದ್ರೆ ಇದು 2021ರಲ್ಲಿ ಇದಂತ ಪ್ರಕರಣ. ಅಂದ್ರೆ ಇದು ಲೇಟೆಸ್ಟ್ ಆಗಿ, ಅಂದ್ರೆ ಅವರು ನಿಯಮ 2005ರಲ್ಲಿ ಮಾಡ್ಕೊಂಡು ಅದನ್ನ 2016ರಲ್ಲಿ 15ರಲ್ಲಿ ತಂದ್ರು ಸಹಿತ ಈ 2021ರಲ್ಲಿ ಪ್ರಕರಣದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆ ಚುನಾವಣೆ ಆಗಿದ್ದಾರೆ ಕೋರ್ಟ್ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ಗೆ, ಧಾರ್ಮಿಕ ಹೆಸರುಗಳನ್ನು ಹೊಂದಿರುವ ರಾಜಕೀಯ ಪಕ್ಷಗಳ ನೋಂದಣಿಯನ್ನು ತಡೆಯಲು ಯಾವುದೇ ಅಧಿಕಾರವಿಲ್ಲ ಅಂತ ಅವರೇ ಹೇಳಿದ್ದಾರೆ. ಸೊ ಕೋರ್ಟ್ಗೆ ಅವರೇ ಬರೆದು ಹಾಕಿಬಿಟ್ಟಾರೆ, ನಮ್ಗೆ ಅಧಿಕಾರ ಇಲ್ಲ ಅಂತ, ರಾಜಕೀಯ ಪಕ್ಷಗಳು ಧಾರ್ಮಿಕ ಹೆಸರಿನಲ್ಲಿ ನೋಂದಣಿ ಆಗೋದನ್ನ ತಡೆಯಕ್ಕೆ ಅಧಿಕಾರ ತಮಗಿಲ್ಲ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಈಗಾಗಲೇ ಹೇಳಿದಂತೆ ಎಐಎಂಐಎಂ ಪಕ್ಷ ಏನು ಅಸಾದುದ್ದೀನ್ ಓವೈಸಿ ಅವರ ಪಕ್ಷ, ಅದರ ಕುರಿತಾಗಿ ತಿರುಪತಿ ನರಸಿಂಹ ಮುರಾರಿ ವಿರುದ್ಧ ಭಾರತ ಒಕ್ಕೂಟ ರಿಟ್ ಅರ್ಜಿ 94/20/2018 ಇದು ದೆಹಲಿ ಹೈಕೋರ್ಟ್ ನಲ್ಲಿ ಆದಂತ ಪ್ರಕರಣ. ಇದು ಎಐಎಂಐಎಂ ರಾಜಕೀಯ ಪಕ್ಷವು ಇಸ್ಲಾಂ ಧರ್ಮದ ಪ್ರಚಾರ ಮತ್ತು ಶರಿಯಾ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಕುರಿತ ದೇಶಗಳನ್ನು ಹೊಂದಿದೆ. ಸೊ ನಾನು ಅದು ಬಯಲಾನು ಎಲ್ಲಾ ತೆಗೆದು ನೋಡಿದ್ದೀನಿ. ಅದರೊಳಗೆ ಮೇಲಿಗೆ ಆರಂಭದಲ್ಲಿ ಈ ರೀತಿ ಏನು ಸಂವಿಧಾನದ ಏನು ಆಶಯಗಳನ್ನ ಅದು ಮೊದಲು ಮೆನ್ಷನ್ ಮಾಡ್ತಾರೆ. ಅಂದ್ರೆ ಏನು ಚುನಾವಣೆ ಆಯೋಗದಲ್ಲಿ ನೋಂದಣಿ ಆಗ್ಬೇಕಾದ್ರೆ ಏನ್ ಕಂಡೀಷನ್ ಇದೆ ಅದನ್ನ ಮಾಡ್ತಾರೆ. ಅದ್ರ ಕೆಳಗೆ ಅವರು ತಮ್ಮ ಆಶಯಗಳನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಏನಂತಂದ್ರೆ, ಇಸ್ಲಾಂ ಧರ್ಮದ ಪ್ರಚಾರ ಮತ್ತು ಶರಿಯಾ ಕಾನೂನಿನ ಬಗ್ಗೆ ಸಮಾಜದಲ್ಲಿ, ತಮ್ಮ ಸಮಾಜದಲ್ಲಿ ಜಾಗೃತಿ ಅರಿವು ಮೂಡಿಸುವಂತದ್ದು. ಸೊ ಈ ರೀತಿ ಅಂಶಗಳನ್ನ ಇಟ್ಟುಕೊಂಡು ಅವರು ಈಗಾಗಲೇ ನೋಂದಣಿ ಮಾಡಿದ್ದಾರೆ. ಇದನ್ನ ಪ್ರಶ್ನಿಸಿ ಇವರು ತಿರುಪತಿ ನರಸಿಂಹ ಮುರಾರಿ ಇವರು ಕೋರ್ಟ್ ಹೋಗಿದ್ರು. ಆದ್ರೆ ಇಲ್ಲಿ ಸಹಿತ ಈ ತರ ನೋಂದಾವಣೆ ಆದಂತ ಪಕ್ಷವನ್ನ ರದ್ದು ಮಾಡಲಿಕ್ಕೆ ಸಂವಿಧಾನದಲ್ಲಿ ಯಾವುದೇ ನಿಯಮ ಇಲ್ಲ, ಅದರ ನೋಂದಣಿಯನ್ನು ರದ್ದು ಮಾಡಲು ಬರುವುದಿಲ್ಲ ಅಂತ ಹೇಳಿ ಈಗ ದೆಹಲಿ ಹೈಕೋರ್ಟ್ ಹೇಳಿಬಿಟ್ಟಿದೆ ಈಗಾಗಲೇ. ಸೊ ಈ ರೀತಿ ಪ್ರಕರಣಗಳು ನಮ್ಮ ಮುಂದದಾವ. ಅಂದ್ರೆ ಧರ್ಮದ ಹೆಸರಿನಲ್ಲಿ ನಾವು ರಾಜಕೀಯ ಪಕ್ಷ ಮಾಡೋದಕ್ಕೆ ಕಾನೂನುಗಳಿಗೆ ಯಾವುದು ಇಲ್ಲಿವರೆಗೆ ಯಾವುದೇ ಅಡೆತಡೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ನಾವು ಗಮನಿಸಬಹುದು. ಸೊ ಈ ಒಂದು ಆಧಾರದ ಮೇಲೆ ನಾವು ಲಿಂಗಾಯತ ಜನತಾ ಪಕ್ಷ ಅಂತೇಳಿ ಮಾಡಿದ್ರೆ ಅದಕ್ಕೇನು ಸಮಸ್ಯೆ ಇಲ್ಲ. ಆದ್ರೆ ಒಂದು ನಿಯಮ ಏನ್ ಅಂತಂತಂದ್ರೆ, ಚುನಾವಣೆ ಆಯೋಗದ ನಿಯಮದ ಪ್ರಕಾರ ಧಾರ್ಮಿಕ ಚಿಹ್ನೆ ಮತ್ತು ಸಂಕೇತಗಳನ್ನ ನಾವು ಬಳಸುವಂತಿಲ್ಲ. ಸೊ ಅದನ್ನ ಬಿಟ್ಟು ನಾವು ಹೆಸರನ್ನ ಮಾತ್ರ ಲಿಂಗಾಯತ ಜನತಾ ಪಾರ್ಟಿ ಅಥವಾ ಯಾವುದೇ ಒಂದು ಸ್ವತತ್ವದ ಒಂದು ಆಶೆಯನ್ನು ಹೊಂದಿದಂತ ಯಾವುದೇ ಹೆಸರಿನಲ್ಲಿ ನಾವೊಂದು ರಾಜಕೀಯ ಪಕ್ಷವನ್ನ ಮಾಡಕ್ಕೆ ಯಾವುದೇ ಕಾನೂನಿನೊಳಗೆ ಅಡಚಣೆ ಇಲ್ಲ ಅನ್ನೋದನ್ನ ನಾನು ಇಲ್ಲಿ ಕಂಡುಕೊಂಡಿದ್ದೇನೆ. ಸೊ ಇದನ್ನ ಮೊದಲಿಗೆ ನಾವು ಗಮನಿಸಿದ ನಂತರ ಈ ಒಂದು ಪಕ್ಷವಾಗಿ ನೋಂದಣಿ ಮಾಡ್ಬೇಕಾದ್ರೆ ಏನೇನು ನಿಯಮಗಳದ ಅನ್ನೋ ಕೆಲವೊಂದು ಅಂಶಗಳನ್ನ ತಮಗೆ ತಿಳಿಸುವ ಮೂಲಕ ಇಲ್ಲಿ ಹೆಚ್ಚಿನ ಒಂದು ನಮಗೆ ಅರಿವು ಮೂಡ್ತದೆ. ಸೊ ಅದಕ್ಕಾಗಿ ಮೊದಲನೇದು ಈಗಾಗಲೇ ಹೇಳಿದಂತೆ ಒಂದನೇದು ಮುಖ್ಯ ಒಂದು ಪ್ರತಿಜ್ಞೆ ಇರಬೇಕಾಗ್ತದೆ. ಅದು ಸಂವಿಧಾನಕ್ಕೆ ಬದ್ಧವಾಗಿ, ಸಂವಿಧಾನದ ಆಶಯಕ್ಕೆ ಬದ್ಧವಾಗಿ ನಾವು ನಡೀತೀವಿ ಅನ್ನೋದನ್ನ. ಎರಡನೇದು ಪ್ರತಿಯೊಂದು ರಾಜಕೀಯ ಪಕ್ಷಗಳು ತಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರಬೇಕಾಗ್ತದೆ, ಇಂಟರ್ನಲ್ ಡೆಮೋಕ್ರಸಿ ಅಂತ. ಅಂದ್ರೆ ಯಾವ ರೀತಿ ಒಂದು ಸಂಘ ಸಂಸ್ಥೆಗಳು ಇರ್ತಾವೆ ಅದೇ ರೀತಿ ಅವರು ಅಲ್ಲಿ ತಮ್ಮಲ್ಲಿ ಚುನಾವಣೆ ಇರ್ಬೇಕಾಗ್ತದೆ. ಅಂದ್ರೆ ತಮ್ಮ ಪದಾಧಿಕಾರಿಗಳನ್ನ ಆರಿಸುವುದಾಗ್ಲಿ ಯಾವುದೇ ಏನು ವ್ಯವಸ್ಥೆ ಇರ್ತದೆ ಅಲ್ಲಿ ಅಂದ್ರೆ ಕನಿಷ್ಠ 5 ವರ್ಷಗಳಿಗೊಮ್ಮಾದ್ರೂ ಅವರು ಚುನಾವಣೆ ಮಾಡ್ಬೇಕಾಗ್ತದೆ. ಸೊ ಆ ರೀತಿ ಅಲ್ಲಿ ಅವರು ಏನು ಸದಸ್ಯರಿರ್ತಾರೆ, ಆ ಒಂದು ಪಕ್ಷದ ಸದಸ್ಯರು ಅವರು ಆ ಚುನಾವಣೆಯನ್ನ ಮಾಡಿ ಅಲ್ಲಿ ಪದಾಧಿಕಾರಿಗಳನ್ನ ಆರಿಸುವುದು,
ಮತ್ತು ಈ ರೀತಿ ವ್ಯವಸ್ಥೆಯನ್ನ ಅಲ್ಲಿ ಹೊಂದಬೇಕಾಗ್ತದೆ. ಮುಂದೆ ಪಕ್ಷದ ಹೆಸರಿನ ಸ್ಪಷ್ಟ ವ್ಯಾಖ್ಯಾನ ಹೊಂದಬೇಕಾಗ್ತದೆ. ಅಂದ್ರೆ ತಮ್ಮ ಯಾವ್ದು ಹೆಸರು ಇಟ್ಕೋತೀರಿ ಅದನ್ನ, ಮತ್ತು ಅವರ ಏನು ಧ್ಯೇಯೋದ್ದೇಶಗಳದಾವೆ, ಸಾಮಾಜಿಕ ಏನು ಕಾರ್ಯಕ್ರಮಗಳು ಮಾಡ್ಬೇಕಂತದೆ, ಯಾವ ರೀತಿ ಸಮಾಜದಲ್ಲಿ ಸುಧಾರಣೆ ಮಾಡ್ಬೇಕಂತದೆ ಆ ಅಂಶಗಳು, ಮತ್ತು ಸದಸ್ಯತ್ವದ ಕುರಿತಾಗಿ ನಿಯಮಗಳನ್ನು ಹೊಂದಬೇಕಾಗ್ತದೆ. ಮತ್ತು ಸದಸ್ಯತ್ವದಲ್ಲಿ ಏನಾದ್ರೂ ಸಮಸ್ಯೆ ಬಂದ್ರೆ ಯಾರನ್ನ ಯಾವ ರೀತಿ ಅದನ್ನ ಬಗೆಹರಿಸಬೇಕು ಅನ್ನೋದಕ್ಕೆ ಒಂದು, ಮತ್ತೆ ಏನು ಒಂದು ಪಕ್ಷವನ್ನ ಇನ್ನೊಂದು ಪಕ್ಷದ ಜೊತೆಗೆ ವಿಲೀನ ಮಾಡ್ಬೇಕಾದ್ರೆ ಏನು ನಿಯಮ ಹಾಕೋಬೇಕು, ಮತ್ತೆ ಯಾವ ರೀತಿ ಅದನ್ನ ವಿಸರ್ಜನೆ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ಯಾವ ರೀತಿ ನಾವು ಒಂದು ಸಂಘ ಸಂಸ್ಥೆಯನ್ನ ಜಾರಿ ತರ್ತೇವೆ ಅದೇ ರೀತಿಯಲ್ಲಿ ಇಲ್ಲಿ ನಿಯಮಾವಳಿಗಳನ್ನ ಮಾಡ್ಕೋಬೇಕಾಗ್ತದೆ. ಸೊ ಈಗಾಗಲೇ ನಾವು ಸರ್ ನಾವು ಕುಡ್ಕೊಂಡು ಏನು ಆದಾಯ ಇಂಟರ್ನ್ಯಾಷನಲ್ ಟ್ರಸ್ಟ್ ಅಂತೇಳಿ ಒಂದು ಮಾಡಿದ್ದು. ಸೊ ಅದು ಟ್ರಸ್ಟ್ ರೀತಿಯಲ್ಲಿದೆ. ಅದನ್ನ ಸ್ವಲ್ಪ ಬದಲಾವಣೆ ಅಂದ್ರೆ ಸೊಸೈಟಿ ರೀತಿಯಲ್ಲಿ ಇದನ್ನ ಮಾಡ್ಕೊಳ್ಬೇಕಾಗ್ತದೆ. ಸೊ ಮುಂದೆ ರಾಜಕೀಯ ಪಕ್ಷವನ್ನ ನೋಂದಾಯಿಸಬೇಕಾದ್ರೆ ಏನು ಕಂಡೀಷನ್ ಅಂತಂದ್ರೆ, ಪಕ್ಷ ನಾವು ರಚನೆ ಮಾಡಿದ ನಂತರ ಕನಿಷ್ಠ 30 ದಿವಸ ಅಂದ್ರೆ ಗರಿಷ್ಠ 30 ದಿವಸ ಒಳಗೆ ಈ ಸಂವಿಧಾನದ ಏನು ವಿಧಿಗಳದಾವೆ ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆ ವಿಧಿಗಳದಾವೆ ಅದರ ಅಡಿಯಲ್ಲಿ ಚುನಾವಣೆ ಆಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾಗ್ತದೆ. ಅಂದ್ರೆ ಒಂದು ಪಕ್ಷ ರಚನೆ ಆದ ನಂತರ 30 ದಿವಸದೊಳಗೆ ಅರ್ಜಿ ಸಲ್ಲಿಸಬೇಕು. ಮತ್ತು ಅದಕ್ಕೆ ಏನು ದಾಖಲೆಗಳನ್ನ ಸಲ್ಲಿಸ್ಬೇಕಂತ ನೋಡಿದ್ರೆ, ಒಂದು ನಮ್ಮ ಏನು ಬೈಲಾ ದೃಢೀಕೃತ ಸಂವಿಧಾನ ಅಂತ ಏನ್ ಹೇಳ್ತೀವಿ ಅದನ್ನ ಬೈಲಾವನ್ನ ಕೊಡ್ಬೇಕಾಗ್ತದೆ. ಮತ್ತು ಏನು ಪ್ರೊಸೆಸಿಂಗ್ ಫೀ ಅಂತಂದ್ರೆ 10,000 ರೂಪಾಯಿಯನ್ನ ಒಂದು ಅಧೀನ ಕಾರ್ಯದರ್ಶಿ ಭಾರತ ಚುನಾವಣಾ ಆಯೋಗ ನವದೆಹಲಿ ಇವರಿಗೆ ಅದೊಂದು DD ಅನ್ನ ಕೊಡೋದು. ಮತ್ತೆ ಕನಿಷ್ಠ ಎಷ್ಟು ಜನ ಕೂಡಬೇಕಾಗ್ತದೆ ಒಂದು ಪಕ್ಷ ಮಾಡ್ಬೇಕಂತಂದ್ರೆ 100 ಜನ ಸದಸ್ಯರಿರ್ಬೇಕಾಗ್ತದೆ. ಸೊ ಒಂದು 100 ಜನರ ಏನು ಅವರ ವಿವರಗಳನ್ನ ಕೊಡ್ಬೇಕಾಗ್ತದೆ. ಅವರ ಪ್ರತಿಯೊಬ್ಬರ ವೋಟರ್ ಐಡಿಯನ್ನ ಕೊಡ್ಬೇಕಾಗ್ತದೆ. ಅಂದ್ರೆ ಇವರು ಭಾರತದ ಪ್ರಜೆಗಳು, ಮತ್ತೆ ಅವರು ಏನು ಇಲೆಕ್ಷನ್ ಇದರೊಳಗೆ ವೋಟರ್ಸ್ ಲಿಸ್ಟ್ ನೊಳಗೆ ಅವ್ರ ಹೆಸರಿದೆ ಅನ್ನೋದನ್ನ ಸ್ಪಷ್ಟವಾಗಿ ಗುರುತಿಸಿ ಅವರ ಒಂದು ಐಡೆಂಟಿಫಿಕೇಶನ್ ಅನ್ನ ಕೊಡ್ಬೇಕಾಗ್ತದೆ. ಸೊ 100 ಜನ ಕುಡ್ಕೊಂಡು ಒಂದು ಪಕ್ಷ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಮತ್ತೆ ಪಕ್ಷದ ಮುಖ್ಯ ಪದಾಧಿಕಾರಿಗಳು ಅಂದ್ರೆ ಅಧ್ಯಕ್ಷರು ಮತ್ತು ಏನು ಕಾರ್ಯದರ್ಶಿಗಳು ಇರ್ತಾರೆ, ಅವರು ಒಂದು ಅಫಿಡೇಟ್ ಮಾಡಿ ಅಲ್ಲಿ ನೋಟರಿ ಅವರ ಮುಂದೆ ಮಾಡಿ ಅಫಿಡೇಟ್ ಮಾಡಿ ನಾವು ಈ ರೀತಿ ಒಂದು ಪಕ್ಷ ಮಾಡ್ತಾ ಇದ್ದೀವಿ ಮತ್ತು ಈ ರೀತಿ ನಮ್ಮ ಏನು ಅಲ್ಲಿ ಒಂದು ಫಾರ್ಮ್ಯಾಟ್ ಇದೆ ಆ ಪ್ರಕಾರ ಅದನ್ನ ಅಫಿಡೇಟ್ ಮಾಡಿ ಅಲ್ಲಿ ಸಲ್ಲಿಸಬೇಕಾಗ್ತದೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಅಂತಂತಂದ್ರೆ 2 ರಾಷ್ಟ್ರೀಯ ಮತ್ತು 2 ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಪಕ್ಷದ ಹೆಸರನ್ನ ಅಂದ್ರೆ ನಾವು ಈ ರೀತಿ ಒಂದು ಪಕ್ಷ ಮಾಡಿದೀವಿ ಅಂತ ಹೇಳಿ ಅದಕ್ಕೆ ಯಾರದಾದ್ರು ಆಕ್ಷೇಪಣೆ ಇದ್ರೆ, ಅಂದ್ರೆ ಏನಿದೆ ಒಂದೇ ಹೆಸರಿನ ಇನ್ನೊಂದು ಪಕ್ಷ ಆಗಿರ್ಬೋದು ಆಲ್ರೆಡಿ ರಿಜಿಸ್ಟ್ರೇಷನ್. ಸೊ ಅದಕ್ಕಾಗಿ ಅಥವಾ ಅವರ ಒಂದು ಚುನಾವಣೆ ಚಿಹ್ನೆ ಅಥವಾ ಏನು ಆ ಪಕ್ಷದ ಚಿಹ್ನೆ ಇವುಗಳ ಕುರಿತಾಗಿ ತಗಾದೆ ಬರಬಾರ್ದು ಅಂತೇಳಿ ಒಂದು ಸಾರ್ವಜನಿಕ ನೋಟಿಸ್ ಅನ್ನ ಹೊರಡಿಸ್ಬೇಕಾಗ್ತದೆ. ಅಂದ್ರೆ 30 ದಿವಸದೊಳಗೆ ಏನಾದ್ರು ಇದಕ್ಕೆ ಆಕ್ಷೇಪಣೆ ಇದ್ರೆ ಸಲ್ಲಿಸಿ ಅಂತೇಳಿ ಸಾರ್ವಜನಿಕ ನೋಟಿಸ್ ಅನ್ನ ಅಂದ್ರೆ 2 ನ್ಯಾಷನಲ್ ನ್ಯೂಸ್ ಪೇಪರ್ 2 ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ಕೊಡ್ಬೇಕಾಗ್ತದೆ. ಅದರ ಪ್ರತಿಯನ್ನು ಸಹಿತ ಈ ಒಂದು ಏನು ಅರ್ಜಿ ಸಲ್ಲಿಸ್ತೇವೆ ಅದನ್ನು ಅಲ್ಲಿ ಅದ್ರ ಲಗತ್ತಿಸಿ ಕೊಡ್ಬೇಕಾಗ್ತದೆ. ಮತ್ತೆ ಇದಕ್ಕಾಗಿ ನಾನು ಹೇಳ್ಬೇಕಂತಂದ್ರೆ ತಮಗೆಲ್ಲ ಗೊತ್ತಿದ್ದ ವಿಷಯನೇ, ಜೈನ ಬೌದ್ಧ ಸಿಖ್ ಧರ್ಮ ರೀತಿಯಲ್ಲಿ ಲಿಂಗಾಯತವು ಒಂದು ಸ್ವತಂತ್ರ ಧರ್ಮ. ಅವ್ರಿಗೂ ಏನು ಸ್ಥಾನಮಾನ ಯಾವ ರೀತಿ ಸಂವಿಧಾನದಲ್ಲಿ ಕೊಡ್ಮಾಡಲಾಗಿದೆ, ಅವ್ರಿಗೆ ಹೆಂಗ ಅವರು ಯಾವ ರೀತಿ ತೆಗೆದುಕೊಂಡಿದ್ದಾರೆ ಅದೇ ರೀತಿ ನಾವು ಮಾಡ್ಬೇಕು ಅನ್ನೋದು ನಂದು ಒಂದು ವಿಚಾರ. ಮತ್ತು ಈ ಏನು ಇದಕ್ಕಾಗಿ ನಾವು ಈ ಸನಾತನ ಅಥವಾ ವೈದಿಕ ಅಥವಾ ಈ ಹಿಂದುತ್ವ ಏನಿದೆ ಅವುಗಳನ್ನ ನಾವು ಜೈನ ಬೌದ್ಧ ಸಿಖ್ಖರ ರೀತಿಯಲ್ಲಿ ನಾವು ಏನು ನೇರವಾಗಿ ಅತಿಯಾಗಿ ಅವರನ್ನ ವಿರೋಧಿಸೋದಾಗ್ಲಿ ಏನು ಮಾಡೋದಾಗ್ಲಿ ನಮ್ಮ ವಿಚಾರಗಳನ್ನ ನಮ್ಮ ಚಿಂತನೆಗಳನ್ನ ಮುಂದಿಟ್ಟುಕೊಂಡು ನಮ್ಮ ಧರ್ಮದ ಮಾನ್ಯತೆಯನ್ನ ಪಡಿಬೇಕು ಅನ್ನೋದೊಂದು ವಿಚಾರ. ಯಾಕಂದ್ರೆ ಇಲ್ಲಿ ಏನಾಗ್ತಾ ಇದೆ, ಕೆಲವೊಂದು ಕಡೆ ನೋಡ್ತಾ ಇದ್ದೀವಿ ನಾವು ಲಿಂಗಾಯತ ಅಂತ ಹೇಳಿ ನಾವು ನಮ್ಮದ ಪ್ರಕಾರವಾಗಿ ಅಥವಾ ಪ್ರಬಲವಾಗಿ ಮಂಡಿಸಕ್ ಹೋಗಿ ನಾವು ಯಾವುದೇ ಒಂದು ಬೇರೆ ಉದಾಹರಣೆಗೆ ಇಸ್ಲಾಂ ಅಥವಾ ಯಾವುದೇ ಧರ್ಮದ ಜೊತೆಗೆ ನಾವು ಸಮೀಕರಣ ಮಾಡ್ಕೊಂತ ಕೆಲವು ಕಡೆ ಆಗ್ತಾ ಇದೆ. ಅದು ನಮಗೆ ಬಹಳಷ್ಟು ಅಪಾಯಕಾರಿ ಮತ್ತು ನಮ್ಮ ಚಿಂತನೆಗಳಿಗೆ ಅಥವಾ ಇದು ನಮ್ಮ ವಿಚಾರಗಳಿಗೆ ಅದು ಬಹಳಷ್ಟು ಹೊಡೆತ ಕೊಡೋ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗಾಗಲೇ ಎಷ್ಟು ಘಟನೆಗಳಾಗ್ತಾ ಇದೆ ತಮಗ್ ಗೊತ್ತದೆ. ಸೊ ಅದಕ್ಕಾಗಿ ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಇಸ್ಲಾಂನ 5 ಸ್ತಂಭಗಳು 5 ಪಿಲ್ಲರ್ಸ್ ಆಫ್ ಇಸ್ಲಾಂ ಏನದಾವೆ ಅವು ಮತ್ತು ನಮ್ಮ ಲಿಂಗಾಯತದ ಪಂಚಾಚಾರಗಳು
ಎಲ್ಲವೂ ಏನು ಹೊಂದಾಣಿಕೆ ಆಗೋದಿಲ್ಲ. ಇಲ್ಲೇ ಒಂದಷ್ಟು ಪಾಯಿಂಟ್ಗಳು ಹೊಂದಾಣಿಕೆ ಆಗ್ತವೆ. ಅದೇ ರೀತಿ ನಾವು ಬೇರೆ ಧರ್ಮಗಳಲ್ಲಿನೂ ಸಹಿತ ನಮ್ಮಲ್ಲಿರುವಂತ ಕೆಲವೊಂದು ಪಾಯಿಂಟ್ ಅಲ್ಲೂ ಇರ್ಬೋದು, ಅಂಶಗಳು ಹೊಂದಾಣಿಕೆ ಆಗ್ಬೋದು. ಹಾಗಂತೇಳಿ ನಾವು ಯಾವುದೇ ಧರ್ಮದ ಜೊತೆಗೆ ಸಮೀಕರಣ ಅಥವಾ ಅದಕ್ಕೆ ಹತ್ತಿರ ಅದ ಅಂತೇಳಿ ಹೇಳ್ಕೊಳ್ಳೋದು ಅದು ನಮಗೆ ಹಾನಿ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಸೊ ಅದಕ್ಕಾಗಿ ಇಲ್ಲಿ ನಮ್ಮ ಏನು ವಿಚಾರ ಇದೆ, ನಮ್ಮ ಶರಣ ತತ್ವ ಇದೆ, ಅದು ಆಧುನಿಕ ವೈಜ್ಞಾನಿಕ ವೈಚಾರಿಕ ತತ್ವ ಆಗಿದೆ. ಮತ್ತು ಸಂವಿಧಾನದ ಮೂಲ ಧ್ಯೇಯೋದ್ದೇಶಗಳಾದ ಸ್ವಾತಂತ್ರ್ಯ ಮತ್ತು ಸಮಾನತೆ ಅದು ನಮ್ಮ ಬಸವ ತತ್ವದಲ್ಲಿ ಇನ್ನೆಲ್ಲ ಧರ್ಮಗಳಿಗಿಂತ ಉಳಿದೆಲ್ಲ ಧರ್ಮಗಳಿಗಿಂತ ಹೆಚ್ಚು ಪ್ರಖರವಾಗಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳಿಸ್ಬೇಕಾಗಿದೆ. ಸೊ ಅದಕ್ಕಾಗಿ ಇದು ಸಂವಿಧಾನಕ್ಕೆ ಅತ್ಯಂತ ಪೂರಕವಾದಂತ ಒಂದು ಧರ್ಮ ಮತ್ತು ಇದು ಅದೇ ರೀತಿ ಪಕ್ಷವಾಗಕ್ಕೂ ಇದಕ್ಕೆ ಅರ್ಹತೆ ಇದೆ ಅನ್ನೋದನ್ನ ನಾವು ಪ್ರತಿಪಾದಿಸಬೇಕಾಗಿದೆ. ಸೊ ಹೀಗಾಗಿ ಸರ್ ಸರ್ ಸೊ ಹೀಗಾಗಿ ಇಲ್ಲಿ ಇದು ನಾವು ಲಿಂಗಾಯತ ಅಂತ ಹೆಸರು ಇಟ್ಕೊಂಡ್ರು ಸಹಿತ ಇದು ನಾವೊಂದು ಜಾತಿಯ ಧರ್ಮ ಅಲ್ಲ ಅನ್ನೋದು ನಾವು ತಿಳಿಸುವಂತ ಸಾಧ್ಯತೆ ನಮ್ಗೆ ಸಾಮರ್ಥ್ಯ ನಮಗಿದೆ, ಅವಕಾಶ ಅದು ನಮಗಿದೆ. ಯಾಕಂತಂದ್ರೆ ಇದು ಜಾತಿ ಧರ್ಮಗಳನ್ನ ಮೀರಿ ಅದು ಸಮಾನತೆಯ ಸ್ಥಾಪಿಸುವಂತಕ್ಕೆ ಹುಟ್ಟಿದಂತ ಧರ್ಮ ಇದು. ಸೊ ಹೀಗಾಗಿ ಇಲ್ಲಿ ಇದು ಉಳಿದೆಲ್ಲ ವಿಚಾರಗಳಿಗಿಂತ ಉಳಿದೆಲ್ಲ ಧರ್ಮಗಳಿಗಿಂತ ಇಲ್ಲಿ ಅಥವಾ ಉಳಿದೆಲ್ಲ ಪಕ್ಷಗಳಿಗಿಂತ ಇಲ್ಲಿ ಇದು ಲಿಂಗಾಯತ ಅನ್ನೋ ಹೆಸರಿನಲ್ಲಿ ನಾವು ಇದು ಪಕ್ಷವನ್ನ ಮಾಡಿದರೆ ಅದು ಜಾತ್ಯತೀತ ಧರ್ಮಾತೀತ ಪಕ್ಷವಾಗಿ ಉಳಿತಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ಇದಕ್ಕಾಗಿ ನಾನು ತಯಾರಿ ಅಂತಂತಂದ್ರೆ ಈಗಾಗಲೇ ನಾನು ಇದಕ್ಕೆ ಬೇಕಾದಂತ ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿದ್ದೇನೆ. ಬೇರೆ ಬೇರೆ ರಾಜಕೀಯ ಪಕ್ಷಗಳ ಬಯಲಾಗಳು ಅವರುಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅವರು ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋದು ನೋಡಿದ್ದೀನಿ. ಮತ್ತು ಅವನ್ನೆಲ್ಲ ನೋಡ್ಕೊಂಡು ನಮ್ಮದೇ ಆದ ಏನು ಶರಣ ತತ್ವದ ಅಡಿಯಲ್ಲಿ ಒಂದು ಬಯಲಾಗಳನ್ನ ಮಾಡ್ಕೊಳ್ಬಹುದು. ಮತ್ತು ಇದಕ್ಕೆ 100 ಸದಸ್ಯರ ಕೂಡಿದ್ರು ಸಾಕು ನಾವು ಒಂದು ಪಕ್ಷವನ್ನ ಮಾಡ್ಬೋದು. ಮತ್ತೆ ಒಂದೇ ಈಗಾಗಲೇ ಹೇಳಿದಂತೆ ನಾವು ಹೆಸರನ್ನ ಧಾರ್ಮಿಕ ಇಟ್ಕೊಂಡ್ರೆ ಅದಕ್ಕೆ ಸಂವಿಧಾನದಲ್ಲಿ ಅಥವಾ ಕೋರ್ಟಿನಲ್ಲಿ ಯಾವುದೇ ಅಡಚಣೆ ಬರುವುದಿಲ್ಲ. ಮತ್ತು ಅಕಸ್ಮಾತ್ ಬಂದ್ರು ಇದಕ್ಕೆ ಒಂದು ಇಂಪಾರ್ಟೆನ್ಸ್ ಏನಂತಂದ್ರೆ ಇದು ಈ ರೀತಿ ಒಂದು ರಿಜಿಸ್ಟ್ರೇಷನ್ ಮಾಡುವಂತ ಪ್ರಯೋಗ ಯಾಕೆ ಮಾಡ್ಬೇಕಂತ ನಾನು ಬಯಸ್ತೇನೆ ಅಂತಂತಂದ್ರೆ ಇದು ಮುಂದೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಅಥವಾ ಅದು ಬಿಡ್ತದೆ ಅದು ಮುಖ್ಯ ಅಲ್ಲ. ಈಗ ನಾವು ಒಂದು ಲಿಂಗಾಯತ ಅಂತ ಹೆಸರಿನಿಂದ ಅಥವಾ ಏನು ನಮ್ಮ ಶರಣ ತತ್ವದ ಹೆಸರಿನಲ್ಲಿ ಒಂದು ಪಕ್ಷವನ್ನು ಮಾಡಕ್ ಕೊಟ್ರೆ ಅದನ್ನ ಅವರು ನಿರಾಕರಿಸಿದ್ರೆ ಅಂದ್ರೆ ಇದು ಒಂದು ಧರ್ಮ ಐತಿ ಅಂತೇಳಿ ಅವ್ರು ಒಪ್ಕೊಳ್ಬೇಕಾಗ್ತದೆ. ಸೊ ಅಂದಾಗ ಇಲ್ಲಿ ಲಿಂಗಾಯತ ಜನತಾ ಪಕ್ಷ ಅಂತ ಉದಾಹರಣೆಗೆ ಹೇಳಿದ್ರೆ ಅದನ್ನೇ ನಾವು ಅವರು ಇಲ್ಲ ಇದು ಧಾರ್ಮಿಕ ಪಕ್ಷ ಆಗ್ತದೆ ಅಂತಂದ್ರೆ ಹಂಗಾರೆ ಲಿಂಗಾಯತ ಅನ್ನೋದು ಒಂದು ಧರ್ಮ ಅನ್ನೋದನ್ನ ಒಪ್ಕೊಳ್ಬೇಕಾಗ್ತದೆ ಅವರು. ಸೊ ಅಲ್ಲಿ ನಮಗೇನು ನಾವು ಮಾನ್ಯತೆ ಕೇಳ್ತಾ ಇದ್ದೀವಿ ಅದನ್ನ ಪರೋಕ್ಷವಾಗಿ ಅವರೇ ನಮ್ಗೆ ಒಂದು ಮೊಹರ್ ಹಾಕಿ ಕೊಟ್ಟಂಗ ಆಗ್ತದೆ. ಸೊ ಆ ರೀತಿ ಅಲ್ಲಿ ಅಂದ್ರೆ ಇದು ನಾವು ಈ ರೀತಿ ರಿಜಿಸ್ಟ್ರೇಷನ್ ಮಾಡಕ್ ಹೋಗುದು ಅವರು ರಿಜೆಕ್ಟ್ ಮಾಡಕ್ಕಂತ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಆದ್ರೆ ಅಕಸ್ಮಾತ್ ರಿಜೆಕ್ಟ್ ಮಾಡಿದ್ರು ಸಹಿತ ಅದು ಲಿಂಗಾಯತ ಅನ್ನೋ ಸ್ವತಂತ್ರ ಧರ್ಮದ ಮಾನ್ಯತೆ ಏನಿದೆ ಅದಕ್ಕೆ ಒಂದು ಪುಷ್ಟಿ ಮತ್ತು ಅದರ ಸಂವಿಧಾನದ ಏನು ಒಂದು ಮೊಹರ ಬಿದ್ದಂಗ ಆಗ್ತದೆ. ಸೊ ಅದಕ್ಕಾಗಿ ನಮ್ಮ ಏನು ಧರ್ಮದ ಮಾನ್ಯತೆಗಾಗಿ ನಾವು ಹೋರಾಡುವಂತ ಇದಕ್ಕೆ ಹೆಚ್ಚಿಗೆ ಒಂದು ಬಲ ಸಿಗ್ತದೆ ಅಂತನೂ ಇದು ಅಂದ್ರೆ ಡಬಲ್ ಎಡ್ಜೆಡ್ ವೆಪನ್ ಅಂತೇಳಿ ನಾನು ಇದನ್ನ ಹೇಳ ಬಯಸ್ತೇನೆ. ಸೊ ಅದಕ್ಕಾಗಿ ಇಲ್ಲಿ ಇದನ್ನ ನಾವು ಮಾಡಕ್ ಸಾಧ್ಯತೆ. ಮತ್ತು ಪಟ್ಟಣ ಸರಂತಿ ರಾಜಕೀಯ ಮನೆತನದಿಂದ ಬಂದವರು, ಹೀಗಾಗಿ ಅವರು ಇದಕ್ಕೆ ಹೆಚ್ಚಿಗೆ ಆಸಕ್ತಿ ವಹಿಸ್ತಾರಂತ ನಾ ಬಯಸಿದ್ದೇನೆ. ಮತ್ತು ಅವರಿಗೆ ಇದರ ಕುರಿತಾಗಿ ಹೆಚ್ಚಿಗೆ ನನಗಿಂತ ಹೆಚ್ಚಿಗೆ ಅವ್ರಿಗೆ ನಾಲೆಜ್ ಇದೆ ಅಂತೇಳಿ ನಾನು ಅನ್ಕೋತೀನಿ. ಮುಂದೆ ರಾಜಕೀಯೇತರ ಅಂದ್ರೆ ರಾಜಕೀಯ ಏನು ಕೆಲವೊಂದು ಜನ ಅಂತಾರೆ ಈಗ ಎಲ್ಲ ರಾಜಕಾರಣಿಗಳ ಒಂದು ಸಹಕಾರ ಬೆಂಬಲ ಪಡಿಬೇಕು ಅಂತ ಹೇಳಿ ಅನ್ನೋ ವಿಚಾರ ವ್ಯಕ್ತಪಡಿಸ್ತಾರೆ. ಈ ಲಿಂಗಾಯತಕ್ಕಾಗಿ ಏನು ಮುಂದಾಳುಗಳಾಗಿ ಕೆಲವೊಂದು ರಾಜಕೀಯ ಪಕ್ಷದೊಳಗೆ ಅದಾರೆ, ಇಲ್ಲಂತಲ್ಲ. ಆದ್ರೆ ನಾನು ಈಗಾಗಲೇ ಹೇಳಿದಂತೆ ಅವರಿಗೆ ಒಂದೇನು ಸಮಸ್ಯೆ ಬರ್ತದಂತಂದ್ರೆ ತಮ್ಮ ಪಕ್ಷ ಸಿದ್ಧಾಂತಗಳನ್ನ ಏನು ಅವರ ಏನು ಐಡಿಯಾಲಜಿ ಇರ್ತದೆ ಅದನ್ನ ಅವರು ಪೂರಾ ಧಿಕ್ಕರಿಸಿ ಇದರೊಳಗೆ ಹೆಚ್ಚಿಗೆ ಅವ್ರು ತೊಡಗಿಕೊಳ್ತಾರೆ ಅನ್ನೋದಕ್ಕೆ ನನಗೆ ವಿಶ್ವಾಸ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಈಗಾಗಲೇ ಒಂದು ವ್ಯವಸ್ಥೆ ಇರ್ತದೆ, ಅದನ್ನ ಅವ್ರು ಬಿಟ್ಟು ಇಲ್ಲಿ ಇದು ಏನೂ ಇಲ್ಲದಂತ ಈ ವ್ಯವಸ್ಥೆಯೊಳಗೆ ಬಂದು ಅವರು ಜಾಯಿನ್ ಆಗ್ತಾರೆ ಅಂತೇಳಿ ನನಗೇನು ಅನ್ಸೋಲ್ಲ. ಅದಕ್ಕೆ ಮತ್ತೆ ಮಠಾಧೀಶರ ಕುರಿತಾಗಿನೂ ನಾನು ಇದೇ ಮಾತು ಹೇಳ್ಬೇಕಾಗ್ತದೆ. ಸೊ ಅದಕ್ಕಾಗಿ ಇವರು ಅಲ್ಲದೇನೇನೆ ರಾಜಕೀಯ ಧುರೀಣರು ಮತ್ತು ಮಠಾಧೀಶರು ಇವರನ್ನ ಬಿಟ್ಟು ಸಾಮಾನ್ಯ ಏನು ಜನ ಅದೇವಿ, ಶರಣರದೇವಿ, ಅವರೆಲ್ಲ ಕುಡ್ಕೊಂಡು ಅಥವಾ ಸಂಘಟನೆಗಳೇನದಾವೆ ರಾಜ್ಯದ ತುಂಬಾ ಸಾಕಷ್ಟು ಸಂಘಟನೆಗಳಿದಾವೆ, ಎಲ್ಲರೂ ಕುಡ್ಕೊಂಡು ಈ ಒಂದು ಇಚ್ಛಾಶಕ್ತಿಯನ್ನ ವ್ಯಕ್ತಪಡಿಸಿ ಇದೊಂದು ಪ್ರಾಯೋಗಿಕವಂತ ಆದ್ರೂ ಸಹಿತ ಮಾಡಿದ್ರೆ ಇದು
ಬಹಳಷ್ಟು ಒಂದು ಪರಿಣಾಮ ಸಮಾಜದಲ್ಲಿ ಗಂಭೀರವಾದಂತ ಪರಿಣಾಮ ಮೂಡ್ತದೆ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಲಿಂಗಾಯತ ಸಮಾಜವನ್ನ ಒಟ್ಟುಗೂಡಿಸಾಕಿ ಇದೊಂದು ದಾರಿ ಆಗ್ತದೆ. ಈಗ ನಾವು ಎಷ್ಟೇ ಸಂಘಟನೆಗಳು ಅದಾವ ಅಂದ್ರೆ ಅವರು ಪ್ರತಿಯೊಂದರು ತಮ್ಮ ತಮ್ಮ ಸಂಘಟನೆಗಳ ಮೂಲಕನೇ ಕಾರ್ಯನಿರ್ವಹಿಸುವ ಕಾರಣಕ್ಕಾಗಿ ಈ ಸಂಘಟನೆ ಆಗೋಕ್ಕಿಂತ ವಿಘಟನೆಗಳೇ ಆಗ್ತಾ ಇದ್ದಾವೆ. ಮತ್ತೆ ಈ ರಾಜಕೀಯ ಪಕ್ಷಗಳು ಸಹಿತ ಎಲ್ಲಾ ರಾಜಕೀಯ ಪಕ್ಷದಲ್ಲಿ ಎಲ್ಲಾ ಪಕ್ಷದಲ್ಲಿ ಲಿಂಗಾಯತರಿದ್ರು ಸಹಿತ ಪ್ರತಿಯೊಬ್ರು ಪರಸ್ಪರ ಬಡದಾಡ್ಕೋತಾ ಇರ್ತಾರೆ. ಆದ್ರೆ ಲಿಂಗಾಯತ ಅಂತೇಳಿ ಹೆಸರಿನಲ್ಲೇ ಬ್ಯಾನರ್ನೊಳಗೆ ನಾವು ಹೋಗ್ಬಿಟ್ರೆ ಎಲ್ಲರೂ ಆಟೋಮೆಟಿಕ್ ಆಗಿ ಇಡೀ ಲಿಂಗಾಯತ ಸಮಾಜವನ್ನು ಒಂದುಗೂಡಿಸಕ್ ಸಾಧ್ಯ ಇದೆ. ಮತ್ತು ಇದು ಇವನ್ ಉಪಜಾತಿಗಳು ಸಹಿತ ಒಂದಾಗಕ್ಕೆ ಇದಕ್ಕೂ ಅವಕಾಶ ಆಗ್ತದೆ. ಒಂದೇ ಒಂದು ಹೆಸರಿನಲ್ಲಿ ಎಲ್ಲರೂ ಸೇರ್ಕೊಳಕ್ ಒಂದು ದಾರಿ ಆಗ್ತದೆ. ಮತ್ತು ಇದು ಮುಂದೆ ಲಿಂಗಾಯತ ಸಮಾಜಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಪಡೆಯೋದಕ್ಕೆ ಮತ್ತೆ ಹೆಚ್ಚಿನ ಪ್ರಾಶಸ್ತ್ಯ ತೆಗೆದುಕೊಳ್ಳಕ್ಕೆ ನಾವು ಈಗ ಲಿಂಗಾಯತಕ್ಕೆ ನಮ್ಗೆ ಮಾನ್ಯತೆ ಕೊಡಿ ಅಂತ ನಾವು ಇನ್ನೊಬ್ಬರ ಕಡೆ ನಾವು ಹೋರಾಟ ಅಥವಾ ಬೇಡಿಕೆ ಅಥವಾ ಮನವಿ ಅಥವಾ ಏನು ಕೈ ಒಡ್ಡೋ ಪ್ರಶ್ನೆ ನಾವು ಇಟ್ಕೊಳ್ಳೋಕ್ಕಿಂತ ನಾವೇ ಲಿಂಗಾಯತ ಸಮಾಜವೇ ರಾಜಕೀಯದಲ್ಲಿದ್ರೆ ಲಿಂಗಾಯತದ ಹೆಸರಿನಲ್ಲೇ ಇದ್ದಾಗ ಸಹಜವಾಗಿ ಲಿಂಗಾಯತಕ್ಕೆ ಹೆಚ್ಚಿಗೆ ಪ್ರಾಶಸ್ತ್ಯ ಎಲ್ಲರೂ ಕೊಡ್ಲೇಬೇಕಾಗ್ತದೆ. ಅದನ್ನ ಯಾರು ಕೇಳುವಂತ ಅವಶ್ಯನೇ ಬರಲ್ಲ, ನಾವಾಗೆ ಎಲ್ಲರೂ ಮಾಡಬಹುದು ಅನ್ನೋದನ್ನ ಇದು ಏನು ಅಸಾಧ್ಯವಲ್ಲದ ಕೆಲಸ ಅಂತೇಳಿ ನಾನು ಹೇಳ್ತೇನೆ. ಅಂದ್ರೆ ಸಾಧ್ಯತೆ. ಮತ್ತೆ ಇದ್ರ ಮೂಲಕ ಈ ಲಿಂಗಾಯತ ಧರ್ಮವನ್ನ ಅಂದ್ರೆ ಇದ್ರ ಉದ್ದೇಶ ಏನಂದ್ರೆ ಲಿಂಗಾಯತ ತತ್ವ ಶರಣ ತತ್ವವನ್ನು ಉಳಿಸುವುದು, ಬೆಳೆಸುವುದು ಮತ್ತು ಶರಣರ ಅಸ್ಮಿತೆಯನ್ನ ಅಂದ್ರೆ ಈಗಾಗಲೇ ಕೆಲವೊಂದು ಕಡೆ ನೋಡಿದೆವು ಶರಣರ ಏನು ಸ್ಮಾರಕಗಳದಾವೆ, ಏನು ಹಲವಾರು ಐತಿಹಾಸಿಕ ಸ್ಥಳಗಳದಾವೆ, ಅವುಗಳ ಸಹಿತ ಎಲ್ಲಿ ಕಣ್ಮರೆಯಾಗ ಹೋಗ್ತಾ ಇದ್ದಾವೆ. ಅವಕ್ಕೆ ಹೆಚ್ಚಿನ ಒಂದು ರಕ್ಷಣೆ ಇಲ್ಲ, ಅವಕ್ಕೆ ಏನು ಮಾನ್ಯತೆ ಇಲ್ಲ. ಈ ರೀತಿ ಆಗೋದಕ್ಕೆ ಇದನ್ನೆಲ್ಲ ನಾವು ತಡೆ ಹಿಡಿಬಹುದು. ಮತ್ತೆ ಶರಣ ಸಂಸ್ಕೃತಿಯನ್ನ ಎಲ್ಲ ಕಡೆ ಬೆಳೆಸೋದಾಗ್ಲಿ ಮತ್ತು ಒಟ್ಟಾರೆಯಾಗಿ ನಮ್ಮ ಸಮುದಾಯವನ್ನ ಬೆಳೆಸೋದು, ಈ ಮೂಲಕ ಈ ಶರಣ ತತ್ವದ ಮೂಲಕ ಕಲ್ಯಾಣದ ಚಿಂತನೆ ಇದರೊಳಗಡೆ ಅಡಕವಾಗಿರೋದ್ರಿಂದ ಇದನ್ನ ನಾವು ಯಶಸ್ವಿಯಾಗಿ ಜಾರಿಗೆ ತರಬಹುದು. ಒಂದು ಏನು ಪ್ರಾಮಾಣಿಕ ಇಚ್ಛಾಶಕ್ತಿಯುಳ್ಳ ಮನಸ್ಸುಗಳು ಇಲ್ಲಿ ಕೂಡಬೇಕು, ಅದೇ ಮುಖ್ಯ. ಮತ್ತು ಇದು ನಾವೀಗ ಏನು ಮೀಟ್ ಮಾಡಿದ್ದೇವೆ, ಈ ಗೂಗಲ್ ಮೀಟ್ ಮೀರಿ, ಈ ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾಗಳನ್ನ ಮೀರಿ ನಾವು ಇದನ್ನ ವಾಸ್ತವಿಕವಾಗಿ ಜಾರಿಗೆ ತಂದ್ರೆ ಮಾತ್ರ ಇದು ಅರ್ಥ ಕಾಣ್ತದೆ. ಯಾಕಂತಂದ್ರೆ ಈಗಾಗಲೇ ನೋಡಿದೆವು ನಾವು, ಕಾಕ್ರೋಚ್ ಅಂತ ಪಾರ್ಟಿ ಬಂತು, ಅದು ಸೋಷಿಯಲ್ ಮೀಡಿಯಾದ ಹೈಪ್ ಆಗಿ ಯಾವ ತರ ಆಯ್ತು ಅನ್ನೋದನ್ನ. ಸೊ ಆ ರೀತಿ ನಾವು ಆಗ್ಬಾರ್ದು, ಇದನ್ನು ಗಟ್ಟಿಯಾಗಿ ಇದನ್ನ ನೆಲೆಗೊಳ್ಳುವಂತ ಕೆಲಸ ಆಗ್ಬೇಕು. ಅಂದಾಗ ಅದು ಇದು ಏನು ಈ ಒಂದು ವಿಚಾರಕ್ಕೆ ಬೆಲೆ ಬರ್ತದೆ. ಇದು ಒಟ್ಟಾರೆಯಾಗಿ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಚಳವಳಿ ಆಗ್ಬೇಕು. ಮತ್ತು ಈ ರೀತಿ ಸಾಧ್ಯತೆ ಇಲ್ಲ ಅಂತ ಅನ್ನೋ ಅಭಿಪ್ರಾಯ ಬಂದ್ರೆ ಅದಕ್ಕೆ ನಾನು ಉತ್ತರ ಏನ್ ಕೊಡ್ತೇನೆ ಅಂತಂದ್ರೆ, ಕಾರ್ಲ್ ಮಾರ್ಕ್ಸ್ ಅವರು ತೀರ್ಕೊಂಡಾಗ ಅವರ ಅಂತ್ಯಕ್ರಿಯೆಗೆ ಕೇವಲ 4 ಜನ ಇದ್ರಂತೆ. ಆದ್ರೆ ಅವರ ತೀರಿ ಹೋದ ನಂತರ ಹಲವಾರು ವರ್ಷಗಳ ನಂತರ ಏನು ಪ್ರಿಂಟಿಂಗ್ ಮೆಷಿನ್ ಬಂದು, ಪ್ರಿಂಟಿಂಗ್ ಪ್ರೆಸ್ ಬಂತು, ಅದರ ಮೂಲಕ ಅವ್ರ ವಿಚಾರಗಳು ಎಲ್ಲ ಕಡೆ ಪ್ರಿಂಟ್ ಆಗಿ ಪಬ್ಲಿಷ್ ಆಗಿ ಎಲ್ಲ ಕಡೆ ಬೆಳೆದು ಅದು ಇವತ್ತು ಚೀನಾ, ರಷ್ಯಾ ಇಂತ ದೇಶಗಳನ್ನ ಆಳ್ತಾ ಇದೆ. ಅಂದ್ರೆ ಅದು ಅಂದ್ರೆ ವಿಚಾರಗಳಿಗೆ, ಚಿಂತನೆಗಳಿಗೆ ಸಾವಿಲ್ಲ. ಅದು ಯಾವ ರೀತಿ ಮತ್ತೆ ಈ 12ನೇ ಶತಮಾನದ ಚಿಂತನೆಗಳು ಇವತ್ತು ನಾವು ಮಾತಾಡ್ತಾ ಇದ್ದೇವೆ ಅಂತಂದ್ರೆ ಅವಕ್ಕೆ ಸಾವಿಲ್ಲ. ಅದು ಒಂದೇನು ಈಗ ನಮಗೆ ಕೊರತೆ ಇರೋದಂತಂದ್ರೆ ರಾಜಕೀಯ ನೆಲೆಯ ಕೊರತೆ ಇದೆ. ಅದನ್ನ ನಾವು ಬೇರೆಯವ್ರನ್ನ ಕೇಳಿ ಅದನ್ನ ಪಡೆಯೋದಕ್ಕಿಂತ ಅದನ್ನ ನಾವು ಸಮಾಜವೇ ಎಲ್ಲರೂ ಕುಡ್ಕೊಂಡು ಇದಕ್ಕೆ ಒಂದು ರಾಜಕೀಯ ನೆಲೆಯನ್ನ ಕೊಡುವಂತ ಕಾರ್ಯ ಆಗ್ಬೇಕು ಅಂತೇಳಿ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ಶರಣರಿಗೂ ಶರಣಾರ್ಥಿಗಳು. ಸರ್ ತುಂಬಾ ಮನದುಂಬಿ ಮಾತನಾಡಿದ್ರಿ ಸರ್. ವಾಸ್ತವಿಕ ನೆಲೆಯೊಳಗ ನಾವು ಬಸವ ತತ್ವವನ್ನ ನಾವು ಜಾರಿಗೆ ತರಬೇಕು ಅಂತಂದ್ರೆ ಇತಿಹಾಸದುದ್ದಕ್ಕೂ ನಾವು ಇತಿಹಾಸವನ್ನು ನೋಡ್ಕೊಂತ ಬಂದಾಗ ಯಾವುದೇ ಒಂದು ಧರ್ಮ ಅಥವಾ ಒಂದು ಸಿದ್ಧಾಂತ ಅದು ಅಸ್ತಿತ್ವಕ್ಕೆ ಬರಬೇಕು ಅಥವಾ ಬೆಳಿಬೇಕು, ಅದು ಉಳಿಬೇಕು ಅಂತಂದ್ರೆ ಅದಕ್ಕೆ ಒಂದು ರಾಜಕೀಯ ಶಕ್ತಿ ಅಥವಾ ರಾಜರ ಒಂದು ಪ್ರೋತ್ಸಾಹ ಹೇಗಿತ್ತು ಅನ್ನೋದನ್ನ ನೆನಪಿಸಿ ಇಂದಿನ ದಿನಮಾನಗಳಲ್ಲಿ ಈ ಜಗತ್ತಿಗೆ ಸಮಾನತೆ, ಶಾಂತಿ, ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಬಸವ ತತ್ವದ ಅಥವಾ ಈ ಶರಣ ತತ್ವಗಳು ಬಹಳ ಮಹತ್ವವಾದದ್ದು. ಈ ನೆಲೆಯೊಳಗೆ ಇದಕ್ಕೊಂದು ರಾಜಕೀಯ ನೆಲೆ ಬೇಕು ಅನ್ನುವಂಥ ಒಂದು ಮಾತು. ಅದಕ್ಕೆ ಸಂಬಂಧಪಟ್ಟಂಗೆ ಸಂವಿಧಾನದ ನಿಯಮಬದ್ಧವಾಗಿ ನಾವು ಹೇಗೆ ಬಸವ ತತ್ವವನ್ನ ಇಲ್ಲಿ ಅಥವಾ ಶರಣ ತತ್ವವನ್ನ ರಾಜಕೀಯಕ್ಕೆ ತರೋದಕ್ಕೆ ಏನೇನು ಸಾಧ್ಯತೆಗಳದಾವ, ಆ ನಿಟ್ಟಿನೊಳಗೆ ನಮ್ಮ ಮನಸ್ಸುಗಳು ಹೇಗಿರಬೇಕು ಅನ್ನುವಂಥ ಮಾತುಗಳನ್ನ ನಿಮ್ಮದೇ ಆದಂಥ ಒಂದು ಭಾಷೆ ಅದನ್ನ ಬಹಳ ಕಟ್ಟುನಿಟ್ಟಾಗಿ ಅಥವಾ ಒಂದು ಬಹಳ ಖಡಕ್ಕಾಗಿನೇ ತಾವು ಹೇಳಿದ್ರಿ ಸರ್. ಸೊ ಈ ನಿಟ್ಟಿನಲ್ಲಿ ತಮಗೆ ಈ ಒಂದು ವೇದಿಕೆಯ ಪರವಾಗಿ ನಾನು
ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಯಾಕಂದ್ರೆ ಬಸವ ತತ್ವ ಈ ಸಂವಿಧಾನವನ್ನು ಬರೆದಿರುವಂಥ ಅಂಬೇಡ್ಕರ್ ಅವರಿಗೆ ಬಸವ ತತ್ವದ ಪರಿಚಯ ಇತ್ತಿಲ್ಲೋ ಗೊತ್ತಿಲ್ಲ, ಆದರೆ ಸಂವಿಧಾನದೊಳಗಿರುವಂಥ ಎಲ್ಲಾ ವಿಚಾರಗಳನ್ನ 12ನೇ ಶತಮಾನದೊಳಗೆ ಬಸವಣ್ಣವರು ಹೇಳಿದ್ದಾರೆ. ಸೊ ಅಂತಹ ಒಂದು ವಿಚಾರಧಾರೆಗಳು ಇವತ್ತು ನೀವು ಹೇಳಿದ ಇನ್ನೊಂದು ಮಾತು ಹೇಳಿದ್ರಿ ಸರ್, ಈ ತತ್ವಗಳು ಅಥವಾ ಚಿಂತನೆಗಳು ಜಗತ್ತನ್ನು ಆಳ್ತಾವ ಅಂತ ಹೇಳಿ ಕಾಲ್ ಮಾರ್ಕ್ಸ್ ಈ ಸಂದರ್ಭದೊಳಗೆ ನೆನಪು ಮಾಡ್ಕೊಂಡ್ರಿ. ಸೊ ನಮ್ಮ ತತ್ವಗಳು ಜಗತ್ತನ್ನು ಆಳ್ಬೇಕು ಅಂತ ಹೇಳಿ ಅಂದ್ರೆ ಸೊ ಈ ನಿಟ್ಟಿನೊಳಗೆ ಅದಕ್ಕೊಂದು ರಾಜಕೀಯ ಬೆಂಬಲದ ಅವಶ್ಯಕತೆ ಐತಿ. ನೀವು ಹೇಳಿದಂಗ ಇಲ್ಲಿ ರಾಜಕೀಯ ಮನೆತನದಿಂದ ಬಂದಿರುವಂತ ಸಾಕಷ್ಟು ಶರಣರು ನಮ್ಮ ವೇದಿಕೆ ಒಳಗದಾರ. ಅವ್ರ ಪ್ರಯತ್ನ ಮತ್ತು ನಿಮ್ಮ ಒಂದು ಮಾರ್ಗದರ್ಶನ ನಮಗೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮಗದೊಮ್ಮೆ ತಮಗೆ ಅಭಿಮಾನ ಪೂರ್ವಕವಾಗಿರುವಂತ ಈ ಒಂದು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಸರ್ ತಮಗೆ. ಸೊ ಈಗ ಸರ್ ಶಶಿಕಾಂತ್ ಸರ್, ಈಗ ದತ್ತಿ ದಾಸೋಹಿಗಳು ಮಾತಾಡ್ಲಲ್ಲ ಸರ್? ಸರ್ ಶಿವಾನಂದ್ ಕಲ್ಕೇರಿ ಸರ್ ಇದ್ದೀರಾ ಸರ್? ಹುಷಾರಿಲ್ಲ ಸರ್, ಹಾಗಾದ್ರೆ ತಾವು ಮಾತಾಡ್ಬಿಡ್ರಿ ಸರ್ ಈಗ. ಸೊ ಇಂದಿನ ಈ ಒಂದು ಉಪನ್ಯಾಸದ ಕುರಿತು ಮತ್ತು ಸುನಿಲ್ ಸರ್ ಅವರ ವಿಚಾರಧಾರೆಗಳ ಕುರಿತಾಗಿ ನಮ್ಮ ಈ ವೇದಿಕೆಯ ಒಬ್ಬ ಬಹಳ ಆತ್ಮೀಯ ಮತ್ತು ಬಹಳ ಕಟ್ಟುನಿಟ್ಟಾಗಿ ಬಸವ ತತ್ವಗಳನ್ನು ಪರಿಪಾಲನೆ ಮಾಡ್ತಾ ಈ ವೇದಿಕೆಯ ಒಂದು ಗುರುವಾಗಿ ನಮ್ಮ ಒಂದು ನಾಯಕರು ಅಂತ ಹೇಳೇನೆ ನಾವು ಕರಿಬಹುದು, ಅದು ಡಾಕ್ಟರ್ ಶಶಿಕಾಂತ್ ಪಟನ್ ಸರ್ ಅವರನ್ನ. ಸೊ ಶಶಿಕಾಂತ್ ಪಟನ್ ಸರ್ ಅವರು ಇಂದಿನ ವಿಶೇಷ ಉಪನ್ಯಾಸದ ಕುರಿತಾಗಿ ಸರ್ ಮಾತನಾಡಿರುವಂತಹ ವಿಚಾರಧಾರೆಗಳ ಕುರಿತಾಗಿ ತಾವು ಮಾತುಗಳನ್ನು ಆಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊಟ್ಟ ಮೊದಲಿಗೆ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಬಂಧುಗಳು, ಸುನೀಲ್ ತಾನಿಕೊಪ್ಪ ವಕೀಲರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಕೊಟ್ಟ ವಿಷಯ ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಕೊಟ್ಟಿದ್ದೀನಿ. ಅದೇನ್ರಿ ಅದು ಆಗಿ ಹೋಗೈತಿ. ಅವ್ರು ಚೇಂಜ್ ಮಾಡಿದಾಗ ನಾನು ಹೂ ಅಂದೆ. ಯಾಕಂದ್ರೆ ನನಗೆ ಗೊತ್ತಿತ್ತು ಸುನೀಲ್ ತಾನಿಕೊಪ್ಪ ಅವ್ರಿಗೆ ಏನೇ ಕೆಲಸ ತಗೊಂಡ್ರು ಬಹಳ ಆಳವಾಗಿ ಅಧ್ಯಯನ ಮಾಡಿ ಅದಕ್ಕೊಂದು ನ್ಯಾಯ ಒದಗಿಸ್ತಾರ ಅಂತಕ್ಕಂಥದ್ದು. ನಿಜವಾಗ್ಲೂ ಇವತ್ತು ನಮ್ಮ ಕಣ್ ತೆರೆಸಿದ್ರು. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಈಗ ನಾನು ಅವ್ರಿಗೆ ಅವರ 20 ವರ್ಷದಿಂದ ನಮ್ಮ ಒಡನಾಟ. ಅವ್ರು ಒಂದು ಮಾತು ಹೇಳಿದ್ರು ಮೊನ್ನೆ, ನಾನು ಬೆಳಗಾವಿ ಒಂದು 2 ತಿಂಗಳ ಹಿಂದೆ ಹೋದಾಗ ಜೇಡದಾಶಿಮಯ ದೇವರದಾಶಿಮಯ ಒಂದು ನೋಟಿಸ್ ಕೊಡ್ಬೇಕಾಗಿತ್ತು. ಪೂರ್ತಿ ದಿವಸ ಪಾಪ ನನ್ನ ಜೊತೆಗಿದ್ರು. ಮಧ್ಯಾಹ್ನ 12ರಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೆ ಮಳೆ. ನಾನು ಅವ್ರ ಮನೆಗೆ ಹೋಗೋದು, ಅವ್ರ ಮನೆಗೆ ಪ್ರಿಂಟ್ಔಟು ಅವರೆಲ್ಲ ತಂದು ಬೇಕಾದಂತ ದಾಖಲೆ ಕೊಟ್ಟಾಗ ಖುಷಿಯಾಗಿ ಟೈಪ್ ಮಾಡಿ ಕೊಟ್ಟರು. ಒಂದು ವಕೀಲದ ಮೇಲೆ ವೃತ್ತಿ ನೀತಿ ಕಾಯಕ ಬೇರೆ ಅಂತ ತಿಳ್ಕೊಂಡು ಕೊಡಾಕ್ ಹೋದಾಗ ಅವ್ರು ಇನ್ನೊಂದು ಸಂಘಟನೆ ಇಲ್ಲ, ಲಿಂಗಾಯತ ಸಂಘಟನೆ, ಅವ್ರು ಹೇಳಿದ್ರು ಈ ಚಳುವಳಿಗೆ ಲಿಂಗಾಯತಕ್ಕ ನನ್ನ ಜೀವನದ ₹1 ತಗೊಳ್ಳೋದಿಲ್ಲ ಅಂತಕ್ಕಂಥದ್ದು. ನಾನು ನಿಜವಾಗಿ ಅವತ್ತ ಇಂಥವ್ರೊಂದು 10 ಜನ ನಮ್ಮ ಮಧ್ಯೆ ಇದ್ರಂದ್ರೆ ನಾವು ಯಾವುದನ್ನು ಸಾಧಿಸಬಹುದು ಅಂತಕ್ಕಂಥದ್ದನ್ನ ನಾನು ಅವತ್ತ ಕಂಡುಕೊಂಡೆ. ಹೀಗಾಗಿ ನಾನು ಬಹಳಷ್ಟು ವಿಚಾರಗಳನ್ನ ಅವ್ರ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಅವ್ರ ಮೊನ್ನೆ ನನಗೆ ಕೇಳೇ LJP ಅಂತ ಮಾಡಿದ್ರು. ಅದನ್ನ ನಾ ಅಂತೀನಿ ಆಲ್ ಇಂಡಿಯಾ ಲಿಂಗಾಯತ ಜನತಾ ಪಾರ್ಟಿ. ಯಾಕಂದ್ರೆ ಇಲ್ಲಿ ಕೇವಲ ಕರ್ನಾಟಕ, ಮಹಾರಾಷ್ಟ್ರದಾಗ 1,10,00,000 ಜನ ಇದ್ದಾರೆ. ಅಂದ್ರೆ ಸಂಖ್ಯಾ ದೃಷ್ಟಿಯಿಂದ ನಾವು ಕರ್ನಾಟಕಕ್ಕಿಂತ ಹೆಚ್ಚು ಮಹಾರಾಷ್ಟ್ರ ಇದೆ. ಇನ್ನೂ ಒಂದು ಜನ ಅಂದ್ರೆ ಲಿಂಗಾಯತ ಸ್ವತಂತ್ರ ಧರ್ಮ ಅಂತಕ್ಕಂಥದ್ದು ಬಹಳಷ್ಟು ಜನರಿಗೆ ಗೊತ್ತಾಗಿಲ್ಲ. ಇದರ ಮೂಲಕ ನಾವು ಹೇಳಿದ್ರಲ್ಲ, AIM ಆಗ್ಲಿ, ಮುಸ್ಲಿಂ ಲೀಗ್ ಆಗಲಿ, ಅಕಾಲಿದಳ ಆಗಲಿ, ಆಮೇಲೆ ಜನಾಂಗೀಯ ಪಕ್ಷಗಳು, ಈಗ ದ್ರಾವಿಡ ಪಕ್ಷ ಮುನ್ನಗಳ ಅದು ಒಂದು ರೀತಿಯ ಒಂದು ಶ್ರೇಣೀಕೃತಕ್ಕೆ ಒಳಗಾಗಿ, ತುಟ್ಟಕ್ಕೆ ಒಳಗಾಗಿ ಬಂದಂತ ಒಂದು ಪಕ್ಷಗಳು, ಈ DMK ಮತ್ತು AIDMK ಅಂತಕ್ಕಂಥ ಅದು ಜನಾಂಗೀಯ ಪಕ್ಷ. ಅವ್ರು ಯಾರು ಕೂಡ ಜನಗಣಮನ ಅನ್ನೋದಿಲ್ಲ. ಯಾಕಂದ್ರೆ ಅಲ್ಲಿ ದ್ರಾವಿಡ ಉತ್ಕಲ ವಂಗ ಅಂತಾರ ಅಂತಂದಾಗ ನಮ್ಮನ್ನ ಎಲ್ಲಾ ಕಡೆ ಪಂಜಾಬ, ಸಿಂಧ, ಗುಜರಾತ್, ಮಹಾರಾಷ್ಟ್ರ, ದ್ರಾವಿಡ ನಮ್ಮನ್ನ ಜನಾಂಗೀಯವಾಗಿ ಟೀಕೆ ಮಾಡ್ತಾರ ಅಂತಕ್ಕಂಥ ಉದ್ದೇಶದಿಂದ ಅವ್ರು ಜನಗಣಮನ ರಾಷ್ಟ್ರೀಯ ಗೀತೆಯನ್ನ ಒಪ್ಪೋದಿಲ್ಲ. ಅಲ್ಲಿ 65% ರಿಸರ್ವೇಶನ್ ಇದೆ. ಅಲ್ಲಿ ಸುಪ್ರೀಂ ಕೋರ್ಟ್ ವಿಧಿಸಿದಂತ ಜಲ್ಲಿಕಟ್ಟು ನಿಷೇಧವನ್ನ ಕೇಂದ್ರ ಸರ್ಕಾರದ ಪ್ರಧಾನಿಗೆ ಆಮೇಲೆ ರಾಷ್ಟ್ರಪತಿಗೆ ಹೋಗಿ ಜಲ್ಲಿಕಟ್ಟು ನಮ್ಮ ಸಾಂಸ್ಕೃತಿಕ ಹಬ್ಬ, ಎಲ್ಲಾ ರಾಜಕೀಯ ಪಕ್ಷಗಳು ಅಂದ್ರೆ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಇಚ್ಛಾಶಕ್ತಿ ಇತ್ತಂದ್ರೆ ಅವತ್ತು ಬಹುಶಃ ಅವ್ರಿಗೆ ಸುನಿಲ್ ಅವ್ರಿಗೆ ಗೊತ್ತಿರ್ಬೋದು, ಜಲ್ಲಿಕಟ್ಟನ್ನ ಮತ್ತೆ ಪ್ರತಿಭಾ ಪಾಟೀಲ್ ಇದ್ದಾಗ ಮತ್ತೆ ಹೊಳ್ಳಿ ಅದನ್ನ ಪಕ್ಷ, ಆಮೇಲೆ ಗೋವಿಂದ್ ಅವ್ರು ಇದ್ದಾಗ ಅದನ್ನ ಇಲ್ಲ ನಮ್ಮ ಸಾಂಸ್ಕೃತಿಕ ಹಬ್ಬ ಇದನ್ನ ನೀವು ಕೊಡಬೇಕು ಅಂತ ತಿಳ್ಕೊಂಡು ಅದನ್ನ ಹೊಳ್ಳಿ ತಗೊಂಡು ಬಂದ್ರು. ಅದು ಇಚ್ಛಾಶಕ್ತಿ. ಒಂದು ಪ್ರಾದೇಶಿಕ ಅಸಮಾನತೆ ಬಂದಾಗ ಬಹುಶಃ ತಮಿಳುನಾಡಿನಷ್ಟು ಒಕ್ಕಟ್ಟು ಮತ್ತವರು ಆಗೋದಿಲ್ಲ. ಅಲ್ಲಿ ಎಂದೂ ಕೂಡ ರಾಜಕೀಯ ಪಕ್ಷಗಳಲ್ಲಿ ಆರಂಭದ ಒಂದು 10-20 ವರ್ಷ ಕಾಮರಾಜ್ ಅವರಿಗೆ ಕಾಂಗ್ರೆಸ್ ಇತ್ತು, ಆಮೇಲೆ ಅಲ್ಲಿ ರಾಜಕೀಯ ಪಕ್ಷ ಇಲ್ಲ. ಇವತ್ತು ಲಿಂಗಾಯತ ಅಂತಕ್ಕಂಥದ್ದು ಎರಡೂ ಪಕ್ಷಗಳ, ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ, ನಾನು ಅಂದ್ರೆ ಎರಡೂ ಪಕ್ಷ ಅಥವಾ ಜೆಡಿಎಸ್ಗಂತೂ ನಮ್ಮ ಕಡು ವಿರೋಧಿಗಳಾಗಿ ಲಿಂಗಾಯತರನ್ನು ನೋಡ್ತಾರೆ. ಬಿಜೆಪಿ ಒಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತರ ಅದಾರ. ಅದ್ರ ಲಿಂಗಾಯತ ಆಗಬೇಕು, ಲಿಂಗಾಯತ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಯಾವೊಬ್ಬ ನಾಯಕನಿಗೂ ಇಲ್ಲ. ಇನ್ನು ಕಾಂಗ್ರೆಸ್ನೊಳಗ ತಾವು ಮುಖ್ಯಮಂತ್ರಿಗಳಾಗಬೇಕು, ತಾವು ರಾಜಕೀಯ
ಹಿತಾಸಕ್ತಿಗಳನ್ನ ಉಳಿಸಿಕೊಳ್ಬೇಕು ಅಂತಕ್ಕಂಥ, ಯಾಕಂದ್ರೆ ನಾನು ಇವತ್ತು ಮುಕ್ತವಾಗಿ ಮಾತಾಡ್ತೀನಿ, ನಾನು ಕೂಡ ಒಂದು ರಾಜಕೀಯ ಪಕ್ಷದ ಕುಟುಂಬದವನ ಬಂದ ಆಗಿದ್ರು ಕೂಡ ಇವತ್ತು ಲಿಂಗಾಯತರು ಸುಮಾರು 59, 60, 70, 80 MLA ಆಗಿದ್ರೂ ಕೂಡ ಇವರಿಗೆ ತಮ್ಮ ಬೇಡಿಕೆಗಳನ್ನ ಹಕ್ಕು ಮಂಡಿಸಲಿಕ್ಕೆ ಆಗೋದಿಲ್ಲ. ಕೆಲವು ನಮ್ಮ ಹಿಂದಿನ ಕೆಲ ವಿಚಾರಗಳನ್ನು ಹೇಳ್ತಾ ಯಾಕೆ ಇವ್ರ ಮಾತು ನನಗೆ ಬಹಳ ಇಷ್ಟ ಆಯ್ತು ಅಂತಕ್ಕಂಥದ್ದು ಅಂದ್ರೆ, ನಾವು ಬಹುಶಃ ಅವ್ರು ನನಗೆ ಹೇಳಿದ್ರು KGF ಮಾಡ್ತೀನಿ, ಇದು LGF ಮಾಡ್ತೀನಿ ಅಂದಾಗ ನಾನೇನೋ ನೋಡೋಣ ಅಂತ ಫೇಸ್ಬುಕ್ ನೋಡಿದ್ವಿ, ಸಾಕಷ್ಟು ಕಾಮೆಂಟ್ ನನಗಿಷ್ಟು ಅನಿಸಲ್ಲ ಎಷ್ಟು ಜನ ಅಂದ್ರೆ ಹುದುಗಿದ್ದ ಭಾವನೆಗಳನ್ನು ಹೊರಗೆ ಹಾಕಿ ಶೇರ್ ಮಾಡಿದ್ರು. 1941 MS ಸರ್ದಾರ್, ಬ್ಯಾರಿಸ್ಟರ್ MS ಸರ್ದಾರ್ ಅಂತಕ್ಕಂಥವ್ರು ಅವಾಗಿನ ಕ್ವೀನ್ ವಿಕ್ಟೋರಿಯಾ ರಾಣಿಗೆ ಪತ್ರ ಬರೆದು, ನೀವು ಸಿಖ್ ರೆಜಿಮೆಂಟ್ ಕೊಟ್ರಿ, ಜಾಟ್ ರೆಜಿಮೆಂಟ್ ಕೊಟ್ರಿ, ಗೋರ್ಖಾ ರೆಜಿಮೆಂಟ್ ಕೊಟ್ರಿ, ಚೆನ್ನೈ ಎಲ್ಲ ರೆಜಿಮೆಂಟ್ಗಳು ಕೊಟ್ರು. ಅದಕ್ಕೆ ಇಟ್ಸ್ ಬೇಸ್ಡ್ ಆನ್ ದ ಕಾಸ್ಟ್ ಅಂಡ್ ರಿಲಿಜನ್. ಸರ್ ಹೇಳ್ದಂಗೆ ಅದು ಬಹುಶಃ ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕೈಂಡ್ಲಿ ರೆಕ್ಟಿಫೈ ಮಾಡ್ರಿ. ಮರಾಠ ಎಲ್ಲ ಬಂದಿತ್ತು. ಮರಾಠ ರೆಜಿಮೆಂಟ್ ಕೊಟ್ರು, ಮಹಾರ್ ರೆಜಿಮೆಂಟ್ ಕೊಟ್ರು, ಮಹಾರ್ ರೆಜಿಮೆಂಟ್ ಕೊಟ್ರು, ಮರಾಠ ರೆಜಿಮೆಂಟ್ ಕೊಟ್ರು. 1941 MS ಸರ್ದಾರ್, ಬ್ಯಾರಿಸ್ಟರ್ MS ಸರ್ದಾರ್, ಬಹುಶಃ ಅವರು ಇನ್ನೊಂದು 10-20 ವರ್ಷ ಆಗಿತ್ತಂದ್ರೆ ಲಿಂಗಾಯತ ಸ್ವತಂತ್ರ ಧರ್ಮ 45-50 ಕಾಲಘಟ್ಟಕ್ಕೆ ಸಿಗುತ್ತಿತ್ತು. ಅಖಿಲ ಭಾರತ ವೀರಶೈವ ಮಹಾಸಭೆ 1940 ಡಿಸೆಂಬರ್ 12 ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಬರೆದು ಕೊಟ್ಟು ಕುಂಭಕೋಣಂದೊಳಗೆ ನಡೀತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭೆ ಒಳಗೆ ಲಿಂಗಾಯತ ಮಾಡಿಕೊಡ್ತೀವಿ, ಇದು ಮುಗಿದ ಮೇಲೆ ಅಂತಕ್ಕಂಥ ಒಂದು ನಿರ್ಣಯ ತಗೊಂಡ್ರ. ಯಾಕಂದ್ರೆ ನೀವು ವೀರಶೈವ ಮಹಾಸಭೆ ನಿರ್ಣಯಗಳನ್ನ ತೆಗೆದು ನೋಡ್ರಿ, ಅವರ ಮುಗಿದ ಮೇಲೆ ಯಾರೂ ಕೂಡ ಅವುಗಳನ್ನು ಪೂರೈಸಲಿಲ್ಲ. ಸುನಿಲ್ ಅವ್ರು ನಾನು ನಿಮ್ಗೆ ಹೇಳ್ತೀನಿ ಅಂದ್ರೆ MS ಸರ್ದಾರ್ ಅವರ ವಿಚಾರ ಲಿಂಗಾಯತ ಮಾಡಬೇಕು ಅಂತಕ್ಕಂಥದ್ದು ಮಾಡ್ಲಿಲ್ಲ. ಅವ್ರು ಬಹಳ ನೋವಾಗಿತ್ತು. ಅವ್ರು 1941 ಬ್ಯಾರಿಸ್ಟರ್ ಹೋಗಿ 45-50 ಜನರದು, ಅವರ ರತ್ನಪ್ಪಣ್ಣ ಕುಂಬಾರ, ನಿಜಲಿಂಗಪ್ಪನವರು, ವೀರಸಂಗಯ್ಯನವರು, ಮೈಸೂರು ಪ್ರಾಂತ, ಅದು ಕರ್ನಾಟಕ ಅಂತಕ್ಕಂಥ ಒಂದು ಇರ್ಲಿಲ್ಲ ಅವಾಗ, ಹಂಚೋಗಿತ್ತು. ಎಲ್ಲರ ಸಹಿತಕೊಂಡು ವಿಕ್ಟೋರಿಯಾ ಕ್ವೀನಿಗೆ 1946 ಬಾಂಬೆ ಪ್ರೊವಿನ್ಸ್ ಬರ್ತಕ್ಕಂಥ 50 ಮಂದಿ ಶಾಸಕರ ಅಥವಾ ಜನಪ್ರತಿನಿಧಿಗಳ ಸಹಿ ತಗೊಂಡು ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡ್ಗೆ ಪತ್ರ ಕೊಡ್ತಾನೆ, ವಿ ವಾಂಟ್ ಲಿಂಗಾಯತ್ ರೆಜಿಮೆಂಟ್ ಅಂತಕ್ಕಂಥ. ಲಿಂಗಾಯತ್ ರೆಜಿಮೆಂಟ್ ಅಂತ ಇಟ್ಸ್ ವೆರಿ ಫೈನ್ ಅಂದು ದೇ ಗಿವ್ ಪರ್ಮಿಷನ್. ಒಂದು ವೇಳೆ 1941 1950 ಬೆಳಗಾವಿ ಕಿಲ್ಲೆಯೊಳಗಿರ್ತಕ್ಕಂಥ ಇವತ್ತು ಮರಾಠ ರೆಜಿಮೆಂಟ್ ಏನಿದೆ ಅಲ್ಲ, ಅಥವಾ ನಾವು ಬಹಳ ಮಂದಿ ಗೊತ್ತು ಮಿಲಿಟರಿ ಮಾದೇವ್ ಗುಡಿ ಅಂತಾರೆ, ಎಲ್ಲೂ ಇರಂಗಿಲ್ಲ ಮಿಲಿಟರಿ ಇರಂಗಿಲ್ಲ. ಮಿಲಿಟರಿ ಮಾದೇವ್ ಟೆಂಪಲ್ ಇಟ್ಸ್ ಲುಕ್ಡ್ ಆಫ್ಟರ್ ಬೈ ಲಿಂಗಾಯತ್ ರೆಜಿಮೆಂಟ್. ನನ್ನ ಕಡೆ ಎಲ್ಲ ಎವಿಡೆನ್ಸ್ ಇದಾವು. ಅಷ್ಟೇ ಅಲ್ಲ, ನಮ್ಮ ಆ ಲಿಂಗಾಯತ್ ರೆಜಿಮೆಂಟ್ ಒಳಗೆ ಕಾರ್ಯ ಮಾಡ್ತಕ್ಕಂಥ ಒಡೆಯರ್ ಅಂತಕ್ಕಂಥ, ಈಗೇನು SS ಒಡೆಯರ್ ಅವ್ರ ಚಿಕ್ಕಪ್ಪ, ವಾಸ್ ಸಿದ್ದರಾಮಪ್ಪ ಪೌಟೇರ್ ಅಣ್ಣ, ಅವರು ವಾಸ್ ಎ ಬ್ರಿಗೇಡಿ, ಅದು ಕ್ಯಾಪ್ಟನ್ ಇದ್ರು ಅದಾಗ. ಅವ್ರು ಲಿಂಗಾಯತ್ ರೆಜಿಮೆಂಟ್ ಅಂತಕ್ಕಂಥದ್ದು ಬೆಟಾಲಿಯನ್ ಅಲ್ಲ, ಇದು ಹೇಳ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಲಿಂಗಾಯತ್ ರೆಜಿಮೆಂಟ್ ಇಫ್ ಇಟ್ ಬಿನ್ ಕಂಟಿನ್ಯೂಡ್ ವಿಡ್ ಹವ್ ಗಾಟ್ ಎ ಡೆಫಿನೆಟ್ ಸ್ಟೇಟಸ್ ಆಫ್ ಲಿಂಗಾಯತ್. ಇವತ್ತು ನನಗೆ ಬಹಳ ನೋವಾಗಿ ಈ ಕಳೆದ 20 ವರ್ಷಗಳಿಂದ ಲಿಂಗಾಯತ ಧರ್ಮಕ್ಕೆ, ಸ್ವತಂತ್ರ ಧರ್ಮಕ್ಕೆ ಯಾಕೆ ಸಿಗ್ತಾ ಇಲ್ಲ, ಹೇಗೆ ಸುನಿಲ್ ಸಾನಿಕಪ್ಪ ಅವ್ರಿಗೆ ಗೊತ್ತಿದೆ. ಪಾಪ ನಾನು ಎಷ್ಟೋ ಯಾವಾಗ ಹೋದ್ರು ಕೂಡ ಕಾರ್ ತಗೊಂಡು ಬಂದು ಬೆಟ್ಟಾಗಿ ಸರ್ ನಾವು ಮಾಡೋನು, ಯಾವುದಕ್ಕೂ ಕೂಡ ಇಲ್ಲಿಯವರೆಗೆ ₹1 ಫೀ ಕೂತ್ಕೊಂಡಿಲ್ಲ. ನಾ ಇವತ್ತು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವು ಅದೇ ರಿಜಿಸ್ಟ್ರೇಷನ್ ಮಾಡ್ತಾ ಇದೀವಿ. ಇದಕ್ಕೆ ಮಾಡ್ತಾ ಬರೀ ಪ್ರಿಂಟಿಗೆ ಒಂದು ₹50,000 ಖರ್ಚು ಮಾಡಬೇಕು. ನಾವು ಕೊಡಕ್ ಹೋದ್ರೆ ಖಂಡಿತ ತಗೊಂಡಿಲ್ಲ. ಇಲ್ಲಿ ಕೋರ್ಟ್ ಫೀ ಬರ್ತೈತಿ, ಅದೇನ್ ಮಾಡ್ತೈತಿ ಅದನ್ನ ಕೊಡ್ಬೇಕಾಗತ್ತೆ. ನಾ ಯಾಕೆ ಹೇಳ್ತೀನಿ ಹಂಗಂತ ನಾವು ಅಸಮರ್ಥರಲ್ಲ, ವಿ ಆರ್ ಕೆಪೇಬಲ್. 5 ಕೋಟಿ ಜನ ಕರ್ನಾಟಕದೊಳಗೆ ಇರ್ತಕ್ಕಂಥ 2.5-3 ಕೋಟಿ ಜನ, ಭಾರತದ ಒಟ್ಟಾರೆ 8 ಕೋಟಿ ಜನ. ನಾವು ಆಂಧ್ರ, ತಮಿಳುನಾಡು, ತೆಲಂಗಾಣ, ಕೇರಳ, ಪಾಂಡಿಚೇರಿ, ಅರ್ಧ ಒಡಿಸ್ಸಾ, ಗುಜರಾತ್ ಅರ್ಧ, ಮಹಾರಾಷ್ಟ್ರದ ಸಂಪೂರ್ಣ ಮಹಾರಾಷ್ಟ್ರದೊಳಗೆ 48 ಜಿಲ್ಲೆಯೊಳಗೆ ಮಹಾರಾಷ್ಟ್ರದೊಳಗೆ ಒಟ್ಟಾರೆ ಕೂಡಿ ಸುಮಾರು 1,15,00,000 ಜನ ಜನಸಂಖ್ಯೆ ಸಿಕ್ಕಾರೆ. 1941 1950 ಬಂತು. 1950 ನಿಮ್ಗೆಲ್ಲ ಗೊತ್ತಿದೆ, ಅವಾಗ ಇನ್ನೂ ಕಂಬೈನ್ಡ್ ಗವರ್ಮೆಂಟ್ ಇಲೆಕ್ಷನ್ ಆಗಿರಲಿಲ್ಲ. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿ, ಫಸ್ಟ್ ಇಲೆಕ್ಷನ್ ಆಗಿರಲಿಲ್ಲ. ಫಸ್ಟ್ ಇಲೆಕ್ಷನ್ ವಾಸ್ ಇನ್ 1952. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕೈಂಡ್ಲಿ ರೆಕ್ಟಿಫೈ ಮಿ. ಅವಾಗ ಡಿಫೆನ್ಸ್ ಕಮಿಟಿಗೆ ನಿಜಲಿಂಗಪ್ಪನವ್ರನ್ನ ಅಧ್ಯಕ್ಷ ಮಾಡಿದ್ರು 1950. ಆಮೇಲೆ ಅವಾಗ ಏನಾಯ್ತಂದ್ರೆ ಚೀನಿ ಅಂದ್ರೆ ಯಾಕೆ ನಾವು ಲಿಂಗಾಯತರ ನಾವು ಈ ರಾಜಕೀಯ ಪ್ರಜ್ಞೆ, ಬಹುಶಃ ನಾನು ಬಹಳ ಭಯಭೀತನಾಗಿ ಈ ವಿಷಯವನ್ನು ಅಂದ್ರೆ ಐ ವಾಸ್ ನಾಟ್ ಆನೆಸ್ಟ್ಲಿ ಸ್ಪೀಕಿಂಗ್, ಐ ವಾಸ್ ನಾಟ್ ಹ್ಯಾಪಿ. ಇದನ್ನು ಎಲ್ಲಿ ರಾಜಕೀಯ ಗೊಂದಲಕ್ಕ ಅಥವಾ ಏನಾರ ಹಿಂಗ ಅಂತಾರೋ ಅಂತಕ್ಕಂಥ ಭೀತಿ ಇತ್ತು. ಬಟ್ ಇವತ್ತು ಮುಕ್ತವಾಗಿ ನಾನು ಅವ್ರಿಗೆ ಕಳೆದು ಹೋದ ಘಟನೆಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚೈನಾದವರು ಟಿಬೆಟ್ ಮೇಲೆ ಹಲ್ಲೆ ಮಾಡಿದ್ರು. ದಲೈ ಲಾಮಾ ಅವ್ರ ಮೇಲೆ ಈಗೇನು ತೀರಿ ಹೋದ್ರಲ್ಲ, ದಲೈ ಲಾಮಾರ ಮೇಲೆ ಅವ್ರ ಮೇಲೆ ಹಲ್ಲೆ ಮಾಡಿದಾಗ ಟಿಬೆಟಿಯನ್ ದಲೈ ಲಾಮಾಗ ಅವಾಗ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಯಾರಿದ್ರು ನಿಜಲಿಂಗಪ್ಪ.
ಡಿಫೆನ್ಸ್ ಸ್ಟ್ಯಾಂಡಿಂಗ್ ಕಮಿಟಿ. ಹಿ ಹ್ಯಾಡ್ ಆಲ್ ಫುಲ್ ಪವರ್. ಅವಾಗ ನೀವು ಬೇಕಾದ್ರೆ ಇವನ್ನೆಲ್ಲ ಗೂಗಲ್ನಾಗ ಸರ್ಚ್ ಮಾಡ್ರಿ, ಇಫ್ ಐ ಆಮ್ ರಾಂಗ್ ಯು ಕ್ಯಾನ್ ಆಸ್ಕ್ ಮಿ. ಸುಳ್ಳು ಹೇಳ್ತಾರಂತಂದ್ರೆ ನನ್ನ ಮೇಲೆ ಕೇಸ್ ಹಾಕಿ. ಅವ್ ಮತ್ತೆ ಬೇಕಾದ್ರೆ ಇವ್ರ ವಕೀಲರ ಹೆಲ್ಪ್ ತಗೊಳ್ರಿ. 1950 ಹಮ್ದರ್ದರ್ ಸಿಂಗ್ ಅಂತಕ್ಕಂಥ ಏರ್ ಚೀಫ್ ಮಾರ್ಷಲ್ ಅವ್ರಿಗೆ ಹೆಲಿಕಾಪ್ಟರ್ ಕೊಟ್ಟು ಟಿಬೇಟಿಯನ್ ದಲಾಯ್ ಲಾಮಾ ಅವನಿಗೆ ಹೊಲ್ತಾರ ಚೈನಾದವರು ಕರ್ಕೊಂಬ ಅಂತ ತಿಳ್ಕೊಂಡು ಕರೆಸ್ತಾರೆ. ನೋಡ್ರಿ ಇಲ್ಲಿ ಟಿಬೇಟ್ದೊಳಗೆ ಇರ್ತಕ್ಕಂಥದ್ದು ಬೌದ್ಧ ಧರ್ಮ, ಚೈನಾದೊಳಗೆ ಇರ್ತಕ್ಕಂಥದ್ದು ಬೌದ್ಧ ಧರ್ಮ. ಅತಿಕ್ರಮಣದ ಆಶೆಯಿಂದ ಅವ್ರು ಕಂಪ್ಲೀಟ್ ಟಿಬೇಟ್ ಅನ್ನು ತಮ್ಮ ಭಾಗ ಮಾಡ್ಕೋಬೇಕಂದ್ರೆ ಫಲವತ್ತಾದ ಭೂಮಿ ಐತಿ, ಬಹಳ ಚಲೋ ಐತಿ, ಇದನ್ನ ತಗೊಂಡ್ಬಿಟ್ರೆ ದಲೈ ಲಾಮಾ ಹಿಡ್ಕೊಂಡು ಜೈಲ್ನ ಇಟ್ಕೊಂಡು ಅವ್ರ ಕಡೆಯಿಂದ ಹೇಳಿಸ್ಬೇಕು ಅಂತಕ್ಕಂಥ ಒಂದು ಕುತಂತ್ರ. ಅದಕ್ಕೆ ನಿಜಲಿಂಗಪ್ಪನವರು ಅದಾಗ್ಲಿಲ್ಲ. ಮುಂದೆ ಖಂಡಿತ ನಿಜಲಿಂಗಪ್ಪನವ್ರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಿ ಗೊತ್ತಾ. ಕೊಡಗಿನೊಳಗ, ಮೈಸೂರೊಳಗ, ಮುಂಡಗೋಡದೊಳಗ ಸುಮಾರು 3-4 ನೆಹರೂರವ್ರಿಗೆ ಪಾರ್ಲಿಮೆಂಟ್ನಾಗ ಕೇಳ್ತಾರ, ಸರ್ ವಿ ಶುಡ್ ಹ್ಯಾವ್ ಟು ಗಿವ್ ದಮ್ ಪ್ರೊಟೆಕ್ಷನ್. ನಿರಾಶ್ರಿತರಿಗೆ, ಟಿಬೇಟಿಯರಿಗೆ ನಾವು ಪ್ರೊಟೆಕ್ಷನ್ ಕೊಡ್ಬೇಕಂದ್ರೆ ನೋ ನೋ ನೋ, ನಮಗೆ ಉಣ್ಣಾಕ ತಿನ್ನಾಕ ಹಣ್ಣಿಲ್ಲ, ನಿಜಲಿಂಗಪ್ಪ ನೀ ಏನ್ ಹೇಳ್ತಿ ಅಂತಂದ್ರ ಅವ್ರು. ಇಲ್ಲ ನೀವು ಮಾಡ್ಬೇಕಂತ ಹಠ ತಕ್ಕೊಟ್ಟಾಗ ಯಾವಾಗ ಪ್ರಧಾನಿ ಕೊಡ್ಲಿಲ್ಲ ಅಂದಾಗ ಕರ್ನಾಟಕದೊಳಗ ಅವಾಗ 3-4 ಕಡೆ ಇವತ್ತ ನೀವು ಬಹುಶಃ ಕೊಡಗಿನೊಳಗ ಒಂದು ಮುಂಡಗೋಡದ ಒಂದು, ಮೈಸೂರು 10,000 ಎಕರೆಗಿಂತ ಹೆಚ್ಚು. ಇವತ್ತು ವಿಜಯಲಕ್ಷ್ಮಿ ಚೇತನ್ ಅವ್ರು ಜಾಯ್ನ್ ಆಗಿದ್ದಾರೆ ಮುಂಡಗೋಡದ. ನೋಡ್ರಿ, ದೇ ಹ್ಯಾವ್ ಮೇಡ್ ಎ ಸಪರೇಟ್ ಕಂಟ್ರಿ. ಎಲ್ಲರ ಮನೆಯೊಳಗೆ ನಿಜಲಿಂಗಪ್ಪನವ್ರ ಫೋಟೋ ಐತಿ. ನಮ್ ಲಿಂಗಾಯತರ ಮಂದಿಗೆ ನಿಜಲಿಂಗಪ್ಪ ಯಾರು ಗೊತ್ತಿಲ್ಲ. ನಾವು ಪ್ರಾಮಾಣಿಕವಾಗಿ ಹೇಳ್ತೀವಿ, ನಿಜಲಿಂಗಪ್ಪ ಈ ನಾಡಿಗಾಗಿ, ದೇಶಕ್ಕಾಗಿ ಕಟ್ಟಿಕೊಂಡವ. ನೆಹರು ಹೆದರಿದರು. ಬಹುಶಃ ಸುನಿಲ್ ಸಾನಿಕೊಪ್ಪ ಅವ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ನ್ಯಾಯಾಂಗವನ್ನು ಗೊತ್ತಿದ್ದವ್ರಿಗೆ, ಭಾರತ ಇದು ಒಕ್ಕೂಟಗಳ ರಾಷ್ಟ್ರ, ಇದು ಫೆಡರಲ್ ಕಂಟ್ರಿ. ಅವ್ರಿಗೆ ಏನಿತ್ತು, ನಿಜಲಿಂಗಪ್ಪ ಇಷ್ಟು ಪ್ರಬಲ ರಾಜ್ಯ ಆದ, ನಾಳೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ, ಪುದುಚೇರಿ ಎಲ್ಲ ಭಾಗದೊಳಗೆ, ಗೋವಾ, ಮಧ್ಯ ಗುಜರಾತ್, ಒಡಿಶಾ ಬಾರ್ಡರ್ ವರೆಗೆ ಸುಮಾರು ಅವಾಗಿನ ಕಾಲಕ್ಕೆ ನೆಹರು ಹೆದರಿದ. ಇಲ್ಲ ಇದೇನಾದ್ರೂ ಹಿಂಗ್ ಬಿಟ್ರ ಮತ್ತ ಅವ್ರಿಗೆ ಲಿಂಗಾಯತ್ ರೆಜಿಮೆಂಟ್ ಇದೆ. 2ನೇ ವಿಶ್ವಯುದ್ಧ ಒಳಗ ಅವ್ನು ಬರೀತಾನೆ, ಹರಿಮನ್ ಅಂತಕ್ಕಂಥವ್, ಎಲ್ಲಾ ಭಾರತದೊಳಗೆ ಹುಟ್ಟಿಕೊಂಡಂತ ಎಲ್ಲಾ ರೆಜಿಮೆಂಟ್ಗಳು ಉಳಿದು ಲಿಂಗಾಯತ್ ರೆಜಿಮೆಂಟ್ ಯಾಕೆ ಮರ್ಜ್ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಾಗ್ಲಿಲ್ಲ. 1950 ನೆಹರು ವಿಚಾರ ಮಾಡ್ತಾರ, ಹಿಂಗಾದ್ರೂ ಕೆಡ್ಸತಿ. ಅವ ಲಿಂಗಾಯತ್ ರೆಜಿಮೆಂಟ್ ಅನ್ನು ಮೊಟ್ಟ ಮೊದಲಿಗೆ ಮಹಾರ್ ರೆಜಿಮೆಂಟ್ ಮತ್ತು ಮರಾಠ ರೆಜಿಮೆಂಟ್ ಒಳಗೆ ಮರ್ಜ್ ಮಾಡಿದ್ರು. ಕೊಲ್ಲಾಪುರದೊಳಗೆ ಇರ್ತಕ್ಕಂಥ ಮರಾಠ ರೆಜಿಮೆಂಟ್ ಅನ್ನು ಕಿತ್ತು ಬೆಳಗಾವಿ ಒಳಗೆ ಅದರ ಕೇಂದ್ರ ಸ್ಥಾನ ಮಾಡಿರುತ್ತೆ. ಇನ್ಫ್ಯಾಂಟ್ರಿ ನೀವು ಹೋಗಿ ನೋಡ್ರಿ, ಅದರ ಹೆಡ್ ಆಫೀಸ್ ಇಸ್ ಫ್ರಮ್ ಬೆಲ್ಗಾಮ್. ಅವ್ರಿಗೆ ವಿಭೂತಿ, ಅವರ ನಂದಿ, ಹರ ಹರ ಮಹಾದೇವ್ ಅಂತಕ್ಕಂಥ ಘೋಷಣೆ ಇವೆಲ್ಲವೂ ಕೂಡ ಐ ಹ್ಯಾವ್ ಗಾಟ್ ಆಲ್ ದ ಎವಿಡೆನ್ಸಸ್. ಅವಾಗ ನಮ್ಮ ಯಾವುದೇ ರಾಜಕೀಯ ಪಕ್ಷದವರು ನಮ್ಮ ಜನಾಂಗ ಕೇಳಲಿಲ್ಲ, ನೆಹರೂರವ್ರನ್ನ ಪ್ರಶ್ನೆ ಮಾಡ್ಲಿಲ್ಲ, ಇದು ತಪ್ಪೈತೆ ಅಂತಕ್ಕಂಥದ್ದು. ಮರ್ಜ್ ಮಾಡ್ಬಿಟ್ರ ಅದನ್ನ. ಇವತ್ತಿಗೂ ಸಿಖ್ ರೆಜಿಮೆಂಟ್ ಅದ, ಇವತ್ತು ಜಾಟ್ ರೆಜಿಮೆಂಟ್ ಅದ, ಇವತ್ತು ಮರಾಠ ರೆಜಿಮೆಂಟ್ ಅದ, ಎಲ್ಲಾ ರೆಜಿಮೆಂಟ್ಗಳದಾವ, ಗೋರ್ಖಾ ರೆಜಿಮೆಂಟ್ ಅದಾವ. ಸುಮಾರು 19 ರೆಜಿಮೆಂಟ್ಗಳು ಆಯಾ ಧರ್ಮ ಜಾತಿ ಮೇಲೆ ಮಾಡಿದ್ರು. ಅಲ್ಲಿ ಜನರ ಭಾವನೆಗಳನ್ನು ಪ್ರಚೋದನೆಗೊಳಿಸಿ ಅವ್ರನ್ನ ಸೈನಿಕರನ್ನಾಗಿ ಮಾಡ್ಬೇಕಂದ್ರೆ ಒಳ್ಳೆ ಉದ್ದೇಶ. ಉನ್ನಿಕೃಷ್ಣನ್ ಅವರೇನು ಇದ್ರಲ್ಲ, ಅವರೆಲ್ಲ ಇದ್ದಾಗ ಮೆನನ್, KP ಮೆನನ್, ಕೃಷ್ಣ ಮೆನನ್ ಅಂತಕ್ಕಂಥ. ಆಮೇಲೆ ನೆಹರು ಮತ್ತು ಇವರಿಗೆ ಬಹಳ ಗೊಂದಲ, ನಿಜಲಿಂಗಪ್ಪನವ್ರು ಬಿದ್ದಾಗ ಅದನ್ನ ಕ್ಯಾನ್ಸಲ್ ಮಾಡಿದ್ರು. 1950 ಇಮಿಡಿಯೇಟ್ಲಿ ಸೆಂತಾನ್ ಅಂತಕ್ಕಂಥವ್ರನ್ನ ಒಂದು ರಾಜ್ಯ ಘಟಕದ ಇಡೀ ಭಾರತದ ಸಂವಿಧಾನದ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ಯಾರು ಕೊಡಬೇಕು, ಹೆಂಗ್ ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗಿಟ್ಟು. ಅವಾಗ ನಿಜಲಿಂಗಪ್ಪನವರು, ರತ್ನಪ್ಪಣ್ಣ ಕೊಂಬಾರು, 7 ಸಿದ್ದಪ್ಪ, ನಮ್ಮ ರಾಮದುರ್ಗದ ಮುನವಳ್ಳಿ ವಕೀಲರು, ಇವರೆಲ್ಲ ಅದರ ಕಮಿಟಿ ಮೆಂಬರ್ಸು. ಇವ್ರು ಹೋಗಿ ಕೇಳ್ತಾರ, ಇಲ್ಲ ವಿ ವಾಂಟ್ ಅನ್ ಇಂಡಿಪೆಂಡೆಂಟ್ ರಿಲಿಜನ್. ಇವತ್ತಿಂದು ನಿನ್ನಿದಲ್ಲ, ಇವತ್ತು ಶಶಿಕಾಂತ್ ಪಟ್ಟಣ್ ಮಾಡಿದ್ದಾಗ್ಲಿ ಮತ್ತು ಇನ್ನೊಬ್ರು ಯಾರೋ ನಿವೃತ್ತ IAS ಆಫೀಸರ್ ನಾವು ಮಾಡಿವಂತಕ್ಕಂಥದ್ದಲ್ಲ. ನಾವು ಎಷ್ಟು ಮೂರ್ಖರಿದೀವಿ ಅಂದ್ರೆ, ನಾನು ಹಿಡ್ಕೊಂಡು ನಮ್ಮ ಹಿರಿಯರು ಹೋರಾಟ ಮಾಡಿದ್ದನ್ನು ಅಕ್ನಾಲೇಜ್ ಮಾಡೋಕ್ಕಾಗಿಲ್ಲ. ವಿ ಆರ್ ನಾಟ್ ರಿಸೀವ್ಡ್ ಇಟ್ ಅಂಡ್ ಅಕ್ನಾಲೇಜ್ ಇಟ್ ಅಂಡ್ ವಿ ಆರ್ ನಾಟ್ ಕ್ಯಾರಿ ಫಾರ್ವರ್ಡ್ ಇಟ್. ಮುಂದೆ ತಗೊಂಡು ಹೋಗಿಲ್ಲ. ನಾವು ಸಣ್ಣವರಾದ್ರೂ ಕೂಡ ಸುನಿಲ್ ಸಾನಿಕೊಪ್ಪ ಅವ್ರಿಗೆ ಯಾಕೆ ನಾವು ಬೆಂಬಲ ಕೊಡ್ತೀವಿ ಅಂದ್ರೆ, ಮನುಷ್ಯನಿಗೆ ಕಳ್ಕೊಳ್ಳಿ, ನನ್ನ ಸಮುದಾಯ, ನನ್ನ ಸಮಾಜ ಹೋರಾಟ ಮಾಡ್ಬೇಕು ಅಂತಕ್ಕಂಥದ್ದು. ಹಿಂಗಾಗಿ 1950 ಈ ವಿಧಿವಿಧಾನ, ಧಾರ್ಮಿಕ ವಿಧಿವಿಧಾನ ಕೊಡಬೇಕು ಅಂತ ಇವ್ರು ಕೇಳಿದಾಗ ನಿಜಲಿಂಗಪ್ಪನವರಿಗೆ ನೆಹರೂರವ್ರು ಕರೆದು ಹೋಗಿ ಕೆಬಿನಾಗ ಹೇಳ್ತಾರ, ನಿಜಲಿಂಗಪ್ಪ ಯು ಆರ್ ಮೈ ಸಕ್ಸೆಸರ್. ಎಷ್ಟು ಆಮಿಷ ಹೇಳ್ತಾರ. ಐ ಹ್ಯಾವ್ ರೆಡ್ ದಿಸ್. ಇದನ್ನ ನಿಜಲಿಂಗಪ್ಪನವರ ಆತ್ಮಚರಿತ್ರೆ, ನಾನು ಮತ್ತು ರಾಜಕೀಯ ಅಂತಕ್ಕಂಥ ಒಂದು ಪುಸ್ತಕದೊಳಗ, ಅದ್ರಾಗ ಅಂಬೇಡ್ಕರ್ ಬಗ್ಗೆ ಬರೀತಾರ, ಜಾಫರ್ ಶರೀಫ್ ಅವ್ರ ಕಾರ್ ಡ್ರೈವರ್ ಇದ್ದಿರತಕ್ಕಂಥದ್ದು ಬರೀತಾರೆ. ಎಷ್ಟೊಂದು ಸತ್ಯಗಳನ್ನು ನೀವು ದಯವಿಟ್ಟು ಓದ್ಬೇಕು. ನನ್ನ ಸೌಭಾಗ್ಯ ಮತ್ತು ನಮ್ಮ ಮಹದೇವಪ್ಪ ಪಟ್ಟಣ್, ಈ ಸಾನಿಕೊಪ್ಪ ಅವರ ಅಜ್ಜನೂ ಕೂಡ ಒಬ್ಬ ಶಾಸಕರಾಗಿದ್ದು ಸ್ವಾತಂತ್ರ್ಯ ಹೋರಾಟ ಆಗಿದ್ರು.
ನನ್ನ ಸೌಭಾಗ್ಯಕ್ಕೆ ನಾನು ನಿಜಲಿಂಗಪ್ಪನವ್ರ ಜೊತೆಗೆ 1989 ಮೆಡಿಕಲ್ ಕಾಲೇಜಿನ ಒಂದು ಬೆಳ್ಳಿ ಹಬ್ಬ ಇತ್ತು. ಬಹಳ ಅವಾಗ ಕಾಗವಾಡ್ ಮೇಡಮ್ ಅದು ಇಲ್ಲೆಲ್ಲ ಇದಾರೆ, ಕೆಲವು ಜನ ಇದಾರೆ, ಯಾಕಂದ್ರೆ ಅವ್ರಿಗೆ ಏನೋ ಬಹಳ ಚೆನ್ನಾಗಿ ಮಾಡಿದ್ರು 89 ಅವಾಗ ನಿಜಲಿಂಗಪ್ಪನವರ ಬೆಳಿಗ್ಗೆ 9 ಗಂಟೆಗೆ ರಾಣಿ ಚೆನ್ನಮ್ಮ ಟ್ರೈನಿಗೆ ಕರ್ಕೊಂಡ್ಬಂದು ಹೊಳ್ಳಿ ಹಚ್ಚೋ ಜವಾಬ್ದಾರಿ ನನಗಿತ್ತು. ನಿಮ್ಗೆ ಇವತ್ತು ಪ್ರಾಮಾಣಿಕವಾಗಿ ಹೇಳ್ತೀನಿ, 2nd ಕ್ಲಾಸ್ ಸ್ಲೀಪರ್ ಕೋಚ್ ಇಂದ ಇಳಿದ್ರು ನಿಜಲಿಂಗಪ್ಪನವರು. 2nd ಕ್ಲಾಸ್ ಸ್ಲೀಪರ್ ಕೋಚ್ ಮುಂಜಾನಿಂದ ಅವ್ರಿಗೆ ಇಳಿಸಿ, ಆಮೇಲೆ ನಾನು ಹೊರಗಡೆ ಕೂತಿದ್ದೀನಿ, ಬೇಡಪ್ಪ ಒಳಗೆ ಬಾ ಅಂದ್ರೆ ನಾನು ಕೇಳಿದ್ರು, ನಮ್ಮ ಹಿಂಗೆ ಪಟ್ಟಣದ ನಮ್ಮ ಮಾದೇವಪ್ಪ ಪಟ್ಟಣ ಹಂಗೆ ನಡೀತು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಿಜಲಿಂಗಪ್ಪನವ್ರಿಗೆ ಬದ್ಧತೆ ಇತ್ತು, ದೇಶದವನ್ನ ಹೆಂಗ್ ಒಯ್ಬೇಕು ಅಂತಕ್ಕಂಥದ್ದು ಒಂದು ಬಹಳ ದೊಡ್ಡ ಕಳಕಳಿ ಕಾಳಜಿ ಇತ್ತು. ಕರ್ನಾಟಕದೊಳಗೆ ಅವ್ರು ಹೇಳಿದಂತ 9 ಮಂದಿ ಮುಖ್ಯಮಂತ್ರಿಗಳಾಗ್ಯಾರ ಲಿಂಗಾಯತರು. ನಿಜಲಿಂಗಪ್ಪನವರಾದ್ರು, ಕಂಠಿಯವರಾದ್ರು, ವೀರೇಂದ್ರ ಪಾಟೀಲ್ ಆದ್ರು, ನಿಜಲಿಂಗಪ್ಪನವ್ರ ಆಮೇಲೆ SR ಕಂಠಿಯವರಾದ್ರು, ಜತ್ತಿಯವರಾದ್ರು, ಸಾಕಷ್ಟು ಜನ ಆದ್ರು. ಆದ್ರೆ ಯಡಿಯೂರಪ್ಪ ಆದ್ರು, ಜಗದೀಶ್ ಶೆಟ್ಟರ್ ಆದ್ರು, ಯಾರೂ ಕೂಡ 5 ವರ್ಷ ಸಂಪೂರ್ಣವಾಗಿ ಆಡಳಿತವನ್ನು ಮಾಡಕ್ ಕೊಟ್ಟಿಲ್ಲ. ನೀವು ಹೇಳ್ರಿ, ಇಫ್ ದೇರ್ ಇಸ್ ಎ ರೆಕಾರ್ಡ್, ಐ ಚಾಲೆಂಜ್ ಫಾರ್ ದಟ್. ಯಾವುದೇ ಲಿಂಗಾಯತ ಮುಖ್ಯಮಂತ್ರಿಗಳು 4 ಸಲ ಯಡಿಯೂರಪ್ಪ ಆದ್ರು, 4 ಸಲ 5 ವರ್ಷ ತಮ್ಮ ಅವಧಿಯನ್ನು ಪೂರ್ಣ ಮಾಡಿಲ್ಲ ಅವರು. ಇವರನ್ನು ಹೊರತುಪಡಿಸಿ ಎಲ್ಲರೂ ಮಾಡಿದ್ರು. ಇದು ಸೂಕ್ಷ್ಮತೆಯನ್ನು ನೀವು ನೋಡ್ಕೊಡ್ರಿ. ಅಂದ್ರೆ ನಿಜ ಲಿಂಗಾಯತರನ್ನ ಹತ್ತಕ್ಕಂತ ಕಾರ್ಯವನ್ನ ಮೊದಲಿಂದ ಮಾಡ್ಕೊಂಡು ಬಂದ್ರು. ಪಾಪ ನಿಜಲಿಂಗಪ್ಪನವರು ಇಲ್ಲ, ನೆಹರು ನಿಜಲಿಂಗಪ್ಪ ಹೇಳ್ತಾರೆ, ವಿ ಆರ್ ಗೋಯಿಂಗ್ ಟು ಗೆಟ್ ಕಾಮನ್ ಸಿವಿಲ್ ಕೋಡ್, ನಾವು ಸಮಾನ ನಾಗರಿಕ ಹತ್ತಿರ್ತೀವಿ, ಈಗ ಧರ್ಮದ ಬಗ್ಗೆ ಏನ್ ಹೇಳ್ಬೇಡ ಅಂತ ತಿಳ್ಕೊಂಡು ನಮಗೆ ಹೇಳಿ ನಾ ಇವ್ರು ಮೋಸ ಮಾಡ್ರಂತಲ್ಲ, ಅವತ್ತಿನ ಪರಿಸ್ಥಿತಿಗೆ, ರಾಷ್ಟ್ರೀಯ ಭದ್ರತೆಗೆ ಅನುಗುಣವಾಗಿ ನಾನು ಯಾಕೆ ಇದನ್ನ ತಗೋಬೇಕು ಅಂತಕ್ಕಂಥ ಈ ವಿಷಯವನ್ನ ನಾನು ಎಷ್ಟು ದಿವಸ ಮುಚ್ಚಿಟ್ಟಿದ್ದೆ. ಇವತ್ತ ಅವರು ಇಗ್ನೈಟೆಡ್ ನನಗೆ ತಿಳಿದ್ರು ಇವತ್ತ ನೀವು ಮಾತಾಡುವಂತಕ್ಕಂಥದ್ದು. ಅವಾಗ ಇವರು ಪಾಪ ಸೌಮ್ಯ ಆಕಾರ, ನಿಸ್ತಪ್ಪಣ್ಣ ಕುಂಬಾರು, ಇವರು ಎಲ್ಲರೂ ಸೈಲೆಂಟ್ ಆಕಾರ ಅಂಡ್ ದೇ ಬಿಕಮ್ ವಾಯ್ಸ್ಲೆಸ್. ಮುಂದೆ ಪಾಪ ಇಲ್ಲಿಯವರೆಗೆ ಅಂದ್ರೆ 1958 ನಿಜಲಿಂಗಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಅವ್ರನ್ನ ತೆಗಿತಾರ, ಕೇಂದ್ರದ ನೆಹರೂರು ಅವ್ರು ಹೇಳಿ ತೆಗಿಸ್ತಾರ, ಅವ್ರು ಅಲ್ಲಿ ಬಿಡಿ ಜೊತೆ ಅವ್ರನ್ನ ಮಾಡ್ತಾರ. 8-10 ಮಕ್ಕಳು ಕರ್ನಾಟಕದೊಳಗೆ ರಾತ್ರಿ 10ವರೆಗೆ ಮೆಜೆಸ್ಟಿಕ್ ಇಂದ ಬೆಂಗಳೂರಿಂದ ತನ್ನ ಹೆಂಡತಿ ಮಕ್ಕಳೊಂದಿಗೆ KSRTC ಬಸ್ನಾಗ ಹೋದ್ರು ನಿಜಲಿಂಗಪ್ಪನವರು. ಇವತ್ತ ನಾನು ನಿಜಲಿಂಗಪ್ಪನವರಿಗೆ ಬಗ್ಗೆ ಇವತ್ತು KLE ಮೆಡಿಕಲ್ ಆಗಲಿ, ಭೂಮರೆಡ್ಡಿ ಆಗಲಿ, BLD ಆಗಲಿ, ಇಡೀ ಲಿಂಗಾಯತ ಸಂಸ್ಥೆಗಳಿಗೆ ಲಕ್ಷಾಂತರ ಎಕರೆ ಭೂಮಿಯನ್ನ ಬರೀ ₹1 ಲೀಸ್ ಮೇಲೆ 100 ವರ್ಷ ಲೀಸ್ ಕೊಟ್ಟಂತ ನಿಜಲಿಂಗಪ್ಪನವ್ರು ನಾವು ಮರಿತೀವಿ. ಎಂತ ರಾಜಕೀಯ ಮುತ್ಸದ್ದಿದ್ರು ಅವ್ರು, ಎಂತ ರಾಜಕೀಯ ಮುತ್ಸದ್ದಿಗಳಿದ್ರು. ಅದಕ್ಕೆ ಅವರ ವಿಚಾರಗಳನ್ನ ನಾವು ನೋಡಿದಾಗ ರಾಜಕೀಯ ಪ್ರಜ್ಞೆಗಳು ಇವತ್ತ ಕಾಂಗ್ರೆಸ್ ಪಕ್ಷ ನಾವು ಲಿಂಗಾಯತ ಮಾಡಬೇಕು ಅಂತೇಳಿ ಹುಯ್ಯಿ ಅಂತ ಎಬ್ಸಿದ್ರು, ನಾವು ಲಕ್ಷ ಇಟ್ಲಿ ಹೋಗಿ ನಿಂತೀವಿ. ಆಮೇಲೆ ವೀರಶೈವ ಲಿಂಗಾಯತ ಅಂದ್ರು, ಆಮೇಲೆ ಅದನ್ನು ಬಿಟ್ರು. ರಂಭಾಪುರಿ ಶ್ರೀಗಳಿಗೆ ಜಗ ಕೊಟ್ಟು ಗುದ್ಲಿ ಪೂಜೆ ಮಾಡಕ್ ನಮ್ಮ ಮಂತ್ರಿಗಳು ಹೋದ್ರು. ಒಂದ್ ಕಡೆ ವೀರಶೈವ ಮಹಾಸಭಾ, ಅವ್ರು ವೀರಶೈವ ಲಿಂಗಾಯತ ಅಂತಾರ, ನಾವು ವೀರಶೈವ ವಿರೋಧಿಗಳಲ್ಲ, ಹಿಂದೂ ವಿರೋಧಿಗಳಲ್ಲ. ಅವ್ರು ಹೇಳಿದ್ ಬಹಳ ಸ್ಪಷ್ಟತೆ. ಅವ್ರು ಹೇಳಿಲ್ಲ, ಸ್ವಾಮಿಗಳ ಹೆಸರನ್ನ ಹೇಳ್ತೀನಿ. ನಮ್ಮ ಸಾಣೇಹಳ್ಳಿ ಸ್ವಾಮಿಗಳು ಮುಸಲ್ಮಾನ ಧರ್ಮ ಮತ್ತು ಹಿಂದೂ ಧರ್ಮ ಸೇಮ್. ನಿಜಗುಣಾನಂದ ಸ್ವಾಮಿಗಳು ಮುಸಲ್ಮಾನ ಧರ್ಮ ನಮ್ಮ ಧರ್ಮ ಸೇಮ್. ಯಾಕ್ರಿ ಓಲೈಕೆಗೆ, ಮತಗಳ ಓಲೈಕೆಗೆ ನೀವು ಯಾಕೆ ಮಾಡ್ತೀರಿ? ನಮ್ಮ ಗಣಪತಿಯನ್ನು ವಿರೋಧ ಮಾಡ್ತಕ್ಕಂಥದ್ದು ಒಂದ್ ಕಡೆ, ಒಂದು ವರ್ಗವನ್ನ ಓಲೈಕೆ ಮಾಡೋದು, ಹಿಂದೂಗಳನ್ನ ಬೈಯುದು, ನಮ್ಗೆ ಎರಡೂ ಬೇಡ. ವಿ ಡೋಂಟ್ ವಾಂಟ್ ಬೋತ್. ಗಣಪತಿಯನ್ನು ಬೈಯುದು, ಲಕ್ಷ್ಮಿ ಅಂದ್ರೆ ಜೂಲಿ ಲಕ್ಷ್ಮಿ ಏನೋ ಅನ್ನತಕ್ಕ ಇವತ್ತು ನೀವು ಸಾಮಾಜಿಕ ಜಾಲತಾಣದೊಳಗೆ ನೀವು ನೋಡಕತ್ತೀರಿ. ಹಿಂಗಾಗಿ ನಾವು ಅಂದ್ರ ಯಾರು ಈ ಧರ್ಮವನ್ನ ಧಾರ್ಮಿಕ ಮಾನ್ಯತೆ ಪಡಿಬೇಕು, ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಪಡಿಬೇಕು. ಇವತ್ತು ನಾವು ತೆಗೆದು ನೋಡಿದ್ರ 2007 ಜೈನ್ ಒಬ್ಬ 2002 ಬಾಳಾ ಪಾಟೀಲ್ ಅಂತಕ್ಕಂಥ ಒಬ್ಬ ಸಾಮಾನ್ಯ ರೈತ, he went to the court, the decision was there, ವೆಂಕಟಾಚಲಯ ಅಂತಕ್ಕಂಥ. ಬೇಕಾದ್ರೆ ನೀವು ಹಾಕಿ ನೋಡ್ರಿ, ಬೇಕಾದ್ರೆ ಇಫ್ ಯು ಡೋಂಟ್ ವಾಂಟ್, ಇಫ್ ಯು ಹ್ಯಾವ್, ನಾನು ಕೊಡ್ತೀನಿ. ಬೇಕಾದ್ರೆ ಒಂದು ಇದ್ರ ಮೇಲೆ ನೋಡ್ತೀನಿ. 2013 ಅದಕ್ಕೆ ಕೊನೆಗೆ ತಗೊಂಡ್ರು. 2014 ಸ್ವತಂತ್ರ ಧರ್ಮ ತಗೊಂಡ್ರು. ಜೈನ ಧರ್ಮ ರಾಷ್ಟ್ರೀಯ ಅಲ್ಪಸಂಖ್ಯಾತವಾಗುವ ಮುನ್ನ 5 ರಾಜ್ಯಗಳಾಗ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಹೊಂದಿತ್ತು. ಲಿಂಗಾಯತ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಕೊಡ್ರಿ ಅಂತ ಹೋದಾಗ ಅದಕ್ಕಿಂತ ಹೇಳಿದ್ರು ಅವಾಗ ವೆಂಕಟಾಚಲಯ ಇಸ್ ಗಿವನ್, ಇಟ್ ಇಸ್ ಅ ಫುಟ್ ನೋಟ್. ಏನಂದ್ರೆ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಆಯಾ ರಾಜ್ಯಗಳು ಅಲ್ಲಿಯ ಅನುಗುಣವಾಗಿ, ಈಗ ಪಾಕಿಸ್ತಾನದಾಗ ಅಥವಾ ಕಾಶ್ಮೀರದಾಗ ಹೋಗಿ ನಾವು ಲಿಂಗಾಯತ ಅಲ್ಪಸಂಖ್ಯಾತ ಕೇಳಕ್ ಆಗಂಗಿಲ್ಲ.
ಈ ರಾಜ್ಯದೊಳಗ ಇಟ್ ಈಸ್ ಬೇಸ್ಡ್ ಆ ಫುಟ್ ನೋಟ್ ಕೊಟ್ಟರೆ ಭಾಳ ಚಂದ. ಇಟ್ ಇಸ್ ಬೇಸ್ಡ್ ಆನ್ ದ ಲಿಂಗ್ವಿಸ್ಟಿಕ್ ಮೈನಾರಿಟಿ. ನಾನು ಇವತ್ತು ಮಹಾರಾಷ್ಟ್ರದಾಗಿದ್ದೀನಿ, ನನ್ನ ಭಾಷೆ ಕನ್ನಡ, ನಾನು ಕನ್ನಡ ಭಾಷಿಕ, ಅಲ್ಪಸಂಖ್ಯಾತ ಭಾಷಿಕ. ನಾನು ಬೆಳಗಾವಿ ಇರ್ತಕ್ಕಂಥ ಕೊಂಕಣಿ ಮತ್ತು ಮರಾಠಿಯವರು ಅಲ್ಪಸಂಖ್ಯಾತರು, ದೇ ಆರ್ ಗೆಟಿಂಗ್ ಎವ್ರಿ ಬೆನಿಫಿಟ್. ಇದೇ ರೀತಿಯಾಗಿ ಮಾಡ್ಬೇಕಂತ ವೆಂಕಟಾಚಲ ಅವರು ಹೇಳಿದ್ರು. ಈಗ ಅವ್ರಿಗೆ ವಯಸ್ಸು 94. ನಮ್ಮ ಯಾವುದೇ ಸಂಘಟನೆ ಇನ್ಕ್ಲೂಡಿಂಗ್ ಮೀ, ನಾ ಹೇಳಿದ್ರ ನಮಗ್ ಶಕ್ತಿ ಇಲ್ಲ. ನಿಮ್ಗೆ ಎಲ್ಲರಿಗೂ ಹೇಳ್ತೇನೆ, ತನು ಮನ ಧನ, ವಚನಕಾರರ ಧನ ಅಂತ ಹೇಳಿಲ್ಲ. ನಾವು ಇವತ್ತು ಹೇಳ್ಬೇಕಾಗಿತ್ತು, ಯಾಕಂದ್ರೆ ನಮ್ಮೊಳಗ ತಳುದಿಲ್ಲ. ಹಿಂಗಾಗಿ ನಮ್ಮ ಇವತ್ತು ರಾಜಕೀಯ ಪ್ರಜ್ಞೆಗಳು, ಇವತ್ತು ನಾವು ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟಾಗೈತೆ ಅಂದ್ರ, ನಾನು ಎಷ್ಟೋ ಸಲ ಅಂತ ನಾನು ಕ್ರೈಸ್ತ ಧರ್ಮ ಸ್ವೀಕಾರ ಮಾಡ್ಲಾ ಅಥವಾ ಬೌದ್ಧ ಧರ್ಮಕ್ಕೆ ಹೋಗ್ಲಾ, ನನ್ನ ಮನಸ್ಸಿಗೆ ತಳವಳ, ನನ್ನ ಸ್ವಾಮ್ಯತೆಯನ್ನ ನಾನು ಎಂಜಾಯ್ ಮಾಡಕತ್ತೆ, ನನ್ನ ರೈಟ್ಸ್. ಆರ್ಟಿಕಲ್ 25 to 30 ನೀವು ತೆಗೆದು ನೋಡ್ರಿ, ಬೇಕಾದ್ರೆ ಅವ್ರು ಕೊಡ್ತಾರ. ವಿ ಹ್ಯಾವ್ ಎವ್ರಿ ರೈಟ್ ಟು ಎಕ್ಸರ್ಸೈಸ್. ನಾವೇನು ಯಾರು ವಿರೋಧ ಕೇಳಕತ್ತಿಲ್ಲ. ಆದ್ರೆ ನಮ್ಮ ನಾಯಕರು ಏನ್ ಮಾಡಕತ್ತಾರ ಅಂದ್ರ, ಇದನ್ನ ರಾಜಕೀಯ ಒಂದು ನಾಟಕವನ್ನ ರೂಪ ಮಾಡಿ, ಅದಕ್ಕೊಬ್ಬ ಪಾತ್ರಧಾರಿಯನ್ನಾಗಿ ಒಬ್ಬ ಯಾವುದೋ ಆಫೀಸರ್ ಅನ್ನ ತಂದಿಟ್ಟು, ಅದಕ್ಕೆ ಫಂಡಿಂಗ್ ಮಾಡಿ, ಲಕ್ಷಾಂತರ ಜನರನ್ನು ಕರೆಸಿಕೊಂಡು ಒತ್ತಡ ಹಾಕಿ, ಅವ್ರಿಗೆ ಬೇಕಾಗ್ತಕ್ಕಂಥ ಕ್ಯಾಬಿನೆಟ್, ಅವ್ರಿಗೆ ಬೇಕಾದ ಮುಖ್ಯಮಂತ್ರಿ, ಮುಂದಿನ ಆಲೋಚನೆಗಳು ಏನು ಗೊತ್ತಿಲ್ಲ ನನಗೆ. ಇನ್ನು ವೀರಶೈವ ಮಹಾಸಭಾ ಮೊದಲಿಂದ ನಾವು ವೀರಶೈವರ ವಿರೋಧ ಇಲ್ಲ, ನಾವು ವೀರಶೈವ ಅಲ್ಲ. ವೀರಶೈವ ಅಂತಕ್ಕಂಥದ್ದು ಲಿಂಗಾಯತದ ಸಬ್ಸೆಕ್ಟ್. ಎಲ್ಲಿ 1911 ವೀರಶೈವ ಪದನ ಇರಲಿಲ್ಲ. 1883 ನಾನು ಮೊದಲಿಗೆ ಹೇಳ್ತೀನಿ, ಶಿವಾನಂದ ಥಿಯೇಟರ್ ಬೆಳಗಾವಿ ಒಳಗ ಆನಗಲ್ಲ ಗುರುಕುಮಾರ ಸ್ವಾಮಿಗಳು ಅದ್ರ ಒಂದು ಪ್ರಿಂಟಿಂಗ್ ಮಾಡ್ತಾರ, ಒಂದು ಸೆಪ್ಟೆಂಬರ್ದೊಳಗ, ಮುಂದಿನ ತಿಂಗಳದೊಳಗ, ವೀರಶೈವ ದರ್ಪಣ ಅಂತಕ್ಕಂಥ ಒಂದು ಪುಸ್ತಕ, ಕೃತಕ. ಅದ್ರೊಳಗೆ ಎಲ್ಲಾ ಕೃತಕಗಳನ್ನು ಮಾಡಿ 1904 ಪೀಠಿಕೆ ಹಾಕ್ತಾರ. ವೀರಶೈವ ಮಹಾಸಭೆ ವೇದ ಆಗಮ ಶಾಸ್ತ್ರ ಪ್ರಣೀತ ವೀರಶೈವ, ಶ್ರೀಮದ್ ವೀರಶೈವ ಮಹಾಸಭೆ. ಫಸ್ಟ್ ಲೈನ್, ವೇದಕ್ಕೆ ಹೊರೆ ಕಟ್ಟಿವಂತ ಬಸವಣ್ಣ ಅಂತಾನ, ಅಲ್ಲಿ ವೇದ ಆಗಮ ಪ್ರಣೀತ ಅಂತಾರ. ಅಂದ್ರೆ ಆತ್ಮಾವಲೋಕನ ಮಾಡ್ಕೊಂಡು, ಇವತ್ತ ನನ್ನ ಸುನಿಲ್ ಸಾನಿಕೊಪ್ಪ ಅವ್ರಿಗೆ ಪರಿಸ್ಥಿತಿ ಚಲೋ ಐತಿ, 2 ಹೊತ್ತು ಊಟ ಮಾಡ್ತೀವಿ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಲಿಂಗಾಯತರು ರಸ್ತೆ ಮೇಲೆ ಬಿದ್ದಾರ. ಇದು ಒಂದು. ಇನ್ನೂ ಒಂದು ಹೇಳ್ತೀನಿ, ಇತ್ತೀಚೆಗೆ ಸಂಗಪ್ಪ ಅಂತ ತಿಳ್ಕೊಂಡು, ಅವರು ಈಸ್ ಎ DC ಅಟ್ ಬಾಗಲಕೋಟ್, ಅವರು ಲಿಂಗಾಯತ ಗಾಣಿಗಾರ ಅಂತ ಬರ್ಸಿ, ಭಾಳ ಗಟ್ಟಿ ಮನುಷ್ಯ. ಅವ್ರಿಗೆ ಹೋಗಿ ನಾವು ಆಂಧ್ರ ಮಾಡಿಲ್ಲ ನಾವು ಇನ್ನೂ ತನಕ. ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಹೋದ್ರು, ಒಬ್ಬ ಹಿಂದೂ ಗಾಣಿಗೆ ಅಂತಕ್ಕಂಥ, ಹಿಂದೂ ಗಾಣಿಗೆ ಅಂದ್ರೆ 2A ಆಗತ್ತ, ಲಿಂಗಾಯತ ಗಾಣಿಗಾರ ಅಂತಂದ್ರ ಇದು 3B ಆಗತ್ತ. ಹೌದಿಲ್ರಿ ಸನಿಕೊಪ್ಪ ಸರ್? ಹೌದು. ಅವ್ರು ಸುಪ್ರೀಂ ಕೋರ್ಟ್ ಹೋಗಿ ಗೆದ್ದ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತು, ಹೌ ಕ್ಯಾನ್ ಬಿ ದ ಸೇಮ್ in state of Karnataka, how can the Ganiga becomes Hindu at one order and how it can become in second? Am I right, sir? ಹೌದೌದು ಸರ್. ಅದು ಮೇನ್ ಅಂತಂದ್ರೆ ಎಜುಕೇಶನ್ ಗೆ ಮತ್ತು ಎಂಪ್ಲಾಯ್ಮೆಂಟ್ ಸಲಾಗಿ 2 ತರ ಕ್ಲಾಸಿಫಿಕೇಶನ್ ಮಾಡ್ಬಾರ್ದು ಅಂತ ಹೇಳಿ. ಹೌದು, ಸೇಮ್ ಥಿಂಗ್. ಈಗ ಬಣಜಿಗರು ಸಿಕ್ಕತಿ, ಒಬ್ಬ ಶಾಲಿನಿ ಅಂತ ಟೀಚರ್ ಕೊನೆಗೆ ಇದು ಚಿಕ್ಕಾರ. ನಾನು ಇವತ್ತ ಒಳಪಂಗಡಗಳ ಇವುಗಳನ್ನ ಸಾಂಕೇತಿಕವಾಗಿ ತೆಗೆದುಕೊಂಡು, ಮೀಸಲಾತಿ ಜಾತಿಗಿದೆ, ಧರ್ಮಕ್ಕಿಲ್ಲ. ಅಲ್ಪಸಂಖ್ಯಾತ ಸಿಕ್ತಂದ್ರ ನಾವು ನಮ್ಮ ದೇಶದೊಳಗ ಏನು ಕೆಲವರು ರಾಜಕೀಯ ಪಕ್ಷಗಳು ಅನ್ಯ ರಾಷ್ಟ್ರದ ಧರ್ಮೀಯರನ್ನ, ಇವತ್ತು ಕ್ರೈಸ್ತರನ್ನ, ಮುಸಲ್ಮಾನರನ್ನ, ಜೋರಾಷ್ಟ್ರರನ್ನ, ಪಾರ್ಸಿಗಳನ್ನ ಅತಿಯಾಗಿ ಪ್ರೀತಿ ಮಾಡಿ ಲಕ್ಷಾಂತರ ಕೋಟ್ಯಾಂತರ ಹಣ ಕೊಡ್ತಾರ. ಈ ನೆಲದ ನಾಡಿನೊಳಗೆ ಹುಟ್ಟಿದಂತ ಲಿಂಗಾಯತ ಧರ್ಮಕ್ಕ ಪ್ರಾಪರ್ ನಾಯಕತ್ವ ಇಲ್ಲ. 100 ಸಿಂಹಗಳ ನಾಯಕತ್ವ ಒಂದು ಕತ್ತೆಯನ್ನು ವಹಿಸಿದರೆ, 100 ಕತ್ತೆಗಳನ್ನ ನಾಯಕತ್ವ ಸಿಂಹ ವಹಿಸಿದರೆ, 100 ಕತ್ತೆಗಳ ನಾಯಕತ್ವ ವಹಿಸಿದ ಸಿಂಹ 100 ಸಿಂಹಗಳನ್ನು ನಾಯಕತ್ವ ವಹಿಸಿದ ಕತ್ತೆಯ ತಂಡವನ್ನು ಸೋಲಿಸುತ್ತದೆ. ದಯವಿಟ್ಟು ನಾನು ಇದನ್ನ ಯಾರ ಮೇಲೆ ಟೀಕೆ ಇಲ್ಲ. ನನಗೆ ಬಹಳ ಇವತ್ತು ಅತ್ಯಂತ ನೋವಾಗಿ ಹೇಳ್ತಾ ಇದ್ದೀನಿ. ನಮ್ಗೆ ಯಾರಿಗೂ ಕಾಳಜಿ ಇಲ್ಲ. ನನ್ನ ಮಗ ಡಾಕ್ಟರೇಟ್ ಮಾಡ್ತಾ ಇದ್ದಾನೆ ಸರ್, ನನ್ನ ಮಗನ ಮದುವೆ ಆಗಲಿ ಸರ್, ನಾವು ಭಿಕ್ಷೆ ಬಿಡ್ತಾ ಇದೀವಿ, ನಾವು ದಯವಿಟ್ಟು ಬರ್ರಿ, ಕಾರ್ಯಕ್ರಮಕ್ಕೆ ಭಾಗವಹಿಸ್ರಿ, ಇದನ್ನ ವಿಚಾರ ಮಾಡ್ಕೊಡ್ರಿ. ಆದ್ರೆ ಎಷ್ಟು ನೋವು ಅದನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಕ್ಯಾನ್ ವಿ ನಾಟ್ ಗೋ ಟು ದ ಕೋರ್ಟ್ ಸೇಯಿಂಗ್ ಅದು ಆ ಜಜ್ಮೆಂಟ್ ತಗೊಂಡು, ಕ್ಯಾನ್ ಯು ನಾಟ್ ಡೂ ಹಿಂದೂ ಅಗಸರ್ ತೆಗೀರಿ ಸರ್. ಇದು ಮಹಾರಾಷ್ಟ್ರದೊಳಗೆ ಇರ್ತಕ್ಕಂಥ 30 ಆರ್ಟಿಕಲ್ ನಾವು ಮಾಡಿದ್ವಿ 2014 12 ವರ್ಷದ ಕೆಳಗ. ಪೃಥ್ವಿರಾಜ್ ಚೌಹಾಣ್ ಇದ್ದಾಗ ನಾವು ಹೋಗಿ ಕೇಳಿದಾಗ, ಲಿಂಗಾಯತ್ ವಾಣಿ, ಲಿಂಗಾಯತ್ ತೇಲಿ, ಇಲ್ಲಿ ಎಲ್ಲ ಏನು 13-14 ಉಪಪಂಗಡಗಳನ್ನ ಹಿಂದೂ ಇದು ತೆಗೆದು ನಾವು ಲಿಂಗಾಯತ್ ಮಾಡಿದ್ವಿ. ಇವತ್ತು ಮಹಾರಾಷ್ಟ್ರ ದೇವೇಂದ್ರ ಫಡ್ನವೀಸ್ ಅಮೃತ ಅಂತಕ್ಕಂಥ ಒಂದು ಕಾಲಮ್ದಾಗ ಬಹಳ ಚಂದ ನಮ್ಮನ್ನು ಡಿವೈಡ್ ಮಾಡಿದ್ರು, ಹಿಂದೂ ಲಿಂಗಾಯತ್ ಅವ್ರ ವೀರಶೈವ ಲಿಂಗಾಯತ್. ಓಣಿ ಅಸ್ಲಿತರ ತನ್ನ ಅಮೃತ್ ಅಂತ ಒಂದು ಮಾಡ್ಯಾರ, ಅದಕ್ಕೆ ಗೆಟ್ ರಿಸರ್ವೇಶನ್. ನಮ್ ಜನ ಖುಷಿ ಆಗ್ಬಿಟ್ರು, ನಮ್ಗೆ ರಿಸರ್ವೇಶನ್ ಸಿಗ್ತದೆ. ಬಟ್ ಮ್ಯಾಲ ವಿತ್ ವಾಟ್ ಕ್ಲಾಸ್? ಹಿಂದೂ ಕ್ಲಾಸ್ ಇನ್ನ ತನಕ ನಮ್ಗೆ ಅದನ್ನ ಫೈಟ್ ಮಾಡಕ್ ಆಗ್ತಿಲ್ಲ. ಆ ಕಾರಣದಿಂದ ನಾನು ಇವತ್ತ ಎಲ್ಲರಿಗೂ ಹೇಳ್ತೀನಿ, ಬಹಳ ಜನ
ಎಲ್ಲರೂ ಸಾಕಷ್ಟು ನಿಮ್ಮ ತಳ ಸಮುದಾಯದಿಂದ ಬಂದು ಅವರು ಕಷ್ಟಪಟ್ಟವ್ರದ್ರಿ, ಎಲ್ಲರೂ ಇದ್ರ, ಅದು ನಿಮ್ಮ ಜನ ಮುಗೀತು. ಈಗ ನಿಮ್ಗೆ ಹೋಗೋದು ಫಾರ್ ದ ನೆಕ್ಸ್ಟ್ ಜನರೇಷನ್. ನನಗೇನು ವೈಯಕ್ತಿಕ ನನಗೇನು ತೊಂದರೆ ಇಲ್ಲ. ನಾನು ಊರಾಗ 36 ಎಕರೆ ಹೊಲ ಭೂಮಿ ಐತಿ, ಊರಾಗ ಮನಿ ಅದಾವ, ಪುಣದಾಗ ಮನಿ ಐತಿ, ಬೆಳಗಾವ್ ಮನಿ ಅದಾವ, ನನಗೆ ಖರೇನು ತೊಂದರೆ ಇಲ್ಲ. ಸುನೀಲ್ ಸಾನಿಕೊಪ್ಪರಿಗೆ ಹೇಳ್ತೀನಿ, 13 ವರ್ಷ 3 ತಿಂಗಳಾತ್ ನಾನು ಜಾಬ್ ಬಿಟ್ಟು. ಐ ನಾಟ್ ಟೇಕನ್ ಸಿಂಗಲ್ ಪೈ. ನಾನು ಹೆಂಡತಿ ಜಾಬ್ ಬಿಡಿಸಿದ್ನಿ. ವಿ ಆರ್ ವರ್ಕಿಂಗ್ ಆನ್ ಸಮ್ ಬೇಸಿಕ್ ನೀಡ್. ಎಕ್ಸಾಗ್ರೇಷನ್ ಅಂತಲ್ಲ, ನೋ ಅಂತಕ್ಕಂಥದ್ದು. ಇದ್ದವ್ರು ಬರ್ರಿ, ನೀವು ಮುಂದೆ ಬರ್ರಿ, ಸಂಘಟನೆ ಮಾಡ್ರಿ, ಪರಿಷ್ಕರಣೆ ಮಾಡ್ರಿ, ವಚನ ಪರಿಷ್ಕರಣೆ ಮಾಡ್ರಿ. ಒಂದು ವಚನ ಪರಿಷ್ಕರಣೆ, ನೀಲಮ್ಮನ ವಚನ ಪರಿಷ್ಕರಣೆ ಮಾಡ್ಬೇಕಾದ್ರೆ ಎಷ್ಟು ನೋವು ಆಯ್ತು ಅಂದ್ರೆ, ಆ ನೀಲಮ್ಮ ಎಷ್ಟು ಚಂದ ವಚನ ಹೇಳ, ಅದನ್ನ ಕಡಿ ಪ್ರಶ್ನಾರ್ಥಕ ತೆಗೆದು ಇಂಟ್ರಾಗೇಟಿವ್ ತೆಗೆದು ಅಸರ್ಟಿವ್ ಮಾಡ್ಯಾರ. ನಾವು ಯಾಕೆ ಸುಮ್ ಕೂತೀವಿ? ವಿ ಆರ್ ನಾಟ್ ಬಾದರ್ಡ್. ಅದಕ್ಕೆ ನಾನು ಸುನೀಲ್ ಸಾನಿಕೊಪ್ಪ ನಾನು ಯಾಕೆ ನಾನು ಅಲ್ಲಿ ಸಾಕಷ್ಟು ದಿಗ್ಗಜರು ವಕೀಲರು ಅದರ, ಇಲ್ಲಂತಲ್ಲ. ಅದು ನಾನು ಸುನೀಲ್ ಸಾನಿಕೊಪ್ಪ ಅವರಿಗೆ ಪ್ರಾಮಾಣಿಕ ಕಳಕಳಿ ಇದೆ. ಅವ್ರು ಯಾವಾಗ ಹೇಳಿದ್ರು, ನಾ ಲಿಂಗ ಸಂಘಟನೆ ಹೇಳಿದಾಗ ಅವತ್ತು ಅವ್ರ ಸಲಹೆ ನಾನು ಮತ್ತು ಅವರು ಒಂದು 3 ತಾಸು ಕಾದ್ವಿ. ಬಹುಶಃ ಅವ್ರ ಮನ್ಯಾಗ ಕುಂತು ಅವ್ರ ಮನ್ಯಾಗ ಕಾಫಿ ಕೊಡಿದ್ ನಾವು. ಊಟ ಮಾಡ್ದ ಅಂದ್ರು ಮಾಡ್ಲಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲಿಯವರೆಗೆ ಹೂ ಇಸ್ ರೈಟ್ ಅಂದ್ರೆ ಹೂ ಇಸ್ ಮೈಟ್ ಹೀ ಇಸ್ ರೈಟ್. ಇವತ್ತು ನಮ್ಮ ರಾಜಕೀಯ ಇಚ್ಛಾಶಕ್ತಿಗಳನ್ನ ನಾವು ಹೇಳಿದ್ರು ಎಷ್ಟಾಚಾರ. ನಾನು ಎಷ್ಟೋ ಸಲ ನಾನು ಇದಕ್ಕೆ ಈ ವಿಚಾರಕ್ಕೆ ನಾವು ವಿರುದ್ಧ ಇದ್ದಾವ. ಬೇಡ, ನಮ್ಗೆ ರಾಜಕೀಯ ಬೇಡ, ನಮ್ಗೆ ರಾಜಕೀಯ ಬೇಡ್ರಪ್ಪ. ನಮ್ಮ ಅಸ್ಮಿತೆಯನ್ನ ಕಳ್ಕೊಂಡ್ಬಿಟ್ರಿ. ನಮ್ಮ ಬಸವಣ್ಣನ ಹೋಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಗ್ನಾ ಕಾರ್ಟಾದವರು ಇಂಗ್ಲೆಂಡ್, ಅಮೆರಿಕ, ಫ್ರಾನ್ಸ್, ಜರ್ಮನ್, ಚೈನಾ ಬಸವಣ್ಣ ಅನ್ನಕತ್ತಾರ. ನಾವೇನ್ ಮಾಡಕತ್ತೀವಿ? ಯಾರೂ ಬೇಡ. ನಮ್ಮ ಕರ್ನಾಟಕದ ಎಲ್ಲ ವಿರಕ್ತ ಮಠಾಧೀಶರು ಲಿಂಗಾಯತರ ಗಟ್ಟಿಯಾಗಿ ನಿಂತು ಬಸವಣ್ಣಗೆ ನೀವು ಕೊಡಲಿಲ್ಲ ಅಂದ್ರೆ ನೀವು ಸಲ ಕೆಡುತ್ತೀವಿ ಅಂತ ಹೇಳಿ ಕಾಲು ಬಿದ್ದು ಮಾಡ್ತಾರ. ಇವತ್ತ ಕೇಂದ್ರ ಸರ್ಕಾರಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ಇವತ್ತು ನೋವಿನ ಸಂಗತಿ ಅಂದ್ರೆ 2018 ನಾಗಮೋಹನ್ ದಾಸ್ ವರದಿಯ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ವಿಚ್ ಹಸ್ ಬಿನ್ ಗವರ್ಮೆಂಟ್ ಮಾಡಿದ ಫಾರ್ಮುಲೇಟೆಡ್ ಕ್ಯಾಬಿನೆಟ್ ಡಿಸಿಷನ್ ಆಗೈತಿ. ಸುನೀಲ್ ಅವರೇ, GR ಆಯ್ತು, ಕಳಿಸ್ಕೊಟ್ರ. ವಾಟ್ ರೈಟ್ ದೇ ಹ್ಯಾವ್ ಗಾಟ್ ಟು ರಿಜೆಕ್ಟ್ ಇಟ್? ನಿಡುವಿಯೇ ಅದನ್ನ ಮೇಲ್ಮನವಿ ಸಲ್ಲಿಸಿದ್ವಿ ನಾವು. 8 ವರ್ಷ ಕಳೆದೋದು, ಕಳಿಸಿದೇನ್ರಿ ಅದನ್ನ? ಒಂದು ಅರ್ಜಿ ವೈ ಯು ಆರ್ ರಿಜೆಕ್ಟಿಂಗ್ ಇಟ್, ಅದನ್ನ ಚಾಲೆಂಜ್ ಮಾಡಕ್ ಆಗ್ಲಿಲ್ಲ ನಮ್ಗ. ಅಂದ್ರ ನಾ ಯಾಕೆ ಇದು ಮಾತು ಹೇಳ್ತೀನಿ ಅಂದ್ರೆ, 1950 ಲಿಂಗಾಯತ್ ರೆಜಿಮೆಂಟ್ ಅಂತಕ್ಕಂಥದ್ದನ್ನ ಕಿತ್ತೊಗದಾಗ ನಾವು ಸುಮ್ಕೊಂತೀವಿ. ಧಾರ್ಮಿಕ ಹಕ್ಕುಗಳನ್ನ ಕೇಳ್ಬೇಕಾದಾಗ ನಾವು ಹೋಗಿ ಕೇಳಿದ್ವಿ. ನಾವು 1950 ನಮಗ ಲಿಂಗಾಯತ್ ಸ್ವತಂತ್ರ ಧರ್ಮ ಕೊಡ್ರಿ ಅಂತ. MS ಬ್ಯಾರಿಸ್ಟರ್ ನಾ ಹೇಳ್ತಾನೆ, ಬ್ಯಾರಿಸ್ಟರ್ ಮತ್ತ MS ಸರ್ದಾರ್ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಆ ಮನುಷ್ಯ ಅವಾಗಿನ ಕಾಲ ಕಮ್ಯುನಿಕೇಶನ್ ಮಾಡಿದ್ರು, ವಿ ವಾಂಟ್ ಎ ಸಪರೇಟ್ ಕೋಡ್ ಅಂತ 1944-45. ವಿ ನಾಟ್ ಡೂಯಿಂಗ್. ಬೆಂಟಿಂಗ್ ಹೇಳ್ತಾರ ಸಾಕಷ್ಟು, ಬ್ರೌನ್ ಹೇಳ್ತಾನ, CP ಬ್ರೌನ್ ಹೇಳ್ತಾರ, ಆರ್ಥರ್ ಮೈಲ್ಸ್. ಬರೀ ನಾವು ಪುಸ್ತಕ ಹೇಳ್ಕೊಂತ ಭ್ರಮೆ. ಶ್ರಾವಣದಾಗ ಭಜನೆ ಮಾಡೋದು, ಸ್ವಾಮಿಗಳು ಬಂದು ಕಾಲ್ ಬೀಳುದು. ಕಾಲ್ ಬಿಡ್ರಿ ನಿಮ್ಮ ಇಚ್ಛೆ. ನಾನೇನು ಅದಕ್ಕೆ ಅವ್ರಿಗೆ ನಾನು ಅದು ಮೊದಲು ಭಾಳ ಬೈತಿದ್ನಿ, ಈಗ ಅವ್ರನ್ನ ಬೈದು ಬಿಟ್ಬಿಟ್ಟಿನಿ. ನಾ ಬೈಕೊಳಕತ್ತೀನಿ. ನಾ ಹೇಡಾಗಿನಲ್ಲ, ನಾನು ಅಸಹಾಯಕನಾಗಿನಲ್ಲ. ಒಂದೊಂದು ದಿನ ನಾನು 2 ತಾಸು ಮಲ್ಕೊಳಂಗಿಲ್ಲ. ಆದಾಗ ನಾನು ಹೋಲ್ ನೈಟ್ ಐ ಡಿಡ್ ನಾಟ್ ಸ್ಲೀಪ್. ಐ ಆನ್ಸರ್ಡ್ ಹಿಮ್. ಅವರು ಬರೆದ್ರು, ನಾವು ಬರೆದ್ವಿ. ಒಂದು ಸಣ್ಣ ನಮ್ದು ತಂಡ, ಅನ್ಪೂರ್ಣ ಕಾಗಡಿ ಅವರದಾರ, ಇವತ್ತೆಲ್ಲರೂ ಅದಾರ. ಗವರ್ನರ್ ಹ್ಯಾಸ್ ಸೆಂಟ್ 3 ಲೆಟರ್ಸ್ ಟು ವೈಸ್ ಚಾನ್ಸಲರ್. ಸಾನಿಕೊಪ್ಪ ಅವ್ರಿಗೆ ಗೊತ್ತಿದ್ದಾವ, ಬೇಸ್ಡ್ ಆನ್ ಅವರ್ ಲೆಟರ್. ನಿಮ್ಮ ಲೆಟರ್ಗಳಿಂದ ಗವರ್ನರ್ ಕಳಿಸಿದ್ರ ಲೆಟರ್. ಯಾಕೆ ಇವ್ರಿಗೆ ಆಗಂಗಿಲ್ಲ? ಆರ್ಟಿಕಲ್ 25 to 30 ನಮ್ಗೆ ಬ್ಯಾಡ ಆಗೈತ್ರಿ. ನಾನು ಒಬ್ಬರ ಅಣತಿ ಅಂತ ದುಡಿಬೇಕಾಗೈತೆ ನನಗೆ. ಅಲ್ಲಿ ರಾಜಕೀಯ ವ್ಯಕ್ತಿಗಳನ್ನ ಹೇಳ್ತಾರೆ, ನೀವು ಹಿಂಗ ಮಾಡು, ಇಲೆಕ್ಷನ್ ಬಂತಂದ್ರೆ ಮತ್ತ ಸಾಲಕ್ಕಿಯವರ ಬರ್ರಿ ಭಾಷಣ ಮಾಡ್ರಿ, ಅವ್ರು 20 ಹೆಚ್ಕೊಂಡ್ ಬಂದು ಅವರು ಭಾಷಣ ಮಾಡ್ತಾರ. ಯಾಕೆ ಮತ್ತೆ ಅವ್ರ ಮೇಲೆ ಅವ್ರು ನೋವು ಮಾಡ್ಬೇಕಂತ ಹೇಳಕ್ತಿಲ್ಲ. ನಾನು ಹಿಡ್ಕೊಂಡು ಹೇಳ್ತೀನಿ. ನಾವು ನಮ್ಮ ಭ್ರಮೆ ಭ್ರಾಂತಿಯನ್ನು ಹುಟ್ಟಾಕ್ತಾರ, ನಮ್ಮ ಭಾವನೆಗಳನ್ನು ಕೆರಳಿಸ್ತಾರ. ಇತಿಹಾಸದೊಳಗೆ ಲಿಂಗಾಯತರನ್ನ ಹಂತವಾಗಿ ತಾತ್ವಿಕವಾಗಿ ನಾವು 2002 ನಮ್ಮ ಎಲ್ಲ ರೆಕಾರ್ಡ್ ಒಳಗೆ ಹಿಂದೂ ಲಿಂಗಾಯತ ಅಂತಿತ್ತು. ಅದನ್ನ ವೀರಶೈವ ಲಿಂಗಾಯತ ಯಾರು ಮಾಡಿದ್ರು? ಅವಾಗ ಇದೇ ದೊಡ್ಡ ಆಫೀಸರ್ಸ್ಗಳು IAS ಸೆಕ್ರೆಟರಿಯೇಟ್ ಇದ್ರಲ್ಲ. 2002 24 ವರ್ಷ ಮಲ್ಕೊಂಡಿದ್ರೇನು? ಸುನೀಲ್ ಪ್ಲೀಸ್ ನೀವು ಹೇಳ್ರಿ, ಇಫ್ ಐ ಆಮ್ ರಾಂಗ್ ಪ್ಲೀಸ್ ಟೆಲ್ ಮಿ. ವಿ ಹ್ಯಾವ್ ಲಾಸ್ಟ್ ಅವರ್ ಅಸ್ಮಿತೆ, ವಿ ಹ್ಯಾವ್ ಲಾಸ್ಟ್ ಅವರ್ ಐಡೆಂಟಿಟಿ. ನಮ್ಮ ಮುಖ ಇಲ್ಲ, ಈಗ ಬದುಕಿವಿ. ಅದಕ್ಕೆ ಹೇಳ್ತಲ್ಲ, ಮಣ್ಣಿನೊಳಗೆ ನಾವು ಮುಖ ಬಿಟ್ಟವರು, ಕಣ್ಣಿನೊಳಗೆ ನಾವು ನೋವು ಇಟ್ಟವರು ಅಂತ. ಅಸಹಾಯಕರಾಗಿವಿ. ಬಸವಣ್ಣನ ಭಜನೆ ಮಾಡ್ಕೊಳ್ಳೋದು,
ಪೂಜಾ ಮಾಡೋದು, ಅಭಿಷೇಕ ಮಾಡೋದು ಬಿಟ್ಟು ನಮಗೇನು ಗೊತ್ತಿಲ್ಲ. ಎಲ್ಲಿಯವರೆಗೆ ಸಂಘರ್ಷ, ಹೋರಾಟ, ಈ ರಾಜಕೀಯ ಪ್ರಜ್ಞೆ ಬರಲಿ ಅಂತೀನಿ ನಾನು. ರಾಜಕೀಯ ಪ್ರಜ್ಞೆ ಬರಲಿ. ಒಬ್ಬ ಕಕ್ಕನ್ ಅಂತಕ್ಕಂಥ ತಮಿಳುನಾಡಿನೊಳಗೆ 7 ಪೋರ್ಟ್ಫೋಲಿಯೋ ಎಂತ ಮಂತ್ರಿ ಇದ್ದಂದ್ರ, ಕಾಮರಾಜ್ ಅವರು ಮಾಡಿದಂತ ದೊಡ್ಡ ಕೆಲಸ ಅಂದ್ರ. ಕಾಮರಾಜ್ ಮತ್ತು ನಿಜಲಿಂಗಪ್ಪನವ್ರು ನನ್ನ ರಾಜಕೀಯ, ನನ್ನ ಮನೆಯೊಳಗ ನಿಜಲಿಂಗಪ್ಪನವ್ರ ಫೋಟೋ ಇಡ್ತೀನಿ ನಾನು. ಬಾ ಮಂದಿ ಹೇಳ್ತಾನೆ ನಿಮ್ಮ ಅಜ್ಜಾರ ಅನ್ರಿ ಅಂತ. ಹೌದ್ರಿ ಅಂತ ಹೇಳ್ತೇನೆ. ನಿಜಲಿಂಗಪ್ಪ ಲಿಂಗಾಯತ್ರಿ ಮಾಡಿದಂತ ಕೆಲಸ ಯಾರಿಗೂ ಮಾಡಿಲ್ಲ, ಯಾರು ಮಾಡಕ್ಕಾಗಂಗಿಲ್ಲ. ಜೆ.ಎಚ್. ಪಟೇಲ್ ಲಿಂಗಾಯತ್ ಮಾಡಿದಷ್ಟು ಯಾರು ಮಾಡಕ್ಕಾಗಲಿಲ್ಲ. ಅದ್ರ ನಾವೇನ್ ಮಾಡಿವಿ, ಅಸಹಾಯಕರಾಗಿವಿ. ಹಿಂದೆ ಗುರುವಿಲ್ಲ, ಮುಂದೆ ಗುರಿ ಇಲ್ಲ. ರಾಜಕೀಯ ಗುರಿ ಇಲ್ಲ, ಹಿಂದೆ ಪ್ರಾಮಾಣಿಕ ನಮ್ಮ ಮಠಾಧೀಶರು ಗುರುಗಳಿಲ್ಲ. ಎಲ್ಲರೂ ತಮ್ಮ ಸ್ವಾರ್ಥ. ನಮ್ಮ ಮಠಕ್ಕೆ ಒಂದು 20 ಎಕರೆ ಕೊಡ್ರಿ, ನಮ್ಮ ಮಠಕ್ಕೆ ಇದನ್ನ ಮಾಡ್ರಿ, ದ್ವಾರ ಬಾಗಲ ಮಾಡಿಕೊಡ್ರಿ, ನಮಗ್ ಪೀಠ ಮಾಡಿಕೊಡ್ರಿ. ಒಬ್ಬೊಬ್ಬ ಮಠಾಧೀಶರ ಅಗದಿ ಬಡವ ಮಠಾಧೀಶ ಅಂದ್ರೆ ಒಂದು 100 ಕೋಟಿ ರೂಪಾಯಿ ಆಸ್ತಿ ಐತಿ. ಬಡವ ನಾ ಹೇಳ್ತಕ್ಕಂಥದ್ದು, ಲಕ್ಷಾಂತರ ಕೋಟಿ ಅವ್ರನ್ನ ಹೇಳಕತ್ತಿಲ್ಲ. ಯಾರ ಬಸವಣ್ಣ ಹೆಸರು ಹೇಳಿ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ, ಶರಣ ಸಾಹಿತ್ಯ ಸಮ್ಮೇಳನ ಮಾಡೋದು. ಅಲ್ಲಿ ಬಸವಣ್ಣ ಕಿಮ್ಮತ್ತಿಲ್ಲ, ತಮ್ಮ ದೊಡ್ಡ ಫ್ಲಾಕ್ಸ್ ಹಾಕೊಳ್ಳೋದು. ಯಾರು ಪ್ರಶ್ನೆ ಮಾಡಂಗಿಲ್ಲ. ಇತ್ತೀಚೆಗೆ ನಾನು ಕೊಡವನೆ ಹೋಗಿದ್ನಿ, ಬಸವಣ್ಣನ ಬಗ್ಗೆ ಯಾರು ಮಾತಾಡ್ಲಿಲ್ಲ. ಇಲ್ಲಿ ಕೂತವ್ರು ಬೇಕಾರೆ ವಿಜಯಲಕ್ಷ್ಮಿ ಅದು ಅದರ ಕೇಳಿರ್ಬೇಕಾರೆ ಅವ್ರು. ಬಸವಣ್ಣ ಅಂದ್ರೆ ಯಾರಿಗೂ ಗೊತ್ತಿಲ್ಲ ರೀ. ಬಸವಣ್ಣ ಅಂದ್ರೆ ನಂದಿ ಪೂಜೆ ಮಾಡ್ತಾರ ಈಗಲೂ. ಅದನ್ನ ಆಳಿದಂತ ಲಿಂಗರಾಜ ಲಿಂಗಾಯತ. ಹಿಂಗಾಗಿ ರಾಜಕೀಯ ಪ್ರಜ್ಞೆ, ರಾಜಕೀಯ ನೆಲೆಸೆಲೆಗಳ ಬಗ್ಗೆ ನಮ್ಮ ದೃಷ್ಟಾಂತಗಳನ್ನ ನಾವು ನೋಡ್ತಾ ಇದ್ವಿ. ಇವತ್ತು ನಾವು ಕೊಟ್ಟದ್ದು ನಿನ್ನೆ ಸಿಂಡಿಕೇಟ್ ಮೀಟಿಂಗ್ ಆಯ್ತು ಹಂಪಿಯೊಳಗೆ. ಅದನ್ನು ಕೂಡ ಅಪ್ಡೇಟ್ ಮಾಡಿ ನಿಮ್ಗೆ. ಅವನ ಮೇಲೆ ಆಕ್ಷನ್ ತಗೊಳ್ರಿ, ಅವನ ಮೇಲೆ ಎನ್ಕ್ವೈರಿ ಮಾಡ್ರಿ. ಟ್ರೂತ್ ಫೈಂಡಿಂಗ್ ಅಂದ್ರೆ ಯಾಕೆ ಇವತ್ತು ಸುನಿಲ್ ಸಾನಿಕೊಪ್ಪರು ಒಂದು ನೆಪ. ಇವತ್ತು ನಾನು ಯಾರಿಗಾದ್ರೂ ವ್ಯಕ್ತಿಗತ ನೋವು ಮಾಡ್ಬೇಕಂತಾಗ್ಲಿ ಅಥವಾ ನನ್ನ ಪ್ರದರ್ಶನ ಮಾಡ್ಬೇಕಂತಕ್ಕಂಥದ್ದಾಗ್ಲಿ ಅಲ್ಲ. ನಮ್ಮೊಳಗ ಒಕ್ಕಟ್ಟಿಲ್ಲ, ಒಳಪಂಗಡಗಳು ಹೆಚ್ಚಾಗ್ಯಾವು. ವೀರಶೈವ ಮಹಾಸಭೆ ಯಾವ ಇತ್ತು ಅದೇ ಉದ್ದೇಶಕ್ಕಾಗಿ ಜಾಗತಿಕ ಲಿಂಗಾಯತ ಮಹಾಸಭೆ ಒಂದು ರಾಜಕೀಯ ಆಶ್ರಯಗಳನ್ನ ಕ್ಯಾಬಿನೆಟ್ಗಳನ್ನ ಪಡ್ಕೊಳ್ಳಿಕ್ಕೆ ಇವೆಲ್ಲೂ ಬೇಕು. ಇವೆರಡೂ ತಮ್ಮ ಹೈಕಮಾಂಡ್ ಇದ್ದಂಗ ಆಯಾ ಪಕ್ಷಗಳಿಗೆ ನಿಷ್ಠರಾಗಿರ್ತಾರೆ. ಮತ್ತು ಲಿಂಗಾಯತ ಇವ್ರಿಗೆ ಬಿಜೆಪಿಗೆ ಬೇಕಾಗಿಲ್ಲ, ಇವ್ರಿಗೂ ಗೊತ್ತಿಲ್ಲ, ನಮಗೇನು ಏನೂ ಗೊತ್ತಿಲ್ಲ. ಒಟ್ಟಾರೆ ರಾಜಕೀಯ ಚಳುವಳಿಗಳು ಅಂತಕ್ಕಂಥದ್ದು ಮತ್ತು ಈ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದು ಶ್ರೀಮಂತರಿಗೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಹುಟ್ಟಾಕಿದಂಥ ಲಿಂಗಾಯತರು ಯಾರು ಹಾಕಿದ್ರು? ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಬೋರ್ಡ್. ಅಲ್ಲಿ ಬಡ ಮಕ್ಕಳಿಗೆ ಕಲೀಲಿ, ಮೆಡಿಕಲ್ ಡಾಕ್ಟರ್. ನಮ್ಮ ಲಿಂಗಾಯತ ಮಂದಿ ಎಷ್ಟು ಡಾಕ್ಟರ್ ಆಗ್ಯಾರ? ಸುನಿಲ್ ಸಾನಿಕೊಪ್ಪರು ನಾವು ಲಿಸ್ಟ್ ಕೊಡ್ತೀವಿ. 5% ಆಗಂಗಿಲ್ಲ, ಹೌದಲ್ಲ? ಲಿಂಗಾಯತ ಅಂದ್ರೆ BLD ಹೋಗ್ರಿ, HK ಹೋಗ್ರಿ. ನೀವು ಬ್ಯಾಡ್ರಪ್ಪ, ನಮ್ 10% ನಮ್ ಲಿಂಗಾಯತ ಕೊಟ್ಟು ಲಿಂಗಾಯತ ಹಾಕಿದ್ರಲ್ಲ. ಇದು ಮಠಮಾನ್ಯಗಳು ಹಚ್ಕೊಳಂಗಿಲ್ಲ. ಶ್ರೀಮಂತರ ಮಂದಿ ಮ್ಯಾಲ ಕರ್ಸ್ಕೊಂತಾರ, ಬಡವ್ರಿಗೆ ಅಲ್ಲೇ ಕಲ್ಸಕ್ರೆ ಕೊಟ್ಟು ಹೊರಗಿಂದ ಅವ್ರು ನೋಡಂಗಿಲ್ಲ, ನಮಸ್ಕಾರ ಮಾಡಿದ್ರು. ಇವತ್ತು ಭಾಳ ಕೆಟ್ಟ ನಾನು ನೋವಿಂದ ಹೇಳ್ತೀನಿ. ಅದಕ್ಕೆ ನಮ್ಮ ಚಾನೇಳಿ ಸ್ವಾಮಿ ಹೇಳಿದ್ರಿ, ನೀವ್ ಯಾಕ್ರಿ ಮುಸಲ್ಮಾನರ ಧರ್ಮ ತಂದು ನಮ್ಮ ಲಿಂಗಾಯತ ಕಟ್ತೀರಿ? ನಾನು ಮೊನ್ನೆ ಅವ್ರಿಗೆ ಹೇಳಿದ್ನಿ, ನೀವು ಇಷ್ಟೆಲ್ಲ ದೊಡ್ಡವ್ರು ಹೇಳಿದ್ರು, ಯಾಕ್ರಿ ನೀವು ಮುಸಲ್ಮಾನ ಶ್ರೇಷ್ಠ ಧರ್ಮ ಅಂತೇಳಿ ನಮ್ಮ ನಿಜಮಾನ ಸ್ವಾಮಿಗಳು ಹೇಳ್ತೀನಿ. ಅವ್ರು ಹೇಳ್ಕೊಳ್ರಿ, ನಾವ್ ಯಾಕೆ ಅದನ್ನ ಹೇಳ್ಬೇಕು? ಇನ್ನೊಬ್ರು ಯಾರೋ ಗಣಪತಿಯನ್ನು ಬೈಯೋದು, ಟೀಕೆ ಮಾಡೋದು, ಅವ್ರ ಧಾರ್ಮಿಕ ನಂಬಿಕೆ, ಇಟ್ ಇಸ್ ದ ಫೇತ್, ವಿ ಕ್ಯಾನಾಟ್ ಕ್ವೆಶ್ಚನ್ ದೆಮ್. ಅವ್ರು ನಾಗರ ಪೂಜೆ ಮಾಡ್ತಾರ. ಬಸವಣ್ಣ ಕಾಲಕ್ಕೆ ನಾಗರ ಪೂಜೆ ಮಾಡ್ಬೇಡ, ಏಕತ್ರಿತವಾಗಿತ್ತು, ರಾಜ್ಯ ಧರ್ಮವಾಗಿತ್ತು, ಹ್ಞೂ ಅಂತೀವಿ. ಈಗಿಲ್ಲ, ನಮ್ಗೆ ಹಕ್ಕಿಲ್ಲ. ಈ ನನ್ನ ಮೊನ್ನೆ ನಾಡ ದೊಂಬರಾಟ ಅಂತಕ್ಕಂಥ ತುಮಕೂರಿಂದ ನಂಗೆ ಲೆಟರ್ ಕಳಿಸಿದ, ಸರ್ ಇದನ್ನ ಮುಂದೆ ಬಳಸಬೇಡ ನೀವು, ಯಾಕಂದ್ರೆ ನಮ್ಮ ಡೊಂಬರಿಗೆ ನಮ್ಗೆ ಅಸಹ್ಯ ಆಗತ್ತೆ ಅಂತ. ನಾವು ಅಂದಾಗ ಅವರ ಕಳಕಳಿ, ಕಾಳಜಿ ನಾವೆಲ್ಲರೂ ಕೂಡ ಇನ್ನೊಮ್ಮೆ ನನಗೆ ಆಫ್ಲೈನ್ ಒಮ್ಮೆ ಭೇಟಿ ಆಗೋಣ. 100 ಜನ ಅಕ್ಕಾರ ಒಂದು ನಾವೇನು MLA ಆಗ್ಬೇಕು ಯಾರೂ ಕನಸಿಲ್ಲ. ಇವತ್ತು ದೀಪ್ಕೆ ಅಂತಕ್ಕಂಥ ಇಲ್ಲಿ ಔರಂಗಾಬಾದ್ ದಲಿತ ವರ್ಗ SC ಅವ, ಮತ್ತು ಇಡೀ ಒಂದು ಸರ್ಕಾರದ ಮಂತ್ರಿಗಳು ತೆಗೆದು ಹಾಕಿದಾವ. ಮಂತ್ರಿನ ಅಳಿಗಾಡಿಸಿದ್ರು. ಇವಾಗೂ ಕೂಡ ರಾಹುಲ್ ಗಾಂಧಿ ಇಲ್ಲಿ ಪುಣಾಗ್ ಬಂದ್ರ, ಇವತ್ತು ರಾಹುಲ್ ಗಾಂಧಿ ಅಂತ ನಾನು ರಾಜಕೀಯ ವ್ಯಕ್ತಿಗಳಂತಿಲ್ಲ, ಜನರ ಬದಲಾವಣೆಗಳು ಬಾಸ್ತಾರ. ಎಲ್ಲ ರಾಜಕೀಯ ಪಕ್ಷಗಳ ಮೇಲೆ ನಮ್ಮ ಶ್ರದ್ಧೆ, ವಿಶೇಷವಾಗಿ ಲಿಂಗಾಯತ ಧರ್ಮ ಮಾನ್ಯತೆ ಮತ್ತು ಅಲ್ಪಸಂಖ್ಯಾತ ಸ್ಥಾನಮಾನಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ತಮ್ಮ ಅಜೆಂಡಾದಾಗ ಹಾಕ್ಲಿ ಸಾಕು. ನಮ್ಮ ಮ್ಯಾನಿಫೆಸ್ಟೋದಾಗ, ನಮ್ಮ ಪ್ರಣಾಳಿಕವಾಗಿ ನಾನು ಇದ್ರ ಬಗ್ಗೆ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಹಾಕ್ಲಿ, ನಾವು ಹೇಳ್ತೀವಿ. ನಾನೊಮ್ಮೆ 10 ವರ್ಷದಿಂದ ವಿಚಾರ ಮಾಡಿದ್ನಿ, 8-10 ವರ್ಷ ಹೊತ್ತು 2-3 ಎಲೆಕ್ಷನ್ ಅದು. ನನಗೆ ಅನಿಸ್ತು, ಈ ಯಾವಾಗ ನೋಟಾ ಬಂತಲ್ಲ, ನಾವು ಸುಮ್ಮನೆ ಲಿಂಗಾಯತರು ನೋಟಾ ಹಾಕುವಂತ ಯಾಕೆ ಅನ್ಬಾರ್ದು ಅಂತಕ್ಕಂಥದ್ದು ನನ್ ತಲೆಗೆ ಬಂದಿತ್ತು. ನೋಟಾಕ್ ಸುಮ್ಮನೆ ಹೇಳ್ಬಿಡೋಕೆ ಲಿಂಗಾಯತರಿಗೆ. ಬಟ್ ಈಗ ಬಂದಾಗ ಅವ್ರು ಹೇಳೋದು ಬಹಳ ಚಂದ ಐತಿ. ನಮ್ಮ ಲಿಂಗಾಯತಿಕ ಧಾರ್ಮಿಕ ಪಕ್ಷವನ್ನು ಕೊಡಿದ್ರ ಇಟ್ ಸೆಲ್ಫ್ ವಿ ಕ್ಯಾನ್ ಪ್ರೂವ್ ದಟ್ ಇಟ್ ಇಸ್ ಅ ರಿಲಿಜನ್. ಲಿಂಗಾಯತ ಧರ್ಮದ ಅಡಿಯೊಳಗೆ ಕೊಡಕ್ ಬರಂಗಿಲ್ಲಪ್ಪ ಅಂತಂದಾಗ ನಮ್ಗೆ ಕೊಡಕ್, ನಮ್ಮಲ್ಲಿ ಸುಮಾರು ಲಕ್ಷಾಂತರ ಗೆಜೆಟ್ಸ್ ಗಳದಾವ್, ರೆಕಾರ್ಡ್ಸ್ ಅದಾವ್, ವಿ ಹ್ಯಾವ್ ಎವ್ರಿಥಿಂಗ್. ವಾಟ್ ವಿ ಡೋಂಟ್ ಹ್ಯಾವ್ ಈಸ್ ಯುನಿಟಿ, ಪ್ರತಿಷ್ಠೆ. ನಾನು ಹೋಗಿ ಮುಂದೆ ಕಟ್ಟಬೇಕು, ನಾ ದೊಡ್ಡವಾಗ್ಬೇಕು, ಸ್ವಾಮಿಗಳು ಹೇಳ್ದಂಗೆ ಕೇಳ್ಬೇಕು, ಮಂತ್ರಿಗಳು ಹೇಳ್ದಂಗೆ ಕೇಳ್ಬೇಕು. ಲಿಂಗಾಯತ ಇವತ್ತು ಬಸವಣ್ಣ ಬಂದ್ರು ಕೂಡ ಕಟಕಟಿಯೊಳಗೆ ನಿಂತು
ಮಾತನಾಡ್ತಕ್ಕಂಥ ಕಾರ್ಯವನ್ನು ಇವತ್ತು ನಮ್ಮ ರಾಜಕಾರಣಿಗಳು ಮಾಡಾಕ್ತಾರ, ಸ್ವಾಮಿಗಳು ಮಾಡಾಕ್ತಾರೆ. ಸ್ವಾಮಿಗಳು ಇವತ್ತು ಒಬ್ಬ ವೃಷಭಲಿಂಗೇಶ್ವರ, ನೀವು ಬಿಜಾಪುರದ ವಂತನಾಥ ಸ್ವಾಮಿಗಳು 100 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ರೆ ಯಾರು ಅವ್ನು ಕೇಳಿಲ್ಲ, ತಮ್ಮ ಸಂಬಂಧಕ್ಕೆ ಹಂಚ್ಕೊಂಡ್ಬಿಟ್ರು. ಆ ಕಾರಣದಿಂದ ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ಕ್ಷಮೆ ಇರಲಿ. ಯಾಕಂದ್ರೆ ಪಾಪ ಈಸ್ ಎ ವೆರಿ ಲೀಡಿಂಗ್ ಪ್ರಾಕ್ಟೀಷನರ್ ಅಂಡ್ ಗುಡ್ ಫ್ರೆಂಡ್ ಆಫ್ ಮೈನ್. ಐ ಅಪಲೈಸ್. ಒಂದೇ ಒಂದು ತಮ್ಮೊಳಗೆ ಎಲ್ಲರಿಗೂ ಕಳ್ಕೊಂಡ್ರೆ ಅಂದ್ರೆ, ಗೆದ್ದು ಕಲ್ಯಾಣವ ತಂದು ಉದ್ದ ಬೀಳುವೆ ಬಸವ. ನನ್ನ ಕವನದಾಗ ಹೇಳಿದ್ವಿ, ಗೆದ್ದು ಕಲ್ಯಾಣವ ತಂದು ಉದ್ದ ಬೀಳುವೆ ಬಸವ, ಕದ್ದ ಮಾತಲ್ಲ ಇರೋದಕ್ಕೆ ಬಿದ್ದು ಹೋಗುವೆ ನಾಡಾಗ. ನಾವು ಸತ್ರು ಚಿಂತಲ್ಲ. ನನಗೆ ಎಷ್ಟೋ ಮಂದಿ ಅಂದ್ರು ನಿಮಗೆ ಥ್ರೆಟ್ ಬರ್ತಾವು, ಕಲಬುರಗಿ ಸಹ ಜುಡಿ ಇದ್ರಿ ಅಂತ. ಕಲಬುರಗಿ ಅವ್ರು ಕೊಂದ್ರು, ಗೌರಿ ಲಂಕೇಶ್ ನಮ್ಮ ಅಕ್ಕ ನಿರ್ದೊಳಗಿದ್ದಕ್ಕೆ ಆ ಹೆಣ್ಮಗಳು ಪಾಪ ಅಕ್ಕಿನ ಕೊಂದ್ರು, ಪನ್ಸಾರಿನ ಕೊಂದ್ರು, ದಾಬೋಲ್ಕರ್ನ ಕೊಂದ್ರು. ಇವತ್ತು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನ್ಯಾಯಾಂಗ ದಿಲ್ಲಿ ಹೈಕೋರ್ಟ್ ಮನಿಯೊಳಗೆ, ಅವ್ನ ಮನಿಯೊಳಗೆ 50 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ತು. ನ್ಯಾಯಾಂಗ ವ್ಯವಸ್ಥೆ ಬಗ್ಗೆನೂ ಹೋಗಿತ್ತು ಇವತ್ತು. ಆ ಕಾರಣದಿಂದ ರಾಜಕೀಯ ಪ್ರಜ್ಞೆ, ಇಂಥ ಒಂದು ಚಿಂತನೆ ಬಹುಶಃ ಸುನೀಲ್ ಸಾನಿಕೊಪ್ಪ ಇನ್ನೂ ಸ್ವಲ್ಪ ಹೆಚ್ಚಿನ, ಇವತ್ತು ಬಹಳ ಡಿಟೇಲ್ ಆಗಿ ಕೊಟ್ಟರು ಹೌ ಟು ಫಾರ್ಮ್ ಎಲ್ಲ ತನಕ. ಇನ್ನೂ ಸ್ವಲ್ಪ ಹೆಚ್ಚಿನ ವಿಷಯಗಳನ್ನ ಸಂಗ್ರಹಿಸಿ ನಾವೆಲ್ಲರೂ ಕೂಡ ಮಾತಾಡಿದ್ವಿ. ಇವತ್ತು ದಯವಿಟ್ಟು ನಾವು ವಿಷಯಾಂತರ ಆಗಿನಿ ಅಂತ ತಿಳ್ಕೊಬೇಡ್ರಿ. ನನಗೆ ಇವತ್ತು ನಿಜವಾಗ್ಲೂ ಕಲ್ಪನೆ ಇಲ್ಲ, ಇವ್ರು ಮಾತಾಡ್ತಾರೆ ಏನು ಮಾತಾಡ್ತಾರೆ ಅಷ್ಟು ಸ್ವೀಕಾರ ಮಾಡ್ಬೇಕಂತಿತ್ತು. ಆದ್ರೆ ನನ್ನ 14-15 ವರ್ಷಗಳ ನೋವನ್ನ ಇವತ್ತು ಹೊರಗೆ ಹಾಕಿನಿ. ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಮಾಡ್ರಿ. ನಾವೆಲ್ಲರೂ ಕೂಡ ಹೋರಾಟ ಮಾಡ್ಬೇಕು ಅಂತಕ್ಕಂಥ ಇವತ್ತು ಪ್ರತಿಜ್ಞೆ ಮಾಡ್ರಿ. ಅಂಡ್ ಇಟ್ಸ್ ಪಾಸಿಬಲ್. ಥ್ಯಾಂಕ್ ಯು. ಅಂಡ್ ವಿ ನೀಡ್ ಗೈಡೆನ್ಸ್ ಫ್ರಮ್ ನಿಮ್ ಸಾನಿಕೊಪ್ಪ ಸರ್. ನೀವು ಮುಂದೆ ಬರಬೇಕು. ಅವಶ್ಯ ಸರ್, ಅವಶ್ಯ ಮಾಡೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಸರ್. ನಿಜಕ್ಕೂ ನಾವು ಒಂಥರ ಅಮೋಘ ವಿಸ್ಮಿತರಾಗ್ಬಿಟ್ಟಿವಿ ಸರ್. ನಿಮ್ಮ ನಾಲೆಜ್ ಮತ್ತು ನಿಮ್ಮ ಮಾತುಗಳಲ್ಲಿ ಒಂದು ನೋವಿತ್ತು ಸರ್, ಬಟ್ ಅದ್ರ ಜೊತೆಗೆ ಒಂದು ಛಲನೂ ಇತ್ತು. ಸೊ ಈ ಬಸವ ತತ್ವಕ್ಕೆ ಜಯ ಆಗೇ ಆಗ್ತದೆ ಸರ್. ಈ ನಿಟ್ಟಿನೊಳಗೆ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇತಿಹಾಸದುದ್ದಕ್ಕೂ ನಾವು ನೋಡ್ಕೊತ ಬಂದಾಗ ಬಸವ ತತ್ವ ಅಥವಾ ಏನು ಒಂದು ಶರಣ ತತ್ವ ಅಥವಾ ಸಾಹಿತ್ಯ ಏನದಲ್ಲ, ಇದನ್ನ ಯಾವಾಗಲೂ ಕೂಡ ಒಂದು ಇದನ್ನ ಹಾಳು ಮಾಡುವಂಥ ಪ್ರಯತ್ನಗಳೇ ಜಾಸ್ತಿಯಾಗಿ ಹೋಗಿಬಿಟ್ಟಿದಾವೆ ಸರ್. ಮತ್ತು ರಾಜಕೀಯವಾಗಿ ನಾನು ಆರಿಸಿ ಬರ್ಬೇಕು ಅನ್ನುವಂಥ ಉದ್ದೇಶವನ್ನು ಅಟ್ಟೇ ಇಟ್ಕೊಳ್ತಾರೆ ವಿನಃ ನಾನು ಸೋತ್ರ ಪರವಾಗಿಲ್ಲ, ನಾನು ಶರಣ ತತ್ವಗಳಿಗೆ ಬದ್ಧನಾಗ್ತೀನಿ ಅನ್ನುವಂಥ ರಾಜಕೀಯ ವ್ಯಕ್ತಿಗಳ ಕೊರತೆ ಭಾಳ ಐತೆ ಸರ್ ನಮ್ಮಲ್ಲೇ. ಸೊ ಈ ನಿಟ್ಟಿನೊಳಗೆ ಏನೆಲ್ಲ ಅವಮಾನಗಳಾದರೂ ಕೂಡ ಅದನ್ನು ಸಹಿಸಿಕೊಂಡಿರುವಂಥ ನಿಜಲಿಂಗಪ್ಪರವ್ರನ್ನ ಈ ಸಂದರ್ಭದೊಳಗೆ ನೀವು ಸ್ಮರಿಸಿದ್ದಾಗಲಿ, ಅಥವಾ ನಾವು ಮಿಲಿಟ್ರಿಗೆ ಎಷ್ಟೋ ಒಂದು 4-5 ಬಾರಿಗೆ ನಮ್ಮ ಮರಾಠ ಎಲ್ಪೆಂಟ್ರಿಗೆ ಹೋಗಿ ನಾನು ಬರ್ತಿಗೆ ನಿಂತ್ಕೊಂಡು ಬಂದಿದ್ದೆ ಸರ್. ಬಟ್ ಈ ಮರಾಠ ಎಲ್ಪೆಂಟ್ರಿಗೂ ಮತ್ತು ನಮ್ಮ ಲಿಂಗಾಯತ ಇದಕ್ಕೂ ಸಂಬಂಧ ಐತೆ ಅನ್ನುವಂಥದ್ದು ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಈ ನಿಟ್ಟಿನೊಳಗೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಅವ್ರ ಪ್ರಯತ್ನ ಆಗಿರ್ಬೋದು ಅಥವಾ ಇಲ್ರಿ, ನಮ್ಮ ಹೈಜಾಕ್ ಮಾಡಿ ಅವ್ರು ಕಟ್ಟಿದ್ರು. ಬೆಳಗಾವದೊಳಗೆ ಮರಾಠ ರೆಜಿಮೆಂಟ್ ಇರ್ಲಿಲ್ಲ. ಲಿಂಗಾಯತ ರೆಜಿಮೆಂಟ್ ಮರಾಠ ಮಾಡಿ ಕೊಲ್ಲಾಪುರದ ಆಫೀಸ್ ಬೆಳಗಾವ್ ಮಾಡಿ ನಮ್ದು ಅದು ನಿಮ್ದು ಅದೇ ಸರ್. ನಗರಾಜ್ ಕೊಟ್ಟಿದಾರ ಅವ್ರು ಬೈಲಂಗಲ್ ಅವ್ರು. ಹಾಂ ಸರ್. ಅದೇ ಸರ್, ಭಾಳ ಒಂದು ನಿಮಗೆ ಈ ಶರಣ ತತ್ವದ ಬಗ್ಗೆ ಅಂತೂ ನಾವು ಹೇಳುವಂಥ ಅವಶ್ಯಕತೆ ಇಲ್ಲ. ಭಾಳ ಅತೀವ ಕಾಳಜಿ ಇರುವಂತಹ ಮತ್ತು ಅದಕ್ಕೆ ಭಾಳ ಭದ್ರಾಗಿರುವಂಥವ್ರು, ನಿಷ್ಠರಾಗಿರುವಂಥ ವ್ಯಕ್ತಿಗಳು ಸರ್ ನೀವು. ಸೊ ನಿಮ್ಮ ಜೊತೆಗೆ ನಾವು ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಮ್ಮ ಕೈ ಮೀರಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸುನೀಲ್ ಸರ್ ಅವರ ವಿಚಾರಧಾರೆಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ತಮ್ಮ ವಿಚಾರಧಾರೆಗಳನ್ನು ಸೇರಿಸಿ ಇಂದಿನ ಈ ವಿಶೇಷ ಉಪನ್ಯಾಸವನ್ನು ಭಾಳ ಯಶಸ್ವಿಗೊಳಿಸಿದ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಸೊ ಯಾರಾದರೂ ತಮ್ಮ ಅಭಿಪ್ರಾಯಗಳನ್ನು ಅಥವಾ ವಿಚಾರಗಳನ್ನು ಹಂಚಿಕೊಳ್ಳೋರಾಗಿದ್ದರೆ, ಅಥವಾ ಸುನೀಲ್ ಸರ್ಗಾಗಲಿ ಅಥವಾ ಪಟನ್ ಸರ್ಗಾಗಲಿ ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಮುಕ್ತವಾಗಿ ಕೇಳಬೇಕಂತ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸಾಲಕ್ಕೆ ಏನಾದ್ರು ಮಾತಾಡ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ಬಹುಶಃ ಒಂದು ಉಪನ್ಯಾಸ ಅನ್ನೋಕೆ ನಾನು ಶಶಿಕಾಂತ್ ಪಟ್ಟಣ ಅವರ ಕ್ಲಾಸ್ ಆಯ್ತು, ಪೆಟ್ರಿಯಾಟಿಕ್ ಕ್ಲಾಸ್ ಅಂತೀವಲ್ಲ, ಬಹಳ ನಮ್ಮ ಕಡೆಯಿಂದ ಹಾನಿ ಮಾಡಿಸ್ಕೊಂಡಾರ ಅವ್ರು. ಅದಕ್ಕೆ ನಾವು ಬದ್ಧತೆಯಾಗಿರ್ಬೇಕಾಗಿತ್ತು. ಏನೋ ಈ ಸಲದ ಶರಣ ಮಾಸದ ವಿಷಯಗಳು ನಿನ್ನೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಹೊಂಟಿದೆ. ನಮ್ಮ ಮೊನ್ನೆ BR ಪೊಲೀಸ್ ಪಾಲ್ಟ್ ಹೇಳ್ದಂಗೆ ಜ್ಞಾನ ನಮ್ಮ ತಲೆ ತುಂಬ್ತಿತ್ತು, ಹೊಟ್ಟೆ ತುಂಬುವುದು ಇವೆಲ್ಲ ಅನ್ನೋದು. ನಿನ್ನಿದು ಇವತ್ತಿಂದು. ನಿನ್ನೇನು ನಾಗೇಗೌಡರು, ಅದಕ್ಕಿಂತ ಮೊದಲು ಮಾತಾಡಿದವರು, ಇವತ್ತನೇ ಸುನಿಲ್ ಸಾನಿಕೊಪ್ಪ ನಮ್ಮ ವಕೀಲರು ಬಹಳ ಅದ್ಭುತವಾಗಿ ವಿಷಯ ಹೇಳಿದ್ರು. ಬಹುಶಃ ಅದಕ್ಕೆ ತೂಕ ಬರೋದಕ್ಕಿಂತ ಹೆಚ್ಚಿಗೆನೆ ಒಂದು ಶಶಿಕಾಂತ್ ಪಟ್ಟಣ ಬಹಳ ಭಾವೋದ್ವೇಗ ಆದ್ರು ನಿಜಲಿಂಗಪ್ಪನವ್ರ ಬಗ್ಗೆ. ನಮ್ಮ ಎಲ್ಲ ರತ್ನಪ್ಪ ಕುಂಬಾರ್, ಯಾರಿಗೂ ಕರ್ನಾಟಕ, ಅವ್ರು ಮಹಾರಾಷ್ಟ್ರದ ಮಂತ್ರಿಗಳು, ಕರ್ನಾಟಕದ ಯಾರಿಗೂ ಗೊತ್ತಿಲ್ಲ ಆ ಒಂದು ವಿಚಾರಗಳು. ನಮ್ಮ 7-8 ಜನ ಲಿಂಗಾಯತ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿಗಳ ವಿಷಯ ತಗೊಂಡ್ರು. ಹಿನ್ನೆಲೆಯಲ್ಲಿ ಬಹಳ ಅವರು ಹಾರ್ಟ್ ಟಚ್, ಹೃದಯ ವಿದ್ರಾವಕವಂತ ಮಾತುಗಳು ಬಹಳ ಅದ್ಭುತವಾಗಿದ್ದವು. ಈ ಒಂದು ಅವರ ಎಮೋಷನ್, ಭಾವೋದ್ವೇಗಕ್ಕೆ ನನ್ನ ಶರಣು. ಇಂತಹ ವಿಷಯಗಳು ಬರ್ಲಿ, ಬರೇ ನಾವು ಶರಣರು ಅಥವಾ ಅಫ್ಕೋರ್ಸ್ ಇರ್ಬೇಕು, ಅದರೊಟ್ಟಿಗೆ ಇದನ್ನೂ ಇರ್ಲಿ ಅನ್ನುವಂತ ನನ್ನ ಅಭಿಪ್ರಾಯ. ಬಹಳ 2-3 ವಿಷಯಗಳು ಬಹಳ ಚಂದ ಬಂದು.
ಮೊನ್ನೆ ಅವರು ಉದ್ಯೋಗದ ಬಗ್ಗೆ ಒಬ್ರು ಹೇಳಿದ್ರು, ಪ್ರೆಸೆಂಟೇಶನ್ ಕೊಟ್ರು, ಅದು ಆಯ್ತು. ನಿನ್ನೆ ಕಾಳೇಗೌಡರು, ಇವತ್ತಿಂದು ಸುನೀಲ್ ಅವ್ರದ್ದು, ಅದು ನಮ್ಮ ಹೊಟ್ಟೆ ತುಂಬುವಂತ ವಿಷಯಗಳು ಇವು ನಮ್ಮ ಉಪನ್ಯಾಸದಲ್ಲಿ ಬಂದು ಮತ್ತೊಮ್ಮೆ ಈ ಒಂದು ಅದ್ಭುತವಾದಂತ ಸುನೀಲ್ ಮತ್ತು ಅದಕ್ಕಿಂತ ಇನ್ನೂ ಹೆಚ್ಚಿನ ಒಂದು ಪಾಲಂತ ಶಶಿಕಾಂತ್ ಅವರ ಭಾವೋದ್ಗತೆಗಿಂತ ಮಾತುಗಳಿಗೆ ನನ್ನ ಥ್ಯಾಂಕ್ ಯು ಸರ್. ವಿನಯ್ ಶಿರಟ್ಟಿಮಠ್ ಸರ್ ಮಾತಾಡ್ತಾರೆ. ಶರಣಾರ್ಥಿ ರೀ. ಮಾತಾಡಿ. ಎಲ್ಲದಕ್ಕಿಂತ ಮೊದಲ ಸುನಿಲ್ ಸಾನಿಕಪ್ಪ ಅವರಿಗೆ ನನ್ನ ಶರಣಾರ್ಥಿ. ನೀವು ರಾಜಕೀಯ ಪ್ರಜ್ಞೆಯನ್ನ ನಮ್ಮ ಎದುರುಗಡೆ ತಂದಿಟ್ರಿ. ನಾವ್ ಇಷ್ಟ ದಿನ ಬರೇ ವಚನಗಳಂದ್ರೇನು, ಶರಣರ ಅಂದ್ರೆ ಯಾರು, ಬರೇ ಇಂಥವ ಮಾಡ್ಕೊಂತ ಹೊಂಟಿದ್ವಿ. ಬಟ್ ಇವತ್ ನೀವು ಬಡದ್ ಎಬ್ಸಿದ್ರಿ. ಲಿಂಗಾಯತ್ ಜನತಾ ಪಾರ್ಟಿ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋ ಒಂದು ರಾಜಕೀಯ ಪ್ರಜ್ಞೆ ನಮ್ಮಲ್ಲಿ ಹುಚ್ಚೆಬ್ಸಿಬಿಟ್ರಿ ಇವತ್ತು. ಎರಡನೇದಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು, ಈ ನಮ್ಮ ಕಾರ್ಪೊರೇಟ್ ವರ್ಲ್ಡ್ ಒಳಗೆ ನಾವ್ ಹೇಳ್ತಿರ್ತೀವಲ್ಲ, passionately making presentation and making sure that everybody stands up and commits themselves. ಸೊ ಆ ರೀತಿ ಅವರು ಮೌನವಾಗಿ ನಾವೆಲ್ಲ ಕುಂತಿದ್ರು ನಾವು ನಮ್ಮ ಮನಸ್ಸಿಗೆ ಕಮಿಟ್ಮೆಂಟ್ ಕೊಟ್ಬಿಟ್ವಿ, ಮಾಡ್ಬೇಕಪ್ಪ ಅಂತ ಹೇಳಿ. ಯಾಕಂದ್ರೆ ನಮಗೆ ಹಿಸ್ಟ್ರಿನೇ ಗೊತ್ತಿಲ್ಲ, ಯಾರ್ ನಿಜಲಿಂಗಪ್ಪ, ಏನ್ ಮಾಡಿದ್ರು, ಲಿಂಗಾಯತ್ ರೆಜಿಮೆಂಟ್ ಅಂದ್ರೆ ಏನಿತ್ತು, ಯಾಕೆ ಕೇಳಕ್ ಹೋಗಿದ್ರು, ಇದು ನಮಗಂತೂ ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ಲೆಟ್ ಮಿ ಸ್ಪೀಕ್ ಅಬೌಟ್ ಮೈ ಸೆಲ್ಫ್, ನನಗಂತೂ ದೇವರಾಣೆ ಯಾವ್ದು ಒಂದು ಪೈಸಾನು ಗೊತ್ತಿರಲಿಲ್ಲ. ಬಟ್ ಇವತ್ತು ಅವ್ರು ಕೊಟ್ಟಂತ ಮಾರ್ಗದರ್ಶನ ಏನೈತಲ್ಲ, ಈಸ್ ರಿಯಲಿ ಅ ಟಾರ್ಚ್ ಬೇರರ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್. ಮಚ್ ಅಪ್ರಿಶಿಯೇಟೆಡ್ ಯುವರ್ ಥಾಟ್ ಪ್ರೊಸೆಸ್ ಅಂಡ್ ನಾಲೆಜ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನೀವು ಹೇಳಿದಂಗೆ ನಾವೆಲ್ಲ 1 ಮಾರ್ಕ್ಸಿನ ಕ್ವಶನ್ಗೆ ನಿಜಲಿಂಗಪ್ಪನವ್ರು ನೆನ್ಪಿಟ್ಕೊಂಡವ್ರು ಸ್ಕೂಲ್ ಕಾಲೇಜ್ ಒಳಗ. ಬಟ್ ಅವರು ರಾಜಕೀಯ ವಿಚಾರಧಾರೆಗಳಾಗ್ಲಿ ಅಥವಾ ಅವರು ಲಿಂಗಾಯತ ಧರ್ಮದ ಬಗ್ಗೆ ಇರುವಂತ ಕಳಕಳಿ, ಕಾಳಜಿ, ಅವ್ರ ತ್ಯಾಗ ನಿಜಕ್ಕೂ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಅದು ಈ ವೇದಿಕೆ ಅದನ್ನ ನಮಗ್ ತಿಳಿಸ್ಕೊಡ್ತಾ ಅನ್ನುವಂತ ಮಾತು ನೀವು ಹೇಳಿದ್ರಲ್ಲ ಸರ್, ಇದು ನಿಜಕ್ಕೂ ಬಹಳ ಗೌರವಪೂರ್ವಕವಾಗಿರುವಂತದ್ದು. ಸೊ ಧನ್ಯವಾದಗಳು ಸರ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ. ಮತ್ತೆ ಯಾರಾದ್ರು ಸರ್ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದು ಅಥವಾ ಪ್ರಶ್ನೆ ಏನಾದ್ರು ಕೇಳೋದಿದ್ರೆ? ವಿಜಯಲಕ್ಷ್ಮಿ ಚೇತನ್ ಅಂತ ಫ್ರಮ್ ಕೂರ್ಗ್, ಐ ರಿಕ್ವೆಸ್ಟ್ ಹರ್ ಟು ಟಾಕ್. ವಿಜಯಲಕ್ಷ್ಮಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ. ಮತ್ತು ನಿಜವಾಗ್ಲೂ ನಿಮ್ ಮಾತುಗಳನ್ನ ಕೇಳಿ ತುಂಬಾ ಭಾವುಕಳಾಗ್ಬಿಟ್ಟೆ ನಾನು. ನಮ್ಮ ಲಿಂಗಾಯತ್ ಧರ್ಮಕ್ಕೆ ಇಷ್ಟೊಂದು ಇದೆಯಾ, ಲಿಂಗಾಯತ್ ರೆಜಿಮೆಂಟ್ ಅಂತಾನೆ ಇತ್ತ. ನಿಜವಾಗ್ಲೂ ವಿನಯ್ ಅವ್ರು ಹೇಳಿದ್ರಲ್ಲ ಈಗ, ಅದೇ ನನ್ನ ಮಾತುಗಳು ಕೂಡ. ನಿಜವಾಗ್ಲೂ ನನ್ಗಂತೂ ಯಾವ್ದು ನಾಲೆಜ್ ಇರ್ಲಿಲ್ಲ. ನಿಜವಾಗ್ಲೂ ನಿಮ್ಮ ಈ ಇದ್ರಿಂದ ನನಗೆ ಕಣ್ಣು ತೆರೆದಂತಾಗಿದೆ ಸರ್. ನಾವು ಒಂದು ಧರ್ಮದ ಮೂಲಕನೇ ಒಂದು ಚುನಾವಣೆಗೆ ಪಕ್ಷ ನಿಲ್ಲಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ ಬಂತು ಸರ್. ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಮಾತಾಡ್ತಾರೆ. ಲೆಫ್ಟ್ ಆದ್ರೆ ಅನ್ಸುತ್ತಾರೆ ಸರ್ ಅವರು. ಒಂದು ವರ್ಷದ ಹಿಂದೆ ನಾವು ಬಿಜಾಪುರದೊಳಗ, ಇನ್ನೂ 1 ವರ್ಷ ಆಗಿಲ್ಲ, ಡಿಸೆಂಬರ್ಗೆ ಆಗುತ್ತೆ, ಸಂಘಟನೆ ಮಾಡಿದ್ವಿ. ನಮ್ಮ ಪ್ರೊಫೆಸರ್ ಬಿರಾದರ್ ಅವರು, ಆಮೇಲೆ ಶಾರದಾಮಣಿ ಹುಂಚಾಳ, ರತ್ನಕ್ಕ ಬಿರಾದರ್, ಒಂದು 10-15 ಜನ ಕುಡ್ಕೊಂಡು ಬಸವ ಜಯಂತಿ ಮಾಡಿದಾಗ 1000 ಜನ ಮೀರಿತ್ತು. ನಿನ್ನೆ ಅವ್ರ ಮನೆಯಾಗ ನಾವೊಂದು ಹೊಸ ವಿಶಿಷ್ಟ ಕಾರ್ಯಕ್ರಮ ಮಾಡಿದ್ವಿ, ಮನೆಯೊಳಗೆ ಅರವಿಂದ ಮನೆ ಅಂತಕ್ಕಂಥದ್ದು. ಸುಮಾರು 9-10 ಆಗ್ತಾ ಬಂದು ನಿನ್ನೆ ಅವ್ರ ಮನೆಗೆ 100ಕ್ಕೂ ಅಧಿಕವಾಗಿ ಜನ ಬಂದಿದ್ರು. ಅಂದ್ರೆ ಇವತ್ತ ಸಂಘಟನೆ ಒಳಗ ನಾವ್ ಯಾರೋ ಜನ ನೋಡಿಲ್ಲ, ಅದ್ರಾಗ ಬಹಳ ಜನ ನೋಡಿಲ್ಲ ಪಾಪ, ಎಲ್ಲ ಜನ ಬಂದ್ರು. ಆಶ್ಚರ್ಯ ಅಂತಂದ್ರ ಇಷ್ಟೊಂದು ಸಂಘಟನೆ ಒಳಗ ಐತಲ್ಲ ಅಂತಕ್ಕಂಥದ್ದು. ಅದಕ್ಕೆ ಸಂಘಟನೆ ಇವತ್ತು ನಾವು ಇವತ್ತು ನಾನು 8 ಗಂಟೆಗೂ ಕೂಡ ನಾವು ಇವತ್ತು ಮೀಟಿಂಗ್ ಕರೆದಿವಿ. ನಾವು ವಿನಯ್ ಶಿರಟ್ಟಿ ಮಾಡ್ಸೋರು ಯಾರು ಸಾಧ್ಯಕ್ಕೆ ನೀವೆಲ್ಲ ಜಾಯ್ನ್ ಆಗ್ರಿ. ಒಂದು ರಾಷ್ಟ್ರೀಯ ಸೆಮಿನಾರು, ನಮ್ಗೆ ಐಡಿಯಾಲಜಿ ಗೊತ್ತಿಲ್ಲ ಹೇಳಿದ್ರೆ ಇವತ್ತು ಹೇಳಿದಂತ ಬಹಳ ಸೂಕ್ಷ್ಮತೆಗಳನ್ನು ಹೇಳಿದ್ವಿ. ಇದರ ಆಚೆಗೂ ಕೂಡ ನಿಜಲಿಂಗಪ್ಪನವ್ರು ಬಹಳ ಫೈಟ್ ಮಾಡಿದ್ರು ಲಿಂಗಾಯತ್ ರಿಲಿಜನ್ ಸಲುವಾಗಿ. ಬಟ್ ನಾವು ಅವ್ರನ್ನ ಪಾಪ ಎಷ್ಟು ಕಡೆಗಣಿಸಿವಿ ಅಂದ್ರೆ, ಅವ್ರು ಸರ್ಕಾರಿ ಆಸ್ಪತ್ರೆ ಒಳಗೆ ಅಡ್ಮಿಟ್ ಆಗಿದ್ರು. ಅದನ್ನ ನೋಡಕ್ ಹೋದಾಗಿ ನನಗೆ ಕಣ್ಣೀರು ಬಂತು. ನನಗೆ ಇಷ್ಟು ಕಣ್ಣೀರು ಅಂತಂದ್ರೆ, ಏನಪ್ಪಾ ಇದು ದೊಡ್ಡ ಕರ್ನಾಟಕದ 3 ಸಲ ಮುಖ್ಯಮಂತ್ರಿ ಆದವರು ಸರ್ಕಾರಿ ದವಾಖಾನೆ ಒಳಗ ಅವ್ರು ಬರೀತಾರ, ನಾನು ಸತ್ತೇನೆಂದರೆ ಮಕ್ಕಳಿಗೆ ರಜೆ ಕೊಡಬೇಡಿ, ಸಿಹಿ ಹಂಚಿರಿ, ಶಾಲೆ ಶೂಟಿ ಮಾಡ್ಬೇಡ್ರಿ, ಮಕ್ಕಳು ಶಾಲಿ ಕಲೀಲಿ. ಎಷ್ಟು ಬ್ಯೂಟಿಫುಲ್ ಅಂದ್ರೆ, ಇಂಥ ದೊಡ್ಡ ನಾಯಕನನ್ನ ಅವ್ರು ಯಾವ ಗೌರವ ಕೊಟ್ರು ಅಂದ್ರೆ ನಾವು ಲಿಂಗಾಯತರೇ ಗೌರವ ಕೊಡ್ಲಿಲ್ಲ. ಆ ಕಾರಣದಿಂದ ಇವತ್ತು ನಾವು ಟಿಬೇಟಿಯನ್ರಿಗೆ ಯಾಕೆ ಹತ್ತೇನೆ, ನಿಜಲಿಂಗಪ್ಪನವ್ರನ್ನ ಎಲ್ಲಾರು ನಿಲ್ಲಿಸ್ತಾರ. ಇವತ್ತು ಇನ್ನೂ ಒಂದು ಹೇಳ್ತೀನಿ, ಡಾಕ್ಟರ್ ಅಶೋಕ್ ಆಲೂರ್ ಅವ್ರಿಗೆ, ಕೊಡಗಿನ ಟಿಬೇಟಿಯನ್ಸ್ ಬಂದು ನಿಜಲಿಂಗಪ್ಪನವರ ದತ್ತಿಗೆ ನಾವು ಅಲ್ಲಿ ಅಮೌಂಟ್ ಇಡ್ತೀವಿ ಅಂತಕ್ಕಂಥದ್ದು ಬಂದಾರ, ಬಸವ ಪೀಠಕ್ಕೆ ಮತ್ತು ನಿಜಲಿಂಗಪ್ಪನವರ ಪೀಠಕ್ಕೆ. ಎಷ್ಟೊಂದು ಸಿ ಹೌ ಮಚ್ ಲವ್ ದೇ ಹ್ಯಾವ್. ಅದಕ್ಕೆ ನಾವೆಲ್ಲವೂ ಕೂಡ ಮಾಡ್ಬೇಕು ಅಂತಕ್ಕಂಥ ಒಂದು ಕಳಕಳಿ ಕಾಳಜಿ. ನಾವೇನೋ ಸಣ್ಣ ಪುಟ್ಟ ತಪ್ಪಳಾಗಿರ್ತಾವು, ಅವನ್ನೆಲ್ಲವೂ ಬದುಕಿಡ್ಬೇಕು. ನಾವು ಮೊದಲಿಗೆ ನಮ್ಮ ದೊಡ್ಡ ಗುರಿಯನ್ನು ತಗೋಬೇಕಾಗೈತಿ. ನಾವ್ ಇವತ್ತು ಓಡಿ ಬಂದು ಮತ್ತೆ ನಾನೇ ಸ್ಟಾರ್ಟ್ ಮಾಡ್ಬೇಕು, ನಾವೇ ಮತ್ತೆ ಇನ್ನೊಬ್ರು ರೆಕಾರ್ಡ್ ಮಾಡ್ಬೇಕು, ಈ ರೀತಿ ಆಗ್ಬಾರ್ದು. ನಾವೆಲ್ಲ ನಮ್ಮ ಜವಾಬ್ದಾರಿಪ್ಪ, ನಮಗೆ ಇದು ಮಾಡ್ಬೇಕು.
ನಮ್ ಕೈಲಿ ಎಷ್ಟಾಗತ್ತೋ ಹೊರಂದ್ರಲ್ಲಿ ನಾಗರಾಜ್ ಕೊಟ್ಟಗಾರ ನಾನು ನಾಗರಾಜ್ ಕೊಟ್ಟಗಾರ 2-3 ಸಾವಿರ ರೂಪಾಯಿ ಖರ್ಚು ಮಾಡ್ಯಾರ ಅಂತಕೊಂಡು ದುಡ್ಡು ಹಾಕಿದ್ರು, ಹೊಳ್ಳಿ ಹಾಕಿದ್ರು. ಯಾಕ್ರಿ ಸರ್ ನನಗೆ ಹಾಲ್ ಅಂದ್ರೆ ನೀವು ನನಗೆ ಅಸಹ್ಯ ಅಂತಂದ್ರೆ ಅವ್ರಿಗೆ ಅಸಹ್ಯ ಮಾಡ್ಬೇಕಂತ ಪಾಪ ಯಾಕೆ ಮಾಡ್ಬೇಕು ಅಂತ ಇನ್ನು ಪ್ರಾಮಾಣಿಕತೆಗೆ ನಾವು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ಕೆ ಕೈ ಜೋಡಿಸ್ರಿ. ಗೌರಮ್ಮಕ್ಕ ನಾಶಿ ಅವ್ರು ಫ್ರೀ ಇದ್ರೆ ಮಾತಾಡ್ಲಿ ಅಂತ ಅವ್ರು ಕೇಳ್ಕೊಂತೀವಿ. ಗೌರಮ್ಮಕ್ಕ ಮಾತಾಡಕ ಸಾನಿಕೋಪ್ ಸರ್ ಒಂದ್ ಮಾತು ಹೇಳಿದ್ರು, ಕೊಂಡು ಒಂದು ಹೊಸ ಪಕ್ಷವನ್ನ ಕಟ್ಟಿದ್ರೆ ಬರುವ ಚುನಾವಣೆಯಲ್ಲಿ ಈ ಹೊಸ ಪಕ್ಷವನ್ನ ಕಟ್ಟಿ ಹೊಸ ಹಾಡಿಗೆ ನಾಂದಿ ಹಾಡ್ಬಹುದಲ್ಲ ನಾವು ಅಂತ, ಹೊಸ ಕ್ರಾಂತಿಯನ್ನು ಮಾಡಬಹುದಲ್ಲ ಅಂತ ಈ ಪಕ್ಷವನ್ನ ಕಟ್ಟಿ. ಅದಕ್ಕೆ ಸರ್ ಸಾನಿಕೋಪ್ ಸರ್ ಅದಕ್ಕೆ ಏನು ಉತ್ತರ ಹೇಳ್ತೀರಿ ಸರ್? ಮೇಡಮ್ ಅವರು ಸಾನಿಕೋಪ್ ಸರ್ ಹೇಳಿದ್ರು ಏನಂದ್ರೆ ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥದ್ದು MLA MP ಅಧಿಕಾರ ಅನುಭವಿಸಕ್ಕಾಗಲ್ಲ. ಅವರು ಏನ್ ಹೇಳಿದ್ರು, ಈ ಪಕ್ಷ ಮಾಡೋದ್ರಿಂದ ಸಾನಿಕೋಪ್ ಸರ್ ನೀವು ಹೇಳಿ ಸರ್, ನೀವು ಪ್ಲೀಸ್. ಇಲ್ಲ ಸರ್, ನೀವೇ ಹೇಳಿ ಸರ್, ನೀವೇ ಕರೆಕ್ಟ್ ಹೇಳ್ತಾ ಇದ್ದೀರಿ. ಈಗ ಮುಸ್ಲಿಂ ಪಕ್ಷ ಕಟ್ಟಿದ್ರು, ಉಳ್ದದ್ ಕಟ್ಟಿದ್ರು, ಒಂದೆರಡು ಎಕ್ಸಾಂಪಲ್ ಹೇಳಿದ್ರಲ್ರಿ ಸರ್. ಅದೇ ತರ ನಮ್ಮ ಲಿಂಗಾಯತ ಅಂತ ತಿಳ್ಕೊಂಡು ಒಂದು ಪಕ್ಷವನ್ನ ಕಟ್ಟಿ ನಾವು ಒಂದು ಹೊಸ ಕ್ರಾಂತಿಗೆ ಯಾಕ ನಾಂದಿ ಆಗ್ಬಾರ್ದು ಅಂತ. ಅದೇ 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 ಆ ಹಿನ್ನೆಲೆಯೊಳಗೆ ಅವ್ರು ಮಾತಾಡ್ರಿ. ಅಂದ್ರೆ ನಮ್ಮ ಅಡೆತಡೆಗಳಿಗೆ ನಮ್ಮ ನಿರಭಿಮಾನ, ನಮ್ಮ ಅಭಿಮಾನ ಶೂನ್ಯತೆ ನಾವು ಬರದೇ ಇದ್ರ ಏನೂ ಆಗುದಿಲ್ಲ. ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ, ಏನೇನೂ ಆಗುದಿಲ್ಲ. ನಾವು ಬರೇ ಭ್ರಮೆ ಭ್ರಾಂತಿ. ಮುಂದಿನ ಸಲ ನನಗೆ ಹೇಳ್ಬೇಕಂದ್ರೆ ಕಳೆದ 7 ವರ್ಷದೊಳಗ 3675 ಕನ್ನಡ ಶಾಲೆಗಳನ್ನ ಮುಚ್ಚಾರ ಸರ್ಕಾರ. ಅದ್ರಾಗ BJP ಇರುತ್ತೆ, ಕಾಂಗ್ರೆಸ್ ಐತಿ. ಕನ್ನಡ ಶಾಲೆಗಳ ಮುಚ್ಚಿದ ವಚನಗಳ ಕಗ್ಗೋಲೆ ಅಂತ ತಿಳ್ಕೊಡ್ರಿ ನೀವು. ನಾ ಬಹಳ ಹೇಳ್ತೀನಿ, ನೀವು ಕನ್ನಡ ಉಳಿವು, ವಚನ ಶರಣರ ಉಳಿವು, ಬಸವಣ್ಣನ ಉಳಿವು. ಕನ್ನಡ ಶಾಲೆಗಳು ಮುಚ್ಚಾಕತ್ತಾರ, ಇಂಗ್ಲಿಷ್ ಶಾಲೆಗೆ ಪರ್ಮಿಷನ್ ಕೂಡ 3675 ಬೇಕಾದ್ರೆ RT ಹಾಕಿ ನೋಡ್ರಿ ನೀವು. ಒಂದು ಪಬ್ಲಿಕ್ ಸ್ಕೂಲ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೆಸರೊಳಗೆ ಮರ್ಜ್ ಮಾಡೋದು, ಆ ಹಳೆ ಶಾಲೆ ತೆಗೆದು. ಇವ್ರ ಅಸೆಂಬ್ಲಿಗೆ 20% ಅಟೆಂಡೆನ್ಸ್ ಇರ್ತಾರ, ಎಲ್ಲಾ ಸವಲತ್ತುಗಳನ್ನ ತಗೊಂತಾರ. ಅಸೆಂಬ್ಲಿಯನ್ನು ಮುಚ್ಚಾಕತ್ತೆ ಇವ್ರು ಹೋಗ್ಲಿಲ್ಲ ಅಂದ್ರ, ಅಟೆಂಡೆನ್ಸ್ ಇಲ್ಲ, ದೇ ಆರ್ ನಾಟ್ ಗೋಯಿಂಗ್. ಯಾರು ಅದ್ರ ಬಗ್ಗೆ ಇಲ್ಲ. ಅದಕ್ಕೆ ಗೌರವಕ್ಕ ನಮ್ದು ರಾಜಕೀಯ ಪ್ರಜ್ಞೆ ಸಲಾಗಿ ರಾಜಕೀಯ ಪಕ್ಷ ಕಟ್ಟಬೇಕು ಅಂತಕ್ಕಂಥ ಒಂದು ಇಟ್ ಇಸ್ ಥಾಟ್ ಪ್ರೊಸೆಸ್. ನಾವ್ ಇದು ನಿರ್ಣಯ ಅಂತಲ್ಲ. ಅಲ್ರಿ ಸರ್, ಅದು ಲಿಂಗಾಯತ ಅಂತ ಒಂದು ಪಕ್ಷ ಕಟ್ಟೋದ್ರಿಂದ ಅದು ಮಾನ್ಯತೆಗೂ ಪೂರಕ ಆಗ್ತತಿ ಅನ್ನೋ ಮಾತಾಡಿದ್ರಲ್ಲ. ಯಾಕಂದ್ರ ಧಾರ್ಮಿಕ ಮಾನ್ಯತೆ ಕೊಡಾಕ್ ಬರಂಗಿಲ್ಲ. ಎಲೆಕ್ಷನ್ ಕಮಿಷನ್ ನಮ್ಗೆ ಏನಾದ್ರು ಲೆಟರ್ ಕೊಟ್ಟರಂದ್ರ ವಿ ಕ್ಯಾನ್ ಪ್ರೊಡ್ಯೂಸ್ ದ ಸೇಮ್ ಥಿಂಗ್ ಆಸ್ ಎವಿಡೆನ್ಸ್ ದಟ್ ರಿಲಿಜಿಯಸ್ ಬೇಸ್ ಮೇಲೆ ಮಾಡಕ್ ಬರಂಗಿಲ್ಲ ಅಂತಕ್ಕಂಥದ್ದು is a blessing. ಏನಂತಾರ ಅದಕ್ಕ blessings in disguise. ಗೇನ್ ಡಿಫಾಲ್ಟ್ ಬೈ ಡಿಫಾಲ್ಟ್ ನಾವು ರಿಲಿಜಿಯಸ್ ಬೆನಿಫಿಟ್ ತಗೊಂತೀವಿ ಅಂದ್ರೆ ಒಂದು ಎವಿಡೆನ್ಸ್. ನೀವು ಧಾರ್ಮಿಕವಾಗಿ ನಾವು ಕೊಡಕ್ ಬರಂಗಿಲ್ಲ ಅಂತ ಅಂದಾಗ ಹಂಗ ನಮ್ ಧರ್ಮ ಅಂತ ಕನ್ಸಿಡರ್ ಮಾಡ್ದಂಗ ಒಂದು ಎವಿಡೆನ್ಸ್ ಅಂದಂಗ. ಬೈ ಡಿಫಾಲ್ಟ್ ವಿ at least emotionally for our feelings we prove that we are independent. ಡಾಕ್ಟರ್ ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಮಾತಾಡ್ತಿದ್ರೆ? ಸಿದ್ದಪ್ಪ ಪಡ್ನಾಡ್ ಸರ್ ಬಿಜಿ ಇದ್ರೆ ಯಾರಾದ್ರೂ ಮಾತಾಡ್ರಿ. ನಿಮ್ಗೇನು ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಮಾತಾಡ್ತೀರಿ? ಸರ್, ಎಲ್ಲರಿಗೂ ಶರಣಾರ್ಥಿ. ಇವತ್ತು ಬಹಳಷ್ಟು ವಿನೂತನವಾದಂತಹ ಒಂದು ವಿಷಯ ಮೇಲೆ ಸಾನಿಕೋಪ್ ಸರ್ ಜೊತೆಗೆ ಡಾಕ್ಟರ್ ಪಟ್ಟಣ್ ಸರ್ ಅವರು ಕೂಡ ಒಂದು ಎನ್ಲೈಟ್ಮೆಂಟ್ ಅನ್ಬೋದು, ಒಂದು ಅವೇರ್ನೆಸ್ ಅನ್ಬೋದು. ನಮ್ಮಲ್ಲಿ ಒಂದು ಹೊಸ ರೂಪು ಮತ್ತು ಒಂದು ಕ್ರಾಂತಿಗೆ ಈಗ ಗೌರಮ್ಮನಾಶಿ ಮೇಡಮ್ ಅವ್ರು ಹೇಳಿದ್ರಲ್ಲ, ನಾನು ಅದಕ್ಕೆ ಒಪ್ತೀನಿ. ಬಹಳ ಅತ್ಯುತ್ತಮವಾದಂತಹ ಸಲಹೆ ಮತ್ತು ಬಹಳಷ್ಟು ಗೊತ್ತಿಲ್ಲದಿರುವಂತಹ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಇವತ್ತಿನ ಒಂದು ವೇದಿಕೆ ನಮಗೆ ಸಹಾಯಕಾರಿಯಾಯಿತು. ತಮ್ಮಿಬ್ಬರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಧನ್ಯವಾದಗಳು. ಕುಟಗರ್ ಸರ್ ನೋಡ್ರಿ, ಮತ್ತೆ ಯಾರು ಮಾತಾಡ್ತಾರೆ ಮಾತಾಡಿ. ನೆಕ್ಸ್ಟ್ ಹೋಗ್ಬೋದು. ಹಾಂ ಸರ್, ಮತ್ತೆ ಯಾರು ಮಾತನಾಡೋದಿದ್ರೆ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೇಕು. BM ಬಿರಾದರ್ ಸರ್, ಅವ್ರು 85 ವರ್ಷ ಪಾಪ ಫೋನ್ ಮಾಡ್ತಿರ್ತಾರ ಸಿಂದಗಿಯಿಂದ. ಸರ್, ದಳವಾಯಿ ಮೇಡಮ್ ಮಾತಾಡ್ಬೋದೇನು? ಕೇಳ್ರಿ, ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್. ನಮಸ್ತೆ, ಎಲ್ರಿಗೂ ಶರಣಾರ್ಥಿ. ಸರ್ ಅವರು ಮತ್ತ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ತುಂಬಾ ಚೆನ್ನಾಗಿ ಮಾತಾಡಿದ್ರು, ಬಹಳ ವೈಚಾರಿಕವಾಗಿ ಮಾತನಾಡಿದ್ರು. ಅಂದಿನಿಂದ ಇಂದಿನವರೆಗೂ ಈ ಸಂಕ್ರಮಣಾವಸ್ಥೆಯ ವ್ಯವಸ್ಥೆ ಒಳಗ ನಾವು ಬಿತ್ತನೆ ಬಂದಿದ್ದೇವೆ. ಈಗ ಜನ ಎಲ್ಲ ಫುಲ್ ಅವೇರ್ನೆಸ್ ಆಗ್ಯಾರ.
ಈಗ ಕಟ್ಟದಾಗ ಅವ್ರಿಗೆ ಬೇಕಾಗಿದ್ದು ಈಗೇನ್ ಹೊಸ ವ್ಯವಸ್ಥೆಯನ್ನ ಕಾಣುವಂತ ಹಂಬಲ ಇರ್ತಕ್ಕಂತ ಯೂತ್ ಪವರ್ ಬಾಳದ ಅವ್ರಿಗೆ ಇದು ಗೈಡ್ಲೈನ್ಸ್ ಕೊಟ್ರ ಹೊಸ ಒಂದು ಪಕ್ಷ, ಹೊಸದೊಂದು ವ್ಯವಸ್ಥೆ, ಹೊಸದೊಂದು ಸಂಕ್ರಮಣದ ಸಂಘರ್ಷದಲ್ಲಿ ಮಾನವ್ಯದ ಸಮಾನತೆಯ ಒಂದು ಮಂದಾರ ಪುಷ್ಪವನ್ನು ಕಾಣ್ಲಿಕ್ಕೆ ಸಾಧ್ಯ ಐತಿ ಅಂತ ನನ್ನ ಮನಸ್ಸು ಒತ್ತು ಹೇಳ್ತೈತಿ. ಅದಕ್ಕಿನ್ನೂ ಸಿದ್ಧತೆಗಳು ಬಹಳ ಆಗ್ಬೇಕಂತ ಹೇಳಿ ಇಬ್ಬರು ಮಹನೀಯರು ಬಿತ್ತ ಹೋಗುದು, ಬಿತ್ತದಷ್ಟು ಬೆಳಿತೈತಿ, ಇಲ್ಲ ಅಲ್ಲೇ ಉಳಿದ್ ಕೊಳತ್ ಗೊಬ್ಬರ ಆಕೈತಿ, ಅದನ್ನ ಆಗಕ್ಕೆ ಯಾರು ಅವಕಾಶ ಮಾಡಿಕೊಡ್ತಿಲ್ಲ. ಇಂಥ ಚಿಂತನೆಗಳು ನಿರಂತರವಾಗಿ ನಡಿಲಿ. ಯಾವತ್ತೋ ಒಂದಿನ ಅದು ವಿಶಾಲವಾದ ಅಶ್ವತ್ಥ ವೃಕ್ಷದ ಹಾಗೆ ನಟೆ ನಿಲ್ತೈತಿ ಅಂತ ಹೇಳಿ ನನ್ನ ಆತ್ಮಸಾಕ್ಷಿ ಹೇಳ್ತೈತಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಶರಣಾರ್ಥಿ. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್ ಮುಂತುಗೊಳ್ಳೋಣ ಸರ್? ತಗೊಳ್ಳಿ. ಹಾ ಸರ್. ಸೊ ಇಲ್ಲಿ ಪ್ರಶ್ನೆಗಳನ್ನ ಕೇಳುವುದು, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿರುವಂತ ಎಲ್ಲ ಒಂದು ಚರಣ ಬಂಧುಗಳಿಗೆ ನಮಸ್ಕರಿಸುತ್ತಾ, ಈಗ ಮುಂದಿನದಾಗಿ ಶರಣು ಸಮರ್ಪಣೆ ಅಕ್ಕಮಾದೇವಿ ತೆಗ್ಗಿ ಮೇಡಮ್ ಅವರಿಂದ. ಅಕ್ಕಮಾದೇವಿ ಮೇಡಮ್ ಅವರು. ಕೇಳಿಸಿದ್ರಿ ಸರ್? ಹಾ ಮೇಡಮ್, ಕೇಳ್ತಾ ಇದೆ ಮೇಡಮ್. ಮಾತಾಡಿ ಮೇಡಮ್, ಮಾತಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ: ಉದಕದೊಳಗೆ ಬಚ್ಚಿಟ್ಟ ಬಯಕೆ ಕಿಚ್ಚಿನಂತಿತ್ತು, ಸಸಿಯೊಳಗಿನ ರಸದ ರುಚಿಯಂತಿದ್ದಿತು, ನೆನೆಯೊಳಗಿನ ಪರಿಮಳದಂತಿತ್ತು, ಕೂಡಲ ಸಂಗಮ ದೇವ ನಿಮ್ಮ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತು. ನಮ್ಮ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಶರಣು ಬಂಧುಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಇಂದು 2026 ಶರಣ ಮಾಸದ ಉಪನ್ಯಾಸ ಮಾಲಿಕೆ 13 ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಅವರು ನಮ್ಮ ಇವತ್ತು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶರಣ ಶಿವಾನಂದ ಕಲಕೇರಿಯವರು IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ಚೆನ್ನೈ ಇವರ ತಂದೆಯವರಾದಂತ ಲಿಂಗೈಕ್ಯ ಶರಣ ಹನುಮಂತರಾಯ ರಾಮಪ್ಪ ಕಲಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಗಿರಿಜಾದೇವಿ ಮಡಿವಾಳಪ್ಪ ಕಲಹಾಳ್ ದಂಪತಿಗಳ ಸ್ಮರಣಾರ್ಥವಾಗಿ ವಿಶೇಷ ದತ್ತಿ ಉಪನ್ಯಾಸವನ್ನು ಅಂತರ್ಜಾಲದಲ್ಲಿ ಹಮ್ಮಿಕೊಂಡಿದೆ. ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ನನಗೆ ಈಗ ಬೇಂದ್ರೆ ಅವರ ಒಂದು ಗೀತೆ ನೆನಪಾಗುತ್ತದೆ. ಶ್ರಾವಣ ಬಂತು ಶ್ರಾವಣ, ಶ್ರಾವಣ ಬಂತು ಕಾಡಿಗೆ, ಶ್ರಾವಣ ಬಂತು ನಾಡಿಗೆ, ಶ್ರಾವಣ ಬಂತು ಬೀಡಿಗೆ. ಶ್ರಾವಣ ಎಂಬಂತೆ ಶರಣ ಮಾಸ ಬಂತು ಮನೆ ಮನೆಗೆ, ಶರಣ ಮಾಸ ಬಂತು ಮನೆ ಮನೆಗೆ, ಶರಣ ಮಾಸ ಬಂತು ಮನ ಮನಕ್ಕೆ, ಸಂಭ್ರಮವೇ ಸಂಭ್ರಮ ನಮಗೆಲ್ಲ. ಇದಕ್ಕೆಲ್ಲ ಕಾರಣೀಭೂತರಾದಂತ ಈ ಸಂಘದ ರೂವಾರಿಯಾದಂತ ಹಾಗೂ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರಿಗೆ ನಮಗೆಲ್ಲ ಶರಣ ಮಾಸದ ಉದ್ದಕ್ಕೂ ನೆತ್ತಿಗೆ ಬುತ್ತಿಯನ್ನು ಉಣಬಡಿಸುತ್ತಿದ್ದಾರೆ. ಅದು ನಿಜಕ್ಕೂ ಮೃಷ್ಟಾನ್ನ ಭೋಜನ ಅಂತ ಹೇಳಬಹುದು. ಪ್ರತಿದಿನ ಉತ್ಕೃಷ್ಟವಾದಂತ ಉಪನ್ಯಾಸಗಳು ಏರ್ಪಡಿಸುತ್ತಿರುವುದು ಶ್ಲಾಘನೀಯ. ಅವರಿಗೆ ತುಂಬು ಹೃದಯದ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಇನ್ನು ವಚನ ಪ್ರಾರ್ಥನೆ ಮಾಡಿರುವಂತ ಅತ್ಯಂತ ಸುಂದರವಾಗಿ ವಚನ ಪ್ರಾರ್ಥನೆ ಮಾಡಿರುವಂತ ಶರಣೆ ವಿದ್ಯಾ ಮುಗ್ದುಂ ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಇನ್ನು ಸ್ವಾಗತ, ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದ ಶರಣೆ ಸ್ಮಿತಾ ಪಾವಟೆ ಅವರಿಗೂ ಸಹ ಭಕ್ತಿಯ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಪ್ರಸಿದ್ಧ ನ್ಯಾಯವಾದಿಗಳು, ಲೇಖಕರು, ಶರಣ ತತ್ವದ ಅನುಯಾಯಿಗಳು, ಕೃಷಿಕರು, ಚಿಂತಕರು, ನಮ್ಮ ಬೆಳಗಾವಿಯರಾದ ಶರಣ ಸುನಿಲ್ ಎಸ್ ಸಾನಿಕೊಪ್ ಅವರು ತಮ್ಮ ಲಿಂಗಾಯತ ನಮ್ಮ ಲಿಂಗಾಯತ ಸಂಘಟನೆಗೆ ಬಂದು ಲಿಂಗಾಯತ ಧರ್ಮಕ್ಕೆ ಅನೇಕ ವಿಚಾರಗಳನ್ನು ಮಂಡಿಸುತ್ತಾರೆ. ಮತ್ತು ಅವರು ಇಂದು ನಮಗೆ ಲಿಂಗಾಯತ ಸ್ವಾಯತ್ತದ ರಾಜಕೀಯ ನೆಲೆ ಮತ್ತು ಪ್ರಜ್ಞೆಯ ಅವಶ್ಯಕತೆ ಕುರಿತು ವಿವರವಾಗಿ ತಿಳಿಸಿದರು. ಹಾಗೂ ಆರ್ಟಿಕಲ್ 15, 51 ತಾರತಮ್ಯ ನಿಷೇಧಿಸುವುದು, ಸಂವಿಧಾನದಲ್ಲಿ ಏನೇನಿದೆ 25, 26, 27, 28 ಆರ್ಟಿಕಲ್ಗಳೆಲ್ಲ ಜಾತ್ಯತೀತ ಧಾರ್ಮಿಕಗಳು ಕುರಿತಿವೆ ಅಂತ ನಮ್ಗೆ ಮನದಟ್ಟಾಗುವಂತೆ ತಿಳಿಸಿದರು. ಅವರಿಗೂ ಸಹ ಭಕ್ತಿಯ ಶರಣು ಶರಣಾರ್ಥಿಗಳು. ಇನ್ನು ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಸಂಗೀತಗಾರ ಅಂತಾನೂ ಹೇಳ್ಬೋದು. ಇದು ಲಾಯರ್ ಸುನಿಲ್ ಸಾನಿಕೊಪ್ ಅವರು. ಇನ್ನು ವಚನ ಮಂಗಳ ಹಾಡಲಿರುವ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರಿಗೂ ಸಹ ಭಕ್ತಿಯ ಶರಣು ಶರಣಾರ್ಥಿ. ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಿರ್ವಹಣೆ ಮಾಡುತ್ತಿರುವ ಶರಣ ಪ್ರೊಫೆಸರ್ ನಾಗರಾಜ್ ಕೋಟಗಾರ್ ಸರ್ ಅವರಿಗೂ ಸಹ ಶರಣು ಶರಣಾರ್ಥಿಗಳು. ಇನ್ನು ನಿರಂತರವಾಗಿ ತಾಂತ್ರಿಕ ಸಹಾಯ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಮತ್ತು
ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೂ ಸಹ ಭಕ್ತಿಯ ಶರಣು ಶರಣಾರ್ಥಿಗಳು. ಸಂಘಟಕರಾದಂತ ಪ್ರೊಫೆಸರ್ ಶಾರದಾಮಣಿ ಪಾಟೀಲ್ ಮೇಡಮ್, ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರಿಗೂ ಸಹ ಭಕ್ತಿಯ ಶರಣು ಶರಣಾರ್ಥಿಗಳು. ಇನ್ನು ನಮ್ಮ ಗೌರಮ್ಮ ನಾಶಿ ಅಕ್ಕ ಅವರಿಗೂ, ಶರಣೆ ಸುಧಾ ಪಾಟೀಲ್ ಅವರಿಗೂ, ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರಿಗೂ, ಶರಣೆ ಜಯಲಕ್ಷ್ಮಿ ಹಂಗರಗಿ ಅವರಿಗೆಲ್ಲರಿಗೂ ಸಹ ಭಕ್ತಿಯ ಅನಂತ ಅನಂತ ಶರಣು ಶರಣಾರ್ಥಿಗಳು. ಇನ್ನು ಅಂತರ್ಜಾಲದಲ್ಲಿ ಉಪಸ್ಥಿತರಿರುವಂತ ಬಸವಾಭಿಮಾನಿಗಳಿಗೆ ಮತ್ತು ಎಲ್ಲರೂ ಈ ಹೊಸಬರಾಗಲಿ ಹೊಸದಾಗಿ ಸೇರಿದ ಬಂಧುಗಳಿಗೆಲ್ಲ ಮತ್ತು ಸರ್ವ ಸದಸ್ಯರಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳು. ಶರಣರ ಬರುವೆಗೆ ಪ್ರಾಣ ಜೀವಾಳವಯ್ಯ. ಹೀಗೆ ಹೆಚ್ಚು ಹೆಚ್ಚು ಜನರು ನಮ್ಮ ಪ್ರತಿ ಈ ತಿಂಗಳೆಲ್ಲ ಶರಣ ಮಾಸದಲ್ಲಿ ಹೆಚ್ಚು ಜನರು ಸೇರಲಿ ಮತ್ತು ಎಲ್ಲರೂ ಈ ಅನುಭವಾಮೃತವನ್ನ ಉಣಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳು. ಭಕ್ತಿಪೂರ್ವಕವಾಗಿ ಎಲ್ಲರಿಗೂ ಶರಣು ಸಮರ್ಪಣೆಯನ್ನ ಸಲ್ಲಿಸಿರುವಂತ ಅಕ್ಕಮದೇವಿ ತೆಗ್ಗಿ ಮೇಡಮ್, ನಿಮಗೂ ಕೂಡ ಈ ಸಂದರ್ಭದೊಳಗ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಇನ್ನು ಕೊನೆಯದಾಗಿ ವಚನ ಮಂಗಳವನ್ನ ಡಾಕ್ಟರ್ ಜಯಶ್ರೀ ಆಲೂರ್ ಮೇಡಮ್ ಅವರು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ಈಗ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾರಿ, ಅಕ್ಕಮಾದೇವಿಯವರನ್ನ ಹೇಳ್ತೀನಿ. ಕೊಳ್ಳಲ ಧನಿಗೆ ಸರ್ಪ ತಲೆದೂಗಿದಡೇನು, ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು, ಒಳಗನ ವಿಷವ ಬಿಡದನ್ನಕ್ಕ, ಒಳಗನ ವಿಷವ ಬಿಡದನ್ನಕ್ಕ. ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು, ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು, ಒಳಗನ ವಿಷವ ಬಿಡದನ್ನಕ್ಕ, ಒಳಗನ ವಿಷವ ಬಿಡದನ್ನಕ್ಕ. ಹಾಡಿದಡೇನು ಕೇಳಿದಡೇನು, ಹಾಡಿದಡೇನು ಕೇಳಿದಡೇನು, ತನ್ನಲ್ಲುಳ ಗುಣವ ಬಿಡದನ್ನಕ್ಕ, ತನ್ನಲ್ಲುಳ ಗುಣವ ಬಿಡದನ್ನಕ್ಕ. ಒಳಗನರಿದು ಹೊರಗೆ ಮರೆದವರ, ಒಳಗನರಿದು ಹೊರಗೆ ಮರೆದವರ, ನೀ ನನಗೆ ತೋರ ಚನ್ನ ಮಲ್ಲಿಕಾರ್ಜುನ, ನೀ ನನಗೆ ತೋರ ಚನ್ನ ಮಲ್ಲಿಕಾರ್ಜುನ. ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು, ಕೊಳಲ ದನಿಗೆ ಸರ್ಪ ತಲೆದೂಗಿದಡೇನು, ಒಳಗನ ವಿಷವ ಬಿಡದನ್ನಕ್ಕ, ಒಳಗನ ವಿಷವ ಬಿಡದನ್ನಕ್ಕ, ಒಳಗನ ವಿಷವ ಬಿಡದನ್ನಕ್ಕ. ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರಿಗೂ ಶರಣು ಶರಣ. ಧನ್ಯವಾದಗಳು. ಇವತ್ತು 8 ಗಂಟೆಗೆ ಒಂದು ಮೀಟಿಂಗ್ ಅಂದ್ರೆ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಇಟ್ಕೊಂಡ್ವಿ. ಬಸವೋತ್ತರ ಕಾಲದ ಮುಖಾಮುಖಿ ಚರ್ಚೆಗಳು ಅಂತಕ್ಕಂಥ ವಿಷಯವನ್ನು ಸಂಘಟನೆ ಮಾಡ್ಸಲಾಗೆ ಯಾರ್ಯಾರಿಗೆ ಸಾಧ್ಯ ಆಗತ್ತೆ ದಯವಿಟ್ಟು ಭಾಗವಹಿಸ್ರಿ. ನನ್ನಿಂದ ಇವತ್ತು ಭಾವನಾತ್ಮಕವಾಗಿ ಏನಾದರೂ ತಮ್ಮ ಮನಸ್ಸಿಗೆ ನೋವಾಗಿದ್ರೆ ನಿಮ್ಮ ಮಗ ಅಂತ ತಿಳ್ಕೊಂಡು ಕ್ಷಮೆ ಮಾಡ್ರಿ. ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ. ಇಲ್ಲಿಗೆ ಕಾರ್ಯಕ್ರಮ ಮುಗೀತು. ಸೆಪ್ಟೆಂಬರ್ 13ರವರೆಗೆ 12-13ರವರೆಗೆ ನಿರಂತರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗೀತು. ಎಲ್ಲರಿಗೂ ಅನಂತ ಧನ್ಯವಾದಗಳು. ಶರಣು ಶರಣ. ಜಯಶ್ರೀ ಅವರಿಗೂ ಅನಂತ ಧನ್ಯವಾದಗಳು.